ಇಂದಿನ ಸಮಾರಂಭದ ಅಧ್ಯಕ್ಷತೆಯಂತ ವಹಿಸಿದಂಥ ಗೋಪಾಲಕೃಷ್ಣ ನಾಯ್ಕ ಅವರೇ ಹಾಗೂ ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಎದುರಿನಲ್ಲಿರುವಂಥ ಎಲ್ಲ ವಿದ್ವಾಂಸರೇ, ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ನೇಹಿತರೆ, ಇಂದಿನ ಈ ಪ್ರಬಂಧದ ಶೀರ್ಷಿಕೆ ಬಂದುಬಿಟ್ಟು ಉತ್ತರ ಕನ್ನಡ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದ ಆಯಾಮಗಳು ಅಂತೇಳಿ. ನಮ್ಮಲ್ಲಿ ಸ್ವಾತಂತ್ರ್ಯ ಹೋರಾಟ ಅಂದ್ಬಿಟ್ರೆ ಅದು ಕೇವಲ ಬ್ರಿಟಿಷರ ವಿರುದ್ಧ ನಡೆದಂಥ ಒಂದು ಬಂಡಾಯನೋ ಅಥವಾ ಪ್ರತಿಭಟನೆಯೋ ಅನ್ನುವಂಥ ಕಲ್ಪನೆ ಸಾಮಾನ್ಯವಾಗಿದೆ. ಮುಖ್ಯವಾಗಿ ನಮಗೆ ಆಯಾಮಗಳಲ್ಲಿ ನೋಡಬೇಕಾದಾಗ ನಮ್ಮಲ್ಲಿ ಸ್ವಾತಂತ್ರ್ಯ ಹೋರಾಟ ಅನ್ನೋದು ಶುರು ಹೇಗಾಯಿತು ಅನ್ನೋದು ಮುಖ್ಯ ಆಗ್ತದೆ. ನಮ್ಮ ಈ ಸ್ವಾತಂತ್ರ್ಯ ಹೋರಾಟ ಈವರೆಗಿನ ಅಧ್ಯಯನಗಳಲ್ಲಿ ಬಹುಪಾಲು ಅಧ್ಯಯನ ವ್ಯಕ್ತಿಗತ ನೆಲೆಯಲ್ಲಾಗಿದೆ. ಒಂದು ಸಮಷ್ಟಿಯಾಗಿ ಅದು ಹೇಗೆ ಶುರುವಾಯಿತು ಅನ್ನೋದು ಆ ದಿಶೆಯಲ್ಲಿ ಬೆಳಕು ಚೆಲ್ಲಬೇಕಾದ ಅಗತ್ಯತೆ ಇಂದಿನ ಅಗತ್ಯವಾಗಿದೆ. ನಮ್ಮಲ್ಲಿ ಕೇವಲ ಬ್ರಿಟಿಷರು ಮಾತ್ರ ಬಂದರು. ನಮ್ಮಲ್ಲಿ ಈ ವಸಾಹತುಶಾಹಿ ಪ್ರಕ್ರಿಯೆ ಆರಂಭವಾಗಿದ್ದು ಯಾವಾಗಿಂದ? ಅದು ಆಧುನಿಕ ಭಾರತದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟ ಬರುತ್ತದೆ ಅಂತಾರೆ. ಆದರೆ ಈ ದೇಶದಲ್ಲಿ ವಸಾಹತುಶಾಹಿ ಆರಂಭವಾಗಿದ್ದು ಉತ್ತರ ಕನ್ನಡದ ನೆಲದಿಂದ. 1498 ಸೆಪ್ಟೆಂಬರ್ 10 ವಾಸ್ಕೋ ಡ ಗಾಮ ಕ್ಯಾಲಿಕಟ್ಟಿಗೆ ಬರ್ತಾನೆ. ಅಲ್ಲಿ ಅವನು ಏನು ಬಂದಂಥ ಉದ್ದೇಶ, ಅವನ ವ್ಯಾಪಾರಿ ಧೋರಣೆಗಳು, ಆದ ಒಪ್ಪಂದಗಳನ್ನು ಎಲ್ಲ ಅಲ್ಲಿ ಮುಗಿಸ್ಕೊಳ್ತಾನೆ. ಆದರೆ ಅವನು ಅಲ್ಲಿಂದನೇ ಹಿಂದೋಗಬಹುದಿತ್ತು. ಯಾಕಂದರೆ ಅವನಿಗೆ ಪೂರ್ವದ ದೇಶಗಳ ಜೊತೆಯಲ್ಲಿ ಬೇಕಾದಂಥ ವ್ಯಾಪಾರಕ್ಕೆ ಏನು ಅನುಮತಿಗಳು ಬೇಕಿದ್ವು ಅದು ಕ್ಯಾಲಿಕಟ್ನಲ್ಲಿ ಸಿಕ್ಕಿತ್ತು. ಆದರೆ ಅವನು ಅಂಜದೀವರೆಗೂ ಬರ್ತಾನೆ. ಅದು ಇವತ್ತು ನಮ್ಮ ಇಂದಿನ ರಾಜಕಾರಣದಲ್ಲಿ ಅದು ಗೋವೆಯ ಭಾಗ ಆಗಿದೆ. ಬಟ್ ಅದು ಇರೋದು ನಮ್ಮ ಕಾರವಾರ ಕರಾವಳಿಯಿಂದ ಬರೀ 3-4 ಕಿಲೋಮೀಟರ್ ಅಂತರದಲ್ಲಿ. ಅಂಜದೀವಕ್ಕೆ ಬಂದು ನಿಲ್ತಾನೆ. ಯಾಕೆ ಅಂದರೆ ಅಂಜದೀವದ ಒಂದು ಪ್ರಾಮುಖ್ಯತೆಯನ್ನು ಆ ಪೂರ್ವದಲ್ಲೇ ನಾವು ವಾಸ್ಕೋ ಡಿ ಗಾಮನೇ ಭಾರತಕ್ಕೆ ಜಲಮಾರ್ಗ ಅವನು ಕಂಡಿಡ್ದ. ಆದರೆ ಅದಕ್ಕಿಂತ ಮೊದಲು ಐರೋಪ್ಯರು ಇಲ್ಲಿ ಬಂದಿದ್ದರು. ಅವರಿಗೆ ಈ ನೆಲದಲ್ಲಿರುವಂಥ ಸಂಪತ್ತಿನ ಅರಿವಿತ್ತು. ತಮ್ಮ ಯುರೋಪಿನ ಕೈಗಾರಿಕೆಗಳಿಗೆ ಬೇಕಾಗುವಂತಹ ಕಚ್ಚಾ ಸಾಮಗ್ರಿಯನ್ನು ಈ ದೇಶದಿಂದ ಪಡೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಅನ್ನೋದರಿಂದ ಅವರು ಅಷ್ಟು ಕಷ್ಟ ಆಗಿದ್ರೂ ಕೂಡ ಜಲಮಾರ್ಗವನ್ನು ಕಂಡುಹಿಡಿತಾರೆ. 1459 ಫಾದರ್ ಮೌರೋನೋ ಅನ್ನೋನು ಒಂದು ಜಗತ್ತಿನ ನಕಾಶೆಯನ್ನು ತಯಾರು ಮಾಡ್ತಾನೆ. ವಾಸ್ಕೋ ಡ ಗಾಮ ಭಾರತಕ್ಕೆ ಬರಲಿಕ್ಕೆ ಆ ನಕಾಶೆಯನ್ನೇ ಅವನು ಬಳಸ್ಕೊಂಡಿರ್ತಾನೆ ಮತ್ತು ಅದರಲ್ಲಿ ಅಂಜದೀವನ್ನು ಗುರುತಿಸಿರ್ತಾರೆ ಅವರು. ಆದ್ದರಿಂದ ಅವನು ಕ್ಯಾಲಿಕಟ್ಟಿನಲ್ಲಿ ತನ್ನ ವ್ಯವಹಾರಗಳನ್ನು ಮುಗಿಸಿ ಮುಂದಿನ 6 ದಿನ ಅಂಜದೀವದಲ್ಲಿ ಬಂದು ಉಳಿತಾನೆ ಮತ್ತು ಈ ಕರಾವಳಿಯ ಒಂದು ಆಯಕಟ್ಟಿನ ಪ್ರದೇಶಗಳನ್ನು ಅವನು ಸ್ಟಡಿ ಮಾಡ್ತಾನೆ. ಜೊತೆಯಲ್ಲಿ ಪೋರ್ಚುಗೀಸಿಗೆ ಹೋಗುವಾಗ ಇಲ್ಲಿ ಒಬ್ಬ ಅರಬ್ ನಾವಿಕ ಇರ್ತಾನೆ, ಜ್ಯೂ ಅನ್ನೋ ಹೆಸರಿನವನು. ಅವನನ್ನು ಅವನು ಪೋರ್ಚುಗಾಲಿಗೆ ಕರ್ಕೊಂಡು ಹೋಗ್ತಾನೆ ಮತ್ತು ಅವನನ್ನು ಮತಾಂತರ ಮಾಡಿ ಅವನ ಕ್ಯಾಸ್ಪರ್ ದ ಗಾಮ ಅಂತೇಳಿ ಮರುನಾಮಕರಣ ಮಾಡ್ತಾನೆ. ಅವನ ಮೂಲಕ ನಮ್ಮ ಕನ್ನಡದ ಕರಾವಳಿಯ ಒಂದು ಹೊಸ ನಕಾಶೆಯನ್ನು ವಾಸ್ಕೋ ಡ ಗಾಮ ತಯಾರಿಸ್ತಾನೆ. ಆಮೇಲೆ ಮತ್ತೆ 1502 ಪೋರ್ಚುಗೀಸ್ನಿಂದ ಒಂದು ಹಡಗು ಬಂದು ಅಂಜದೀವದಲ್ಲಿ ನಿಲ್ತದೆ. ಇಲ್ಲಿ ನಿಂತು ಇಲ್ಲಿ ಇರುವಂತಹ ಪ್ರಮುಖ ವ್ಯಕ್ತಿಗಳನ್ನೆಲ್ಲ ಸೇರಿಸಿ ಅವರು ಇಲ್ಲಿನ ವ್ಯಾಪಾರದ ಮೇಲೆ ಹೇಗೆ ಹತೋಟಿ ಮಾಡ್ಬೋದು, ಈ ಸ್ಥಳದ ಮಹತ್ವ ಏನು ಅನ್ನೋದು ಗಮನಿಸಿ ಪೋರ್ಚುಗೀಸ್ ರಾಜನಿಗೆ ವರದಿಯನ್ನು ಸಲ್ಲಿಸ್ತಾರೆ. 1506 ಪೋರ್ಚುಗಲ್ದ ರಾಜ ಒಬ್ಬ ವೈಸ್ರಾಯನ್ನು ನೇಮಿಸಿ 4 ಕೋಟೆಗಳನ್ನು ಕಟ್ಟಲಿಕ್ಕೆ ಅನುಮತಿಯನ್ನು ಕೊಡ್ತಾನೆ ಮತ್ತು 1506 ಅಂಜದೀವದಲ್ಲಿ ಈ ನಮ್ಮ ಭಾರತದಲ್ಲಿ ಐರೋಪ್ಯರು ಕಟ್ಟಿದ ಮೊದಲ ಕೋಟೆ ಕಟ್ಟುವ ಕಾಮಗಾರಿ ಶುರುವಾಗ್ತದೆ. ನಿಜಾಮ ಯುದ್ಧ ಮುಗೀತದೋ, ಟಿಪ್ಪು ಸೋಲ್ತಾನೋ, ಆ ಸಂದರ್ಭದಲ್ಲಿ ಬ್ರಿಟಿಷರು ಒಪ್ಪಂದದ ನಿಯಮಗಳಲ್ಲಿ ಸ್ವಲ್ಪ ಮಾರ್ಪಾಡನ್ನು ಮಾಡ್ಕೊಳ್ತಾರೆ. ಸದರ್ನ್ ಮರಾಠ ಕಂಟ್ರಿಗಳು ಮರಾಠರಿಗೆ ಬಿಟ್ಟುಕೊಡ್ತಾರೆ. ಆದರೆ ಇಲ್ಲಿ ಬರುವಂಥ ಬಂದರುಗಳೇನಿದೆ ಅದನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ತಾರೆ ಮತ್ತು ಅದನ್ನು ತೆರಿಗೆ ಮುಕ್ತವಾಗಿ ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ ತಮಗೆ ಅನ್ನೋದನ್ನು ಪ್ರತಿಪಾದಿಸ್ತಾರೆ. ಇದನ್ನು ಮರಾಠ ನಾಯಕ ನಾನಾ ಫಡ್ನವೀಸ್ ವಿರೋಧಿಸ್ತಾನೆ.
ಆಮೇಲೆ ಆ ಒಪ್ಪಂದ ಮುರಿದು ಬೀಳ್ತದೆ. ಜೂನ್ 1, 1799ರಿಂದ ಆವರೆಗೂ ಬಳ್ಳಾರಿಯ ಕಲೆಕ್ಟರ್ ಆಗಿಂತ ಥಾಮಸ್ ಮೆನ್ರೋವನ್ನು ಈ ಉತ್ತರ ಕನ್ನಡ ಮತ್ತು ಈಗಿನ ದಕ್ಷಿಣ ಕನ್ನಡ ಸೇರಿ ಇಡೀ ಪ್ರದೇಶವನ್ನು ಕೆನರಾ ಅಂತೇಳಿ ಮಾಡಿ ಅವರು ಅಲ್ಲಿ ಥಾಮಸ್ ಮೆನ್ರೋನನ್ನು ಕಲೆಕ್ಟರನ್ನಾಗಿ ಇಡೀ ಬ್ರಿಟಿಷ್ ಆಡಳಿತವನ್ನು ಶುರು ಮಾಡ್ತಾರೆ. ಆದರೆ ಬ್ರಿಟಿಷರಿಗೆ ಏನಾಗಿತ್ತು, ಬ್ರಿಟಿಷರೆಲ್ಲ ಈಸ್ಟ್ ಇಂಡಿಯಾ ಕಂಪ್ನಿ, ಇಂಗ್ಲೀಷರು ಅಂತಲೇ ಹೇಳ್ತೀನಿ ನಾನು, ಇಂಗ್ಲೀಷರಿಗೆ ಈಸ್ಟ್ ಇಂಡಿಯಾ ಕಂಪನಿಗೆ ಈ ಪ್ರದೇಶದಲ್ಲಿ ಏನಿದೆ ಏನಿಲ್ಲ ಅನ್ನೋದು ಗೊತ್ತಿರಲಿಲ್ಲ. ಯಾಕಂದರೆ ನಾವು ಒಂದು ಸ್ವಾತಂತ್ರ್ಯ ಹೋರಾಟ ಅಂತ ತೆಗೆದುಕೊಳ್ತೇವೆ, ಅಥವಾ ವಿದೇಶಿಗರು ಬಂದು ನಮ್ಮಲ್ಲಿ 2 ಶತಮಾನ ಇದ್ದರು ಅನ್ನೋದನ್ನು ಹೇಳ್ತೇವೆ. ಆದರೆ ಈ ಕಾಲಘಟ್ಟದಲ್ಲಿ ಎಷ್ಟು ಜನರೇಷನ್ಗಳು ಇಲ್ಲಿ, ಎಷ್ಟು ತಲೆಮಾರುಗಳು ನಮ್ಮಲ್ಲಿ ಸಂದು ಹೋಗಿದ್ದಾವೆ ಅದನ್ನು ನಾವು ಲೆಕ್ಕ ಮಾಡ್ತಾ ಇಲ್ಲ. ಯಾಕೆ ಆರಂಭದಲ್ಲಿ ಬಂದವರು ಅವರ ಉದ್ದೇಶಗಳು ಬೇರೆ ಇದ್ವು, ಅವರು ಪ್ರತಿಪಾದಿಸಿದ ನೀತಿಗಳು ಬೇರೆ ಇದ್ವು, ಅವರಿಗೆ ಸ್ಪಂದಿಸಿದಂಥ ಸ್ಥಳೀಯರ ಮನಸ್ಥಿತಿಯೂ ಬೇರೆ ಇತ್ತು. ಆದರೆ ಅದು 50-100 ವರ್ಷದ ನಂತರ ಈ ಘಟನೆಗಳು ನಡೆಯುವಾಗ ಆಗ ಬಂದ ಅಧಿಕಾರಿಗಳು, ಆಗ ಬಂದ ವಿದೇಶಿಗರು, ಆಗ ಬಂದ ವರ್ತಕರು ಮತ್ತು ಇಲ್ಲಿನ ಸ್ಥಳೀಯರು, ಇಲ್ಲಿನ ರಾಜಕೀಯ ವ್ಯವಸ್ಥೆ, ಇಲ್ಲಿನ ಆಡಳಿತಗಾರರು ಅವರಿಗೆ ಸ್ಪಂದಿಸಿದ ರೀತಿ ಎಲ್ಲವೂ ವಿಭಿನ್ನ ಆಗಿತ್ತು. ಈ ಹಂತದಲ್ಲಿ ಅವರು ಫ್ರಾನ್ಸಿಸ್ ಬ್ಯುಕ್ಯಾನನ್ ಮತ್ತು ಕರ್ನಲ್ ಮೆಕೆನ್ಸಿಯನ್ನು ಇಲ್ಲಿನ ಒಂದು ಭೌಗೋಳಿಕ ಮತ್ತು ಜೈವಿಕ ಸಮೀಕ್ಷೆಗಾಗಿ ನೇಮಿಸ್ತಾರೆ. ಅವರು 10 ವರ್ಷ ಇಲ್ಲಿ ಈ ಜಿಲ್ಲೆಯನ್ನು ಅಧ್ಯಯನ ಮಾಡಿ ಅವರಿಗೆ ಒಂದು ವರದಿಯನ್ನು ಕೊಡ್ತದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ. ಆ ಪ್ರಕಾರವಾಗಿ ಇಲ್ಲಿ ಅವರು ತಮ್ಮ ಒಂದು ನೀತಿಯನ್ನು ಹೇರ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಇಂಗ್ಲೀಷರಿಗೆ ಪ್ರಬಲವಾಗಿ ವಿರೋಧ ವ್ಯಕ್ತವಾಗುವುದು ದೋಂಡಿಯಾವಾಗನಿಂದ. ಈ ದೋಂಡಿಯಾವಾಗು ಚನ್ನಗಿರಿಯವನು, ಅವನು ಟಿಪ್ಪುವಿನ ಸೈನ್ಯದಲ್ಲಿ ಸ್ವಲ್ಪ ಕಾಲ ಇದ್ದ. ಟಿಪ್ಪು ಬಂಧಿಸಿ ಅವನಿಗೆ ಮತಾಂತರನ ವಿರೋಧಿಸಿದ್ದಕ್ಕಾಗಿ ಅವನನ್ನು ಜೈಲಲ್ಲಿಟ್ಟಿರ್ತಾರೆ. ಆದರೆ ಅವನ ಸೆರೆಯಿಂದ ತಪ್ಪಿಸ್ಕೊಂಡು ಶಿವಮೊಗ್ಗದ ಶಿಕಾರಿಪುರಕ್ಕೆ ಬಂದು ಅಲ್ಲಿಂದ ನಮ್ಮ ಉತ್ತರ ಕನ್ನಡದ ಸೋದೆಯಲ್ಲಿ ಅವನು ತನ್ನ ಗುಪ್ತ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಶಿವಮೊಗ್ಗ, ಧಾರವಾಡ, ಉತ್ತರ ಕನ್ನಡ, ಬಳ್ಳಾರಿ, ರಾಯಚೂರು ಜಿಲ್ಲೆಗಳಲ್ಲಿ ತನ್ನ ಒಂದು ಚಟುವಟಿಕೆಗಳನ್ನು ವಿಸ್ತರಿಸ್ತಾನೆ. ಇಲ್ಲೆಲ್ಲ ರೈತರನ್ನು ಅವನು ಇಂಗ್ಲೀಷ್ ಸರ್ಕಾರದ ವಿರುದ್ಧವಾಗಿ ನಿಲ್ಲಿಸ್ತಾನೆ. ಯಾಕೆ ಇಲ್ಲಿ ರೈತರನ್ನೇ ಅವನು ಎತ್ಕೊಳ್ತಾನೆ ಅಂದರೆ, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಅವನದು ಯಾವುದೇ ಒಂದು ಸಂಸ್ಥಾನ ಇರೋದಿಲ್ಲ ದೋಂಡಿಯಾವಾಗಂದು. ಅವನು ಒಬ್ಬ ಸಾಮಾನ್ಯ ಸೈನಿಕನಾಗಿರ್ತಾನೆ. ಏನಾಗಿರ್ತದೆ ಅಂದರೆ ಇಲ್ಲಿ ಬ್ರಿಟಿಷರು ಅಥವಾ ಇಂಗ್ಲೀಷರು ಏನು ಮಾಡಿರ್ತಾರೆ, ಇಲ್ಲಿ ತಮ್ಮ ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ಪದಾರ್ಥಗಳು ಇಲ್ಲಿಂದ ಬೇಕು ಅವರಿಗೆ. ಅದಕ್ಕಾಗಿಯೇ ಅವರು ಭಾರತ ಕೃಷಿ ಪ್ರಧಾನವಾದ ರಾಷ್ಟ್ರ ಅನ್ನೋದನ್ನು ಮೇಲಿಂದ ಮೇಲೆ ಪ್ರತಿಪಾದಿಸ್ತಾ ಬರ್ತಾರೆ. ಇವತ್ತಿಗೂ ನಾವು ಅದನ್ನೇ ಹೇಳ್ತಾ ಇದ್ದೇವೆ, ಭಾರತ ಕೃಷಿ ಪ್ರಧಾನವಾದ ರಾಷ್ಟ್ರ ಅಂತ. ಯಾಕೆ ಅಂದರೆ ಅಲ್ಲಿಯವರೆಗಿನ ಒಂದು ಸಾಂಪ್ರದಾಯಿಕ ಬೆಳೆ ಏನಿತ್ತೋ ಅವುಗಳನ್ನು ನಿಲ್ಲಿಸಿ ಅವುಗಳ ಜಾಗದಲ್ಲಿ ಪ್ಲ್ಯಾಂಟೇಷನ್ ಬೆಳೆಗಳನ್ನು ತರ್ತಾರೆ, ಅವರು ತೋಟಗಾರಿಕೆಯ ಬೆಳೆಗಳನ್ನು ತರ್ತಾರೆ. ಈ ಮುಂದೆ ನಡೆಯುವಂಥ ಮತ್ತೆ 100 ವರ್ಷದ ನಂತರ ನಡೆಯುವ ಜಂಗಲ್ ಸತ್ಯಾಗ್ರಹ ಇವೆಲ್ಲ ಕಾರಣ ಅದೇ. ಯಾಕೆಂದರೆ ಜಂಗಲ್ ಸತ್ಯಾಗ್ರಹದಲ್ಲಿ ಗಿಡಗಳನ್ನು ಕಡಿಯುವಂಥದ್ದು ಏನಂದರೆ ಅಲ್ಲಿ ಸಾವಗಾನಿಯ ಬೀಟೆ ಮರದ ನೆಡುತೋಫು, ನೀಲಗಿರಿಯ ನೆಡುತೋಫುಗಳು ಇಂಥವಾಗ್ತದೆ ಸಾಂಪ್ರದಾಯಿಕ ಅರಣ್ಯ ಹೋಗಿ. ಅದನ್ನು ಪ್ರತಿಭಟಿಸಿನೇ ಅವರು ಜಂಗಲ್ ಸತ್ಯಾಗ್ರಹ ಎಲ್ಲ ಮಾಡೋದು. ಈ ದೋಂಡಿಯಾವಾಗಿನ ಕಾಲದಲ್ಲಿ ಅವನು ಸಾಂಪ್ರದಾಯಿಕ ಬೆಳೆಗಳನ್ನೇ ಬೆಳಿಬೇಕು. ಬ್ರಿಟಿಷರಿಗೆ ಬೇಕಾದಂಥ ಹತ್ತಿ, ಅವರು ಮುಖ್ಯವಾಗಿ ಬಾಂಬೆ ಪ್ರೆಸಿಡೆನ್ಸಿಯನ್ನು ಹತ್ತಿ ಬೆಳೆಯ ಕೇಂದ್ರವನ್ನಾಗಿ ಮಾಡ್ಕೊಳ್ತಾರೆ. ಆ ರೀತಿಯಲ್ಲಿ ಪ್ಲ್ಯಾಂಟೇಷನ್ ಬೆಳೆಗಳಿಗೆ ಬದಲಾಗಿ ಸಾಂಪ್ರದಾಯಿಕ ಬೆಳೆಗಳು ಬೆಳಿಬೇಕು ಮತ್ತು ಅದಕ್ಕೆ ತೆರಿಗೆಯನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡಬಾರ್ದು ಅನ್ನೋದೆಲ್ಲ ಪ್ರತಿಪಾದಿಸಿ ಅವನು ಸಶಸ್ತ್ರ ಬಂಡಾಯವನ್ನೇ ಬ್ರಿಟಿಷರ ವಿರುದ್ಧ ಮಾಡ್ತಾನೆ. ಸುಮಾರು 2 ವರ್ಷಗಳ ಕಾಲ, ಟಿಪ್ಪುವಿನ ನಂತರ 2 ವರ್ಷಗಳ ಕಾಲ ಅವನು ಆ ಹೋರಾಟವನ್ನು ಸಂಘಟಿಸ್ತಾನೆ. 1801ರಲ್ಲಿ ಕೋಣಂಗಲ್ಲಿನ ಯುದ್ಧದಲ್ಲಿ ಅರ್ಥರ್ ವೆಲ್ಲೆಸ್ಲಿ ಅವನನ್ನು ಗುಂಡಿಕ್ಕಿ ಕೊಲ್ತಾನೆ. ಈ ಅರ್ಥರ್ ವೆಲ್ಲೆಸ್ಲಿನೇ ಮುಂದೆ ನೆಪೋಲಿಯನ್ ಬೋನಾಪಾರ್ಟ್ನನ್ನು ಕೂಡ ವಾಟರ್ಲೂನ ಯುದ್ಧದಲ್ಲಿ ಸೋಲಿಸ್ತಾನೆ. ಈ ಸಂದರ್ಭದಲ್ಲೇ ಉತ್ತರ ಕನ್ನಡದ ಭಾಗದಲ್ಲಿ ಹೆಂಜಾನಾಯ್ಕ್ ಮತ್ತು ತಿಮ್ಮಾನಾಯ್ಕ್, ಆಮೇಲೆ ಗಿಡ್ಡ ಗಣೋಜಿ ಅನ್ನುವಂಥ ಕೆಲವರೆಲ್ಲ ಇಲ್ಲಿ ಅವನ ದೋಂಡಿಯಾವಾಗನ ಅನುಯಾಯಿಗಳಾಗಿ ಇಲ್ಲಿನ ಒಂದು ಬ್ರಿಟಿಷ್ ವಿರೋಧಿ ಹೋರಾಟಗಳನ್ನು ಮಾಡ್ತಾರೆ. ಅವರು ಇಂಗ್ಲೀಷರ ಕಂಪನಿಗಳನ್ನು, ಗೋಡಾಮ್ಗಳನ್ನು ಲೂಟಿ ಮಾಡುವುದು ಇಂಥವನ್ನೆಲ್ಲ ಮಾಡ್ತಾರೆ ಅವರು. ಹಾಗೆ ಮಾಡುವುದರ ಮೂಲಕ ಇಲ್ಲಿ ಚಟುವಟಿಕೆ ಮಾಡಿರ್ತಾರೆ. ದೋಂಡಿಯಾವಾಗನ ನಂತರದಲ್ಲಿ 1801ರ ಸೆಪ್ಟೆಂಬರ್ನಲ್ಲಿ
ಹೆಂಜ ನಾಯ್ಕನನ್ನು ಕೂಡ ಕೋಡಿ ಭಾಗದಲ್ಲಿ ಬ್ರಿಟಿಷರು ಕೊಲ್ತಾರೆ. ಅದಕ್ಕಿಂತ ಕೆಲವು ದಿವಸ ಮೊದಲು ಗಿಡ್ಡಗಣೋಜಿಯನ್ನು ಅಂಕೋಲಿಯಲ್ಲಿ ಬ್ರಿಟಿಷರು ಕೊಲ್ತಾರೆ. ಈ ಮೂಲಕ ಆ ಬಂಡಾಯವನ್ನು ಅವರು 2-2.5 ವರ್ಷದಲ್ಲಿ ಹತ್ತಿಕ್ತಾರೆ. ಆದರೆ ಆ ಒಂದು ಅವರು ಹಚ್ಚಿದಂಥ ಕಿಚ್ಚು ಏನಿತ್ತೋ ಅದು ಮುಂದುವರಿತಾನೇ ಇತ್ತು. 1830 ಸಂದರ್ಭದಲ್ಲಿ ಇಲ್ಲಿನ ರೈತರು ಇನ್ನೊಮ್ಮೆ ದಂಗೆ ಹೇಳ್ತಾರೆ, ಮತ್ತು ತೆರಿಗೆಯನ್ನು ಕೊಡೋದಿಲ್ಲ ಅನ್ನೋದನ್ನು ಮತ್ತೆ ಪ್ರತಿಪಾದಿಸ್ತಾರೆ. ಹೀಗೇ ಮುಂದುವರಿತದೆ. ಇದು ಆಗಾಗ ಸ್ಫೋಟ ಆಗ್ತಾ ಹೋಗ್ತದೆ. ಈ ಮಧ್ಯದಲ್ಲೇ ಬ್ರಿಟಿಷರು ಏನು ಮಾಡ್ತಾ ಇರ್ತಾರೆ ಅಂದರೆ, ಭೌಗೋಳಿಕವಾಗಿ ಹೇಗೆ ಇಲ್ಲಿನ ಜನರನ್ನು ಬೌದ್ಧಿಕವಾಗಿ ಅವರು ಹೊಡೆದಿದ್ರು ಜಾತಿ ಧರ್ಮಗಳ ಹೆಸರಿನಲ್ಲಿ, ಅದೇ ರೀತಿ ಭೌಗೋಳಿಕವಾಗಿಯೂ ಮತ್ತೆ ಇಲ್ಲಿನ ವಿಭಾಗಗಳನ್ನು ಬಾಂಬೆ ಪ್ರೆಸಿಡೆನ್ಸಿಗೆ ಸೇರಿಸೋದು, ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿಸೋದು, ತಾಲೂಕುಗಳ ಗಡಿಗಳನ್ನು ಬೇರೆ ಮಾಡೋದು, ಇವೆಲ್ಲ ಮಾಡಿ ಭೌಗೋಳಿಕವಾಗಿಯೂ ಅವರನ್ನು ಜನರನ್ನು ಹೊಡಿತಾ ಇರ್ತಿದ್ರು. ಯಾಕೆಂದರೆ ಅವರಿಗೆ ಯಾವುದಕ್ಕೆ ಒಂದು ಆಡಳಿತ ವ್ಯವಸ್ಥೆ ಏನಿದೆ, ಒಮ್ಮೆ ಬಾಂಬೆ ಪ್ರೆಸಿಡೆನ್ಸಿಗೆ ಹೋದರೆ ಇನ್ನೊಮ್ಮೆ ಮದ್ರಾಸ್ ಪ್ರೆಸಿಡೆನ್ಸಿಲಿ ಹೋಗಬೇಕು. ಈ ರೀತಿಯಲ್ಲಿ ಅಲ್ಲಿನ ನೀತಿ ಧೋರಣೆಗಳು ಎಲ್ಲವೂ ಬದಲಾಗಿರ್ತಿದ್ವು. ಈ ಮೂಲಕವಾಗಿ ಅವರು ಬೇರೆ ಬೇರೆ ಆಡಳಿತ ವ್ಯವಸ್ಥೆಗಳಿಗೆ, ಬೇರೆ ಬೇರೆ ಬೌದ್ಧಿಕ ಚಿಂತನೆಗಳಿಗೆ ಒಳಗಾಗುವ ರೀತಿಯಲ್ಲಿ ಮಾಡಿ ತಮ್ಮ ಒಂದು ವಸಾಹತನ್ನು ಗಟ್ಟಿ ಮಾಡ್ಕೊಳ್ತಾ ಹೋಗ್ತಾಯಿದ್ರು. ಅನಂತರ 1857 ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತೇವೆ. ಬ್ರಿಟಿಷರು ಅದನ್ನು ಸಿಪಾಯಿ ದಂಗೆ ಅಂತಾರೆ. ಅದು ಇನ್ನೊಂದು ವಿಷಯ. ಆದರೆ ಆ ಸಂದರ್ಭಗಳಿಗಾಗಲೇ ಈ ಬ್ರಿಟಿಷರು ಏನು ಪ್ರತಿಪಾದನೆ ಒಡೆದು ಆಳುವ ನೀತಿಯನ್ನು ಬಲಪಡಿಸಿದ್ರೋ ಅದು ಅವರಿಗೆ ತಿರುವಾಗಿತ್ತು. ಉತ್ತರ ಕನ್ನಡದಲ್ಲಿ ಬಂದಾಗ 1862ರಲ್ಲಿ ಅವರು ಮತ್ತೆ ಅಂದರೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಈಸ್ಟ್ ಇಂಡಿಯಾ ಕಂಪನಿ ಇಲ್ಲಿ ವಿಸರ್ಜನೆ ಆಗ್ತದೆ ಮತ್ತು ಬ್ರಿಟಿಷ್ ಪಾರ್ಲಿಮೆಂಟು ನೇರವಾಗಿ ಆಡಳಿತವನ್ನು ವಹಿಸ್ಕೊಳ್ತದೆ ಭಾರತದ್ದು. ಆ ಸಹಜವಾಗಿ 1862ರಿಂದ ಇಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಏನು ನೀತಿ ನಿಯಮಗಳಾಗಿದ್ವೋ ಅದು ಇಲ್ಲಿ ಅನ್ವಯ ಆಗ್ತವೆ. ಆ ಪ್ರಕಾರವಾಗಿ 1878 ಸಂದರ್ಭದಲ್ಲಿ ಇಲ್ಲಿ ಉಪ್ಪಿಗಾಗಿ ಸತ್ಯಾಗ್ರಹ ನಡೀತದೆ. ನಾವು ಗಾಂಧೀಜಿಯಿಂದನೇ ಉಪ್ಪಿನ ಸತ್ಯಾಗ್ರಹ ಆಯಿತು ಅಂಥೇಳಿ. ಅದಕ್ಕಿಂತನೂ 50-60 ವರ್ಷದ ಹಿಂದೆಯೇ 1872ರಿಂದ 78 ಮಧ್ಯ ಉತ್ತರ ಕನ್ನಡದ ಕರಾವಳಿಯ ಜನ ಉಪ್ಪಿನ ಕರ ಕೊಡೋದಿಲ್ಲ ಮತ್ತು ನಾವು ಸಾಂಪ್ರದಾಯಿಕವಾಗಿ ಬೆಳೆಯುವ ಉಪ್ಪನ್ನೇ ಬಳಸ್ತೇವೆ ಅಂಥೇಳಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು. ಆ ವೇಳೆಗೆ ಏನಾಗಿತ್ತು ಅಂದರೆ, ಭಾರತದಿಂದ ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಇಂಗ್ಲೆಂಡ್ನಿಂದ ಹಡಗುಗಳು ಬರ್ತಾಯಿದ್ವು, ಮಚುವೆಗಳು ಬರ್ತಾಯಿದ್ವು. ಆದರೆ ಅವು ಬರುವಾಗ ಇಲ್ಲಿ ಸರಕು ಇರಲಿಲ್ಲ ಅವರಿಗೆ. ಅಲ್ಲಿ ಉಪ್ಪು ಬೆಳೀತಾ ಇತ್ತು, ಇಂಗ್ಲೆಂಡ್ನಲ್ಲಿ ಯಥೇಚ್ಛವಾಗಿ ಉಪ್ಪಿತ್ತು. ಆ ಉಪ್ಪನ್ನು ತಂದು ಇಲ್ಲಿ ಮಾರಾಟ ಮಾಡೋದು. ಆದರೆ ನಮ್ಮಲ್ಲಿ ಏನಾಗಿತ್ತು, ಕರಾವಳಿಯಲ್ಲಿ ಉಪ್ಪು ಪುಕ್ಕಟೆಯಾಗಿ ಸಿಗ್ತಾ ಇತ್ತು, ಯಾರಿಗೂ ಉಪ್ಪು ಬೇಕಾಗಿರಲಿಲ್ಲ. ಆದ್ದರಿಂದ ಅವರು ಇಲ್ಲಿ ಬೆಳೆಯುವ ಉಪ್ಪಿನ ಮೇಲೆ ಹೆಚ್ಚಿನ ಕರವನ್ನು ಹಾಕ್ತಾರೆ ಮತ್ತು ಅದನ್ನು ಇಲ್ಲಿ ಉಪ್ಪು ಬೆಳೆಸುವುದು ಅಪರಾಧ ಅನ್ನೋದನ್ನು ಕೂಡ ಮಾಡ್ತಾರೆ. ಆ ವೇಳೆಯಲ್ಲಿ ಇಲ್ಲಿನ ಸ್ಥಳೀಯ ಜನರು ಉಪ್ಪಿಗೆ ಕರ ಕೊಡುವುದಿಲ್ಲ ಅಂತ ಪ್ರತಿಭಟನೆ ಮಾಡಿದಾಗ ಬ್ರಿಟಿಷ್ ಸರ್ಕಾರ ಬಗ್ತದೆ ಮತ್ತು ಉಪ್ಪಿನ ಮೇಲಿನ ಕರ ಆಗ ತೆಗಿತದೆ. ಈ ರೀತಿ ಮುಂದೆ ಏನಾಗ್ತದೆ, ತಿಲಕರ ಅವಧಿ ಬಂದಾಗ ಇಲ್ಲಿ ಸ್ವದೇಶಿ ಚಳುವಳಿಗಳು ಅವೆಲ್ಲ ಬರ್ತದೆ. ಬಾಲಗಂಗಾಧರ ತಿಲಕರವರು ನಮ್ಮಲ್ಲಿ ಪ್ರವಾಸ ಮಾಡ್ತಾರೆ, ಗೋಕರ್ಣ ಸಿರ್ಸಿಗಳಲ್ಲೆಲ್ಲ ಅವರು ಸಭೆಗಳನ್ನು ಮಾಡ್ತಾರೆ. ಆವಾಗ ಮರಾಠಿ ಪತ್ರಿಕೆಗಳು ಇಲ್ಲಿಗೆ ಬರ್ತವೆ. ಅವರ ತಿಲಕರ ಅಥವಾ ಉತ್ತರದ ಏನು ವಿಚಾರಧಾರೆಗಳಿದ್ವೋ ಅವು ಇಲ್ಲಿ ಬರ್ತವೆ. ಆ ಮೂಲಕ ಒಂದು ಹೊಸ ಚಳುವಳಿಯ ಒಂದು ಆಯಾಮ ಇಲ್ಲಿ ಪಡ್ಕೊಳ್ತದೆ. ಹಾಗೆಯೇ ಮುಂದೆ ಬಂದಂಥ ತಿಮ್ಮಪ್ಪ ಮಾಸ್ತರ್ ಇವರೆಲ್ಲ ಸಾಬರಮತಿ ಆಶ್ರಮಕ್ಕೆ ಹೋಗಿ ಗಾಂಧಿಯ ವಿಚಾರಗಳನ್ನು ಅಧ್ಯಯನ ಮಾಡಿ ಇಲ್ಲಿ ಬಂದಿರ್ತಾರೆ. ನಮ್ಮಲ್ಲಿ 1934ರವರೆಗೆ ಗಾಂಧೀಜಿ ಬಂದಿರೋದಿಲ್ಲ. 1934ರಲ್ಲಿ ಗಾಂಧೀಜಿ ಇಲ್ಲಿ ಬರ್ತಾರೆ. ಗಾಂಧಿ ಯುಗ ಆರಂಭ ಆಗೋದು 1920ರಿಂದ. ಆದರೂ ಕೂಡ 14 ವರ್ಷದ ನಂತರನೇ ಉಪ್ಪಿನ ಸತ್ಯಾಗ್ರಹ, ಆಮೇಲೆ ಕರ ನಿರಾಕರಣೆ ಇವೆಲ್ಲ ಮುಗಿದ ಮೇಲೆ ಅವರು ಇಲ್ಲಿ ಬರ್ತಾರೆ. ಮತ್ತು ಅವರು ಬಂದ ಉದ್ದೇಶ ಕೂಡ ಹರಿಜನ ಕಲ್ಯಾಣಕ್ಕಾಗಿ, ಹಣ ಸಂಗ್ರಹಣೆಗಾಗಿ ಬಂದಿದ್ದರೆ ಹೊರತು ಚಳುವಳಿಯ ನಾಯಕತ್ವ ವಹಿಸ್ಕೊಂಡು ಇಲ್ಲಿ ಬಂದಿರಲಿಲ್ಲ. ಇದು ಗಮನಾರ್ಹ. ನಮ್ಮ ಸ್ವಾತಂತ್ರ್ಯ ಚಳುವಳಿಯ ಒಂದು ಉತ್ತರ ಕನ್ನಡದ ಸಂದರ್ಭದಲ್ಲಿ ಗಾಂಧೀಜಿಯ ತತ್ವಗಳು ಇಲ್ಲಿ ಪ್ರಭಾವ ಬೀರಿದ್ವು, ಆದರೆ ಅವರು ನೇರ ನಾಯಕತ್ವ ಇಲ್ಲಿ ಬಂದಿರಲಿಲ್ಲ. ಇಲ್ಲಿ ಸ್ಥಳೀಯ ನಾಯಕತ್ವಗಳೇ ಅದನ್ನು ನಿಭಾಯಿಸಿದ್ವು. ಮತ್ತು ಈ ನೆಲದ ಚಳುವಳಿಯನ್ನು ಅಭ್ಯಾಸ ಮಾಡುವಾಗ ಮತ್ತೊಂದು ಗಮನಿಸಬೇಕಾದದ್ದು ಅಂದರೆ, ನಮಗೆ ಗಾಂಧಿ ಯುಗದ ವೈಫಲ್ಯ ಭಾಳ ಕಾಣ್ತದೆ ಈ ನೆಲದಲ್ಲಿ. ಯಾಕಂದರೆ ಗಾಂಧೀಜಿಯ ಒಂದು ಉದಾಹರಣೆಯಾಗಿ ಹೇಳಬೇಕು ಅಂದರೆ, 1931ರಲ್ಲಿ ಉಪ್ಪಿನ ಸತ್ಯಾಗ್ರಹ ಮುಗಿದ ಮೇಲೆ ಕರ ನಿರಾಕರಣೆ ಚಳುವಳಿಯನ್ನು ಗಾಂಧೀಜಿಯವರು ಆರಂಭಿಸ್ತಾರೆ. ಅದು 1932ರಲ್ಲಿ ಆಮೇಲೆ ಇರ್ವಿನ್ ಜೊತೆ ಒಪ್ಪಂದ ಮಾಡಿಕೊಂಡು ಅದನ್ನು ಸ್ಥಗಿತಗೊಳಿಸ್ತಾರೆ, ಮತ್ತು ಕರ ಕೊಡ್ರಿ ಅಂತಾರೆ. ಈ ಮಧ್ಯ 1 ವರ್ಷದ ಅವಧಿಯಲ್ಲಿ ನಡೆದಂಥದ್ದು ಏನಂದರೆ, ಇಲ್ಲಿನ ರೈತರು
ತಾವು ಗಾಂಧೀಜಿಯ ಒಂದು ಮಾತಿನಂತೆ ತಾವು ಕರ ಕೊಡೋದಿಲ್ಲ ಅನ್ನೋದನ್ನು ಪ್ರತಿಪಾದಿಸಿ ಕರ ಕೊಡೋದಿಲ್ಲ. ಯಾರು ಕರವನ್ನು ಕೊಟ್ಟಿಲ್ವೋ ಅವ್ರದ್ದೆಲ್ಲ ಜಮೀನುಗಳನ್ನು, ಮನೆ ಮುಟ್ಟು ಏನು ಆಸ್ತಿ ಪಾಸ್ತಿ ಎಲ್ಲವನ್ನು ಬ್ರಿಟಿಷರು ಮುಟ್ಟುಗೋಲು ಹಾಕೊಳ್ತಾರೆ ಮತ್ತು ಅದನ್ನು ಹರಾಜು ಹಾಕ್ತಾರೆ. ಹರಾಜು ಹಾಕಿದಾಗ ಇಲ್ಲಿಯ ಸ್ಥಳೀಯ ಏನು ಅಧಿಕಾರಿ ವರ್ಗಗಳು, ಪಟೇಲರು ಇದ್ದರು ಕೆಲವರು, ಅವರು ಅದನ್ನು ಖರೀದಿಸ್ತಾರೆ. ಇನ್ನು ಕೆಲವು ಹೊರಗಿಂದ ಬಂದಂಥ ಹಣವಂತರು ಅದನ್ನು ಖರೀದಿಸ್ತಾರೆ. ಹೀಗೆ ಇಲ್ಲಿನ ಜನರ ಯಾರು ಕರ ಕೊಟ್ಟಿಲ್ವೋ ಅವರೆಲ್ಲರ ಆಸ್ತಿಗಳು ಹರಾಜಾಗಿ ಹೋಗಿ ಅವರು ನಿರ್ಗತಿಕರಾಗ್ತಾರೆ. ಆದರೆ 31ರಲ್ಲಿ ಗಾಂಧಿ 32ರಲ್ಲಿ ಇರ್ವಿನ್ ಜೊತೆ ಒಪ್ಪಂದ ಮಾಡಿಕೊಂಡು ತೆರಿಗೆ ಕೊಟ್ಟು ಬಿಡಿ ಅಂತಾರೆ. ಆದರೆ ತೆರಿಗೆ ಕೊಡಲಿಕ್ಕೆ ಇವ್ರ ಹತ್ರ ಭೂಮಿನೇ ಇರೋದಿಲ್ಲ. ಆನಂತರ ಕೋರ್ಟ್ ಆದೇಶದ ಪ್ರಕಾರ ಅವರ ಜಮೀನು ಹಿಂದಕ್ಕೆ ಕೊಡೋದು ಅನ್ನೋದು, ಅಂದರೆ ಒಪ್ಪಂದದ ಕರಾರಿನ ಪ್ರಕಾರ. ಮುಂಬೈ ಸರ್ಕಾರದ ಮಂತ್ರಿಗಳು ಬಂದು ಇಲ್ಲಿ ಯಾವಾಗ ಬರ್ತಾರವರು, ಇವರ ಭೂಮಿಗಳು ಲೀಲಾವಾಗಿದ್ದು 1931-32ರಲ್ಲಾದರೆ ಅವರು ಹಿಂದಿರುಗಿಸಿ ಕೊಡ್ತೇನೆ ಅಂತ ಬಂದಿದ್ದು 1938-39ರಲ್ಲಿ. 8 ವರ್ಷದ ನಂತರ, ಆ 8 ವರ್ಷದಲ್ಲಿ ಇವರು ಭೂಮಿ ಇನ್ನೇ ಯಾರ್ಯಾರ್ದು ಹಸ್ತಾಂತರ ಆಗಿತ್ತು, ಅದು ಬೇರೆ ಬೇರೆ ರೀತಿಯಲ್ಲಿ ರೂಪಾಂತರ ಆಗಿತ್ತು, ಗದ್ದೆ ಇದ್ದುದು ತೋಟ ಆಗಿತ್ತು, ಇವೆಲ್ಲವೂ ಆಗಿದ್ವು. ಆಗ ಬಂದಾಗ ಏನಾಗಬೇಕು, ಖರೀದಿ ಮಾಡಿದವನಿಗೆ ಹಣ ವಾಪಸ್ ಕೊಡಬೇಕು. ಸರ್ಕಾರವೂ ಬದಲಾಗಿತ್ತು, ಅಧಿಕಾರಿಗಳು ಬದಲಾಗಿದ್ದರು, ಇವ್ರ ಹತ್ರ ಕೊಡಲಿಕ್ಕೆ ಹಣ ಇಲ್ಲ, ಅವನು ಅದಕ್ಕೆ ಬಡ್ಡಿ ಸೇರಿಸಿ ಕೊಡ್ತಾನೆ. ಈ ರೀತಿಯಾಗಿ ಯಾರ ಹತ್ರ ಭೂಮಿ ಇತ್ತೋ ಅವನು ನಿರ್ಗತಿಕನಾಗಿದ್ದ, ಮತ್ತು ಅವನ ಭೂಮಿ ಯಾರ್ದು ಹಣವಂತನ ಪಾಲಾಗಿತ್ತು. ಆವಾಗ ಅವನ ಭೂಮಿಗೆ ಅವನು ಕೊಟ್ಟ ಹಣ, ಅವನ ಭೂಮಿಯ ಹಣವಂತ ಮತ್ತೆ ಕೊಟ್ಟು ತಗೊಳ್ಳಿಕ್ಕೆ ಅವನ ಹತ್ರ ಜೀತದಾಳಾಗಿ ಉಳಿಬೇಕಾಯಿತು. ಈ ಮೂಲಕ ಯಾರು ಭೂಮಾಲೀಕನಾಗಿದ್ನೋ ಅವನು ಜೀತದಾಳಾಗಿ ಪರಿವರ್ತನೆ ಆದ ಮತ್ತು ಎಲ್ಲಿಂದನೋ ಬಂದವನು ಭೂಮಾಲೀಕನಾಗಿ ಇಲ್ಲಿ ಅಧಿಕಾರದ ದರ್ಪ ತೋರಿಸಿದ. ಇದು ಗಾಂಧಿ ಯುಗದ ವೈಫಲ್ಯ, ಗಾಂಧೀಜಿಯ ವೈಫಲ್ಯ ಅಂತ ಹೇಳ್ತಾ ಇಲ್ಲ ನಾನು, ಇದು ಗಾಂಧಿ ಯುಗದ ವೈಫಲ್ಯ. ಯಾಕೆಂದರೆ ಆ ಒಂದು ಕರ ನಿರಾಕರಣೆಯ ಒಂದು ಚಳವಳಿ ಏನಾಗಿತ್ತು, ಅದರ ಪರಿಣಾಮ ಈ ರೀತಿಯಾಗಿತ್ತು. ಇವೆಲ್ಲ ನಮ್ಮ ಅಧ್ಯಯನಗಳು ಇವತ್ತು ಮರೆಮಾಚಿ ಬಿಟ್ಟಿವೆ. ಯಾಕೆಂದರೆ ಆ ರೀತಿಯಲ್ಲಿ ಗಾಂಧೀಜಿಯ ವಿರುದ್ಧ ಹೋಗುವಾಗಿಲ್ಲ, ಹೋದರೆ ಅವನು ಅಭಿನವ ಗೋಡ್ಸೆ ಆಗಿಬಿಡ್ತಾನೆ. ಆದ್ದರಿಂದ ನಮ್ಮ ಸಂಶೋಧನೆಯ ಸಂದರ್ಭದಲ್ಲಿಯೂ ಕೂಡ ನಾವು ಇದನ್ನು ಮರೆಮಾಚಿ ಹೋಗ್ತೇವೆ. ಹಾಗಾಗಬಾರ್ದು, ಇವೆಲ್ಲವೂ ಬೆಳಕಿಗೆ ಬರಬೇಕು. ಇದು ಕೂಡ ಒಂದು ಆಯಾಮ. ಇದರ ಇನ್ನೊಂದು ಆಯಾಮ ಏನಾಗ್ತದೆ ಅಂದರೆ, ಈ ಎಲ್ಲ ಘಟನೆಗಳನ್ನು ನೋಡ್ತಾ ಇದ್ದಂಥವರು ಇಲ್ಲಿನ ಸ್ಥಳೀಯ ರೈತರು ದಿನಕರ ದೇಸಾಯಿಯ ನೇತೃತ್ವದಲ್ಲಿ ರೈತ ಹೋರಾಟವನ್ನು ಶುರು ಮಾಡ್ತಾರೆ. ತಮ್ಮ ಭೂಮಿ ಉಳುವವನೇ ನಮಗೆ ಒಡೆಯನಾಗಬೇಕು ಅಂಥೇಳಿ. ಅದು ಬ್ರಿಟಿಷ್ ಸರ್ಕಾರ ಹೋಯಿತು, ಭಾರತ ಸರ್ಕಾರ ಬಂದರೂ 1974ರವರೆಗೂ ಅದು ಬರ್ತದೆ. ಆಮೇಲೆ ದೇವರಾಜ ಅರಸು ಆ ಭೂ ಸುಧಾರಣಾ ಕಾನೂನು ತಂದು ಉಳುವವನೇ ಒಡೆಯಂತೆ ಆಮೇಲೆ ಕೊಡ್ತಾರೆ. ಇವೆಲ್ಲವೂ ಶುರುವಾಗಿದ್ದು 1931ರ ಕರ ನಿರಾಕರಣೆಯಿಂದ. ಅಂದರೆ ಈ ಒಂದು ಆಯಾಮ ನೋಡಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಬರೀ ಅಹಿಂಸೆ ಇವನ್ನೆಲ್ಲ ವೈಭವೀಕರಿಸ್ತೇವೆ, ಆದರೆ ಒಬ್ಬ ಭೂಮಾಲೀಕನಿದ್ದವನು ನಿರ್ಗತಿಕನಾಗುವವರೆಗೂ ಅನುಭವಿಸಿದ್ದು ಹಿಂಸೆಯೋ ಏನದು. ಯಾಕಂದ್ರೆ ಉದಾಹರಣೆಗೆ ಹೇಳ್ಬೇಕಂದ್ರೆ, ನಮ್ಮ ಈ ಉಳುವರಿಯಲ್ಲಿ ಒಬ್ಬ ಹುಲಿಯಪ್ಪ ಗೌಡ ಅಂತ ಇರ್ತಾನೆ. ಅವನ ಮಕ್ಕಳು ರಾಮದಾಸ್ ಗೌಡ, ಇವರೆಲ್ಲ ಸುಮಾರಷ್ಟು ಜನ, 7-8 ಜನ. ಆ ಇಡೀ ಕುಟುಂಬ ಒಂದು ಒಳ್ಳೆ ಜಮೀನ್ದಾರರ ಕುಟುಂಬ. ಅದು ಅವರಿಗೆ ಸ್ವಂತ ಎಕರೆ 60-50 ಎಕರೆ ಅವರಿಗೆ ಸ್ವಂತ ಭೂಮಿ ಇತ್ತು. ಆದರೆ ಅವರು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯ ಕರೆಗೆ ಕೊಟ್ಟು ತೆರಿಗೆ ಕೊಡೋದಿಲ್ಲ. ಆವಾಗ ಅವರು ಇಡೀ ಭೂಮಿ ಯಾರೋ ಒಬ್ಬ ಶಿವಮೊಗ್ಗದಿಂದ ಬಂದ ಒಬ್ಬವನ್ನು ಖರೀದಿಸ್ತಾನೆ. ಆಮೇಲೆ ಹಿಂದಿರುಗಿ ಬರುವಷ್ಟರಲ್ಲಿ ಅವರೆಲ್ಲರೂ ಅವ್ರ ಮನೆ ಹೆಂಡತಿ ಮಕ್ಕಳುಗಳೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಹಸಿವೆಯಿಂದ ತಡ್ಕೊಳ್ಳಿಕ್ಕಾಗದೆ. ಆಮೇಲೆ ಅವನು ರಾಮದಾಸ್ ಗೌಡ ಒಬ್ಬನೇ ಉಳಿತಾನೆ. ಅವನ 8 ಜನರಲ್ಲಿ 7 ಜನ ಅವರ ಅಣ್ಣ ತಮ್ಮದಿರು ಸತ್ತೋಗ್ತಾರೆ ಆ ಭೂಮಿ ಬರುವಷ್ಟು ಹೊತ್ತಿನಲ್ಲಿ. ಇವೆಲ್ಲ ಘಟನೆಗಳು, ಆ ಹಸಿವೆಯಿಂದ ಸತ್ತಂಥವು, ಇವೆಲ್ಲವೂ ಹಿಂಸೆ. ನಾವು ಒಂದು ವ್ಯಕ್ತಿಗತ ನೆಲೆಯಲ್ಲಿ ಅಧ್ಯಯನ ಮಾಡಿದಾಗ ಯಾವುದೋ ಒಬ್ಬ ವ್ಯಕ್ತಿಯನ್ನು ವೈಭವೀಕರಿಸುವ ಹಂತದಲ್ಲಿ ಇವೆಲ್ಲವನ್ನು ಮರೆಮಾಚಿಬಿಡ್ತೇವೆ. ಈ ನಮ್ಮ ಸ್ವಾತಂತ್ರ್ಯ ಹೋರಾಟ ನಾವು ಈವರೆಗೂ ತಿಳ್ಕೊಂಡಂಗೆ ಅಹಿಂಸಾತ್ಮಕವಾಗಿ ನಡೀಲೇ ಇಲ್ಲ. ಇಲ್ಲಿ ಶಸ್ತ್ರ ಬಳಕೆ ಆಗಿಲ್ಲ ಅಂದರೆ ಬೆಂಕಿಯಂತಹ ಬಹುದೊಡ್ಡ ಶಸ್ತ್ರದ ಬಳಕೆ ಆಗಿದೆ. ಇವತ್ತಿನ ನಾವು ಬಾಂಬನ್ನು ಬಳಸ್ತೇವೆ, ಏನದು? ಬೆಂಕಿ. ಅದು ಸ್ಫೋಟಗೊಂಡಾಗ ಹುಟ್ಟೋದು ಶಕ್ತಿ ಯಾವುದು? ಬೆಂಕಿಯ ಶಕ್ತಿ. ಅದು ಇವತ್ತಿನ ಪ್ರಬಲ ಆಯುಧ. ಈ ಆಯುಧವನ್ನೇ ಈ ಚೋರಾಚೋರಿಯಲ್ಲಿ ಸ್ಟೇಷನಿಗೆ ಬೆಂಕಿ ಹಚ್ಚೋದಾಗಲಿ, ಉಳುವರಿಯ ಜಂಗಲ್ ತಾರಿ ಸುಡೋದಾಗಲಿ, ಇಲ್ಲೆಲ್ಲ ಬಳಕೆಯಾಗಿದ್ದು ಬೆಂಕಿ ಎನ್ನುವ ಆಯುಧ. ನಾವು ಏನು ಇವತ್ತು ಅಧ್ಯಯನ ಮಾಡಲಿಕ್ಕೆ ಹೊರಟಿದ್ದೇವೋ ಅದು ಒಂದು ಮಿಥ್ಯದ ಪರಿಧಿಯಿಂದ ಹೊರಗಿಲ್ಲ. ಅದಕ್ಕೆ ಒಂದು ಆಯಾಮ ಮಿಥ್ಯ ಮುಚ್ಚಿಕೊಂಡಿದೆ. ಅದನ್ನು ನಾವು ಸರಿಸಬೇಕಾದ ಜವಾಬ್ದಾರಿ ಇವತ್ತಿನ ಯುವ ಸಂಶೋಧಕರ ಮೇಲಿದೆ. ನಮ್ಮ ಇಡೀ ಸ್ವಾತಂತ್ರ್ಯ ಹೋರಾಟವನ್ನು
ಅಧ್ಯಯನ ಮಾಡಬೇಕಾದ ಅಗತ್ಯತೆ ಇದೆ. ಹೀಗೆ ನಮ್ಮ ಉತ್ತರ ಕನ್ನಡದಲ್ಲಿ ನಡೆದಂಥ ಮತ್ತು ಕೊನೆಯಲ್ಲಿ ಏನಂತಂದರೆ ನಮ್ಮಲ್ಲಿ ಈ ಎಲ್ಲ ಹೋರಾಟಗಳ ಮಧ್ಯದಲ್ಲಿ ನಾವು ಕೇವಲ ಬ್ರಿಟಿಷರ ವಿರುದ್ಧ ಅಥವಾ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಮಾತ್ರ ಹೋರಾಟ ಮಾಡಿದ್ದೇವೆ. ಅದಕ್ಕೆ ಪ್ಯಾರಲಲ್ ಆಗಿ ನಮ್ಮಲ್ಲಿ ಪೋರ್ಚುಗೀಸರಿದ್ದರೆ ನಾವು ಒಂದೇ ಒಂದು ಅಕ್ಷರ ಅದು ಪೋರ್ಚುಗೀಸರ ವಿರುದ್ಧ ಮಾಡಲಿಲ್ಲ, ಒಂದೇ ಒಂದು ಬೆರಳನ್ನು ಇವರು ಈಗ ಮಾಡ್ತಾ ಇದ್ದಾರೆ ಅಂತ ತೋರಿಸಲಿಲ್ಲ. ಕಾರಣ ಏನಂದರೆ ಬ್ರಿಟಿಷರ ಕಾನೂನುಗಳಿಗೂ ಪೋರ್ಚುಗೀಸರ ಕಾನೂನುಗಳಿಗೂ ಸಾಕಷ್ಟು ವ್ಯತ್ಯಾಸ ಇತ್ತು. ಪೋರ್ಚುಗೀಸ್ ಕಾನೂನಿನಲ್ಲಿ ಅವರ ಮೇಲೆ ಆಪಾದನೆ ಮಾಡಿದ್ರೆ ಅವರು ವಿಚಾರಣೆ ಮಾಡ್ತಾ ಇರಲಿಲ್ಲ, ಸ್ಥಳದಲ್ಲೇ ಗುಂಡಿಟ್ಟು ಬಿಡ್ತಾಯಿದ್ರು. ಹಾಗಾಗಿ ನಮ್ಮ ಯಾವ ರಾಜಕೀಯ ನಾಯಕರೇ ಆಗಲಿ ಅಥವಾ ಯಾವ ಸಾಮಾನ್ಯನೇ ಆಗಲಿ ಪೋರ್ಚುಗೀಸ್ ವಿರುದ್ಧ ಯಾವುದೇ ಚಳುವಳಿಯನ್ನು ಈ ನೆಲದಲ್ಲಿ ಮಾಡಲಿಲ್ಲ. ಹಾಗಾಗಿನೇ ಅವರು 1961ರವರೆಗೆ ಉಳಿದ್ರು ಇಲ್ಲಿ. ಬ್ರಿಟಿಷರು ಬಿಟ್ಟು ಹೋಗ್ಲಿಕ್ಕೆ ಕೂಡ ನಮ್ಮ ಚಳುವಳಿ ಎಷ್ಟರ ಮಟ್ಟಿಗೆ ಕಾರಣ ಆಗಿದೆ ಅನ್ನೋ ಪ್ರಶ್ನೆ ಕೂಡ ನಾವು ಇಟ್ಕೋಬೇಕು. ಯಾಕೆಂದರೆ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ 1947ಕ್ಕೆ 90 ವರ್ಷ ಆಯಿತು. ನಾವು ಹಿಂದಿನ ಎಲ್ಲ ಹೋರಾಟಗಳನ್ನು ಬಿಟ್ಟುಬಿಡುವ. 1857 ಪ್ರಥಮದಿಂದ 47ರವರೆಗೂ ನಾವು ಚಳುವಳಿಗಳನ್ನು ನೋಡ್ತಾ ಹೋದರೆ 42ರಲ್ಲಿ ನಿಂತು ಬಿಟ್ಟಿದ್ದೇವೆ ನಾವು. 42ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಆಯಿತು. ಅದು 43ರ ಜೂನ್ ವೇಳೆಗೆ ಇಡೀ ದೇಶದಲ್ಲಿ ತಂಡಾಗೋಯ್ತು. ಆ ನಂತರದಲ್ಲಿ ಈ ದೇಶದಲ್ಲಿ ಯಾವ ಚಳುವಳಿ ನಡೀತು? 42ರಿಂದ 47ರ ಮಧ್ಯೆ 5 ವರ್ಷದ ಅಂತರದಲ್ಲಿ ನಾವು 90 ವರ್ಷ ಹೋರಾಡಿದ್ವಿ ಬ್ರಿಟಿಷರ ವಿರುದ್ಧ. 90 ವರ್ಷದಲ್ಲಿ ಅವರು ಜಪ್ಪಯ್ಯ ಅಂದರೂ ಕೇಳಲಿಲ್ಲ ನಮಗೆ. ಎಷ್ಟೋ ಸಾವಿರಾರು ಜನ ಸತ್ತರು, ಎಷ್ಟೋ ಜನ ಜೈಲು ಪಾಲಾದರು, ಎಷ್ಟೋ ಜನ ಭೂಮಿ ಕಳ್ಕೊಂಡ್ರು, ಮನೆ ಕಳ್ಕೊಂಡ್ರು, ತಮ್ಮ ಭವಿಷ್ಯವನ್ನೇ ಕತ್ಲೆಗೆ ಹಾಕ್ಕೊಂಡ್ರು. ಯಾರೂ ಬ್ರಿಟಿಷರು ಅಲಗಾಡಲಿಲ್ಲ. ಕೇವಲ 5 ವರ್ಷ ಸುಮ್ಮನೆ ಇದ್ದಿದ್ದಕ್ಕೆ ಅವರು ಸ್ವಾತಂತ್ರ್ಯ ಕೊಟ್ಟರು. ಇದು ಪ್ರಶ್ನೆ ಮಾಡ್ಕೋಬೇಕಲ್ಲ ನಾವು. ಮುಖ್ಯವಾಗಿ ಇಲ್ಲಿ ಅಧ್ಯಯನ ಮಾಡಬೇಕು ಅಂದರೆ 47ರಲ್ಲಿ ಕೇವಲ ಭಾರತಕ್ಕೆ ಮಾತ್ರ ಸ್ವಾತಂತ್ರ್ಯ ಸಿಗಲಿಲ್ಲ. ಮುಂದಿನ 1.5 ವರ್ಷದಲ್ಲಿ ಆಫ್ರಿಕಾದಲ್ಲಿರುವಂಥ 21 ಬ್ರಿಟಿಷ್ ವಸಾಹತುಗಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. 48ರಲ್ಲಿ ಬರ್ಮಾಗೆ ಸ್ವಾತಂತ್ರ್ಯವನ್ನು ಕೊಟ್ಟರು, ಶ್ರೀಲಂಕಾಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಈ ಕಡೆ ಪಾಕಿಸ್ತಾನ ಇದ್ರ ಜೊತೆಯಲ್ಲಿ ನಮ್ಮಲ್ಲಿ ಭಾಗ ಆಗಿ ಹೋಯಿತು. ಎಲ್ಲ ಆಯಿತು ಯಾಕೆ? ಬ್ರಿಟಿಷರಿಗೆ ಯುರೋಪಿನ ಹೊರಗಿನ ವಸಾಹತುಗಳನ್ನು ನಿಭಾಯಿಸುವಷ್ಟು ಆರ್ಥಿಕ ಸಾಮರ್ಥ್ಯ ಇರಲಿಲ್ಲ. ಅದು ಪೂರ್ತಿಯಾಗಿ 2ನೇ ಮಹಾಯುದ್ಧದಲ್ಲಿ ದಿವಾಳಿಯಾಗಿ ಹೋಗಿತ್ತು. ಇನ್ ಕೇಸ್ 2ನೇ ಮಹಾಯುದ್ಧ ನಡೆದೇ ಇದ್ದರೆ ನಮ್ಮಲ್ಲಿ ಇನ್ನು ಎಲ್ಲಿವರೆಗೂ ಬ್ರಿಟಿಷ್ ಆಡಳಿತ ಇರ್ತಿತ್ತು ನಾವು ಅಂದಾಜು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ನೆಲೆಯಲ್ಲಿ ಕೂಡ ನಮ್ಮ ಸ್ವಾತಂತ್ರ್ಯ ಹೋರಾಟದ ಅಧ್ಯಯನ ಆಗಬೇಕು ಮತ್ತು ಅದರ ಪರಿಣಾಮಗಳು ಏನೇನಾಗಿದ್ದಾವೆ ಅದು ಹೊಸ ಒಂದು ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾವು ಮಾಡಬೇಕು. ನಮ್ಮ ಈ ವ್ಯಕ್ತಿಗತ ನೆಲೆಯ ಸ್ವಾತಂತ್ರ್ಯ ಹೋರಾಟದ ಏನು ಇತಿಹಾಸ ಇದೆ ಅದನ್ನು ನಾವು ಸಮಷ್ಟಿಯ ನೆಲೆಯಲ್ಲಿ, ಯಾಕೆಂದರೆ ಆ ವ್ಯಕ್ತಿಯನ್ನು ಹೊರತುಪಡಿಸಿ ನಾವು ಅದನ್ನು ಅಧ್ಯಯನ ಮಾಡಿದಾಗ ನಮಗೆ ಇನ್ನಷ್ಟು ಹೊಸ ಒಂದು ವಿಷಯಗಳು ನಮ್ಮ ಎದುರಿಗೆ ಬರ್ತವೆ ಮತ್ತು ನಾವು ಮಿಥ್ಯದಿಂದ ಸತ್ಯದ ಕಡೆ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಪ್ರಬಂಧದಲ್ಲಿ ಇಲ್ಲಿ ಹೇಳುವಾಗ ಸ್ವಲ್ಪ ಸಮಯದ ಮಿತಿಯನ್ನು ಇಟ್ಕೊಂಡು ಹೇಳಬೇಕಾಗಿದ್ದರಿಂದ ತುಂಡು ಮಾಡಿ ಹೇಳಿದ್ದೇನೆ. ಪ್ರಬಂಧದಲ್ಲಿ ಅದನ್ನೆಲ್ಲ ಒಂದು ಕೊಂಡಿಯಲ್ಲಿ ಸರಿಯಾಗಿ ಜೋಡಿಸಿ ಬರೆದಿದ್ದೇನೆ. ಅದನ್ನು ನೀವೆಲ್ಲ ಇನ್ನಷ್ಟು ಇದೆ ತಿಳ್ಕೊಬೋದು. ಯಾರಿಗಾದರೂ ಪ್ರಶ್ನೆಗಳಿದ್ದರೆ ಯಾವುದೇ ಮುಲಾಜಿಲ್ಲದೆ ಸ್ಪಷ್ಟವಾಗಿ ಕೇಳ್ಬೋದು. ಸರ್, ಹಾಂ, ಈಗ ಗಾಂಧಿಯವರ ಭೇಟಿ ಹರಿಜನೋದ್ಧಾರಕ್ಕೆ ಅಂತಂದ್ಬಿಟ್ಟು ತಾವು ಹೇಳಿದ್ರಿ. ಆ ಕಾರ್ಯಕ್ರಮ ಎಷ್ಟು ಮಟ್ಟಿಗೆ ಕೋಸ್ಟಲ್ ಬೆಲ್ಟ್ನಲ್ಲಿ ಪ್ರಭಾವ ಬೀರ್ತು ಅಥವಾ ಅದರ ಫ್ರೂಟ್ಸ್ ಏನು? ಈಗ ಅದನ್ನೇ ನಾನು ಹೇಳಿದ್ದು. ಯಾಕೆಂದರೆ ನಾವು ಎಲ್ಲನೂ ಗಾಂಧಿ ಯುಗದ ಒಂದು ವೈಫಲ್ಯ ಅಂತ ಇಲ್ಲಿ ಹೇಳ್ತೇವೆ ಅಂದರೆ ಅದು ಯಾವುದೂ ನಮ್ಮಲ್ಲಿ ಪರಿಣಾಮ ಬೀರಲಿಲ್ಲ. ಈಗ ನಾವು ಉಪ್ಪಿನ ಸತ್ಯಾಗ್ರಹ ಒಂದು ಪ್ರಮುಖ ಮೈಲಿಗಲ್ಲು ಅಂತ ಹೇಳ್ತೇವೆ. ಅದರ ಪರಿಣಾಮ ನಾವು ಕೇಳಿದರೆ ಏನೂ ಇಲ್ಲ. ನಾವೇನು ಸ್ವಾತಂತ್ರ್ಯ ಚಳುವಳಿ ಅಂತೇಳಿ ನಾವು ಇಲ್ಲಿ ಏನು ಬಿಂಬಿಸ್ತೇವೋ ಅದರ ಒಟ್ಟಾರೆ ಪರಿಣಾಮ ಅಂತಿಮದಲ್ಲಿ ಏನಾಯಿತು ಕೇಳಿದ್ರೆ ನಮ್ಗೆ ಉತ್ತರ ಸಿಗೋದಿಲ್ಲ. ಗಾಂಧೀಜಿ ಇಲ್ಲಿ ಬಂದದ್ದು ಅವರು ಇದರಲ್ಲಿರ್ತಾರೆ, ಅವರು ನಂದಿ ಬೆಟ್ಟದಲ್ಲಿರ್ತಾರೆ, ಅವರಿಗೆ ಪ್ಯಾರಲೈಸಿಸ್ ಆಗಿರ್ತದೆ. ಅವರಿಗೆ ನಮ್ಮ ಅಂಕೋಲಾದ ಬೊಮ್ಮಗೌಡ್ರ ಶಿವಗೌಡ್ರೆ ಅವರಿಗೆ ಔಷಧವನ್ನು ಕೊಟ್ಟಿರ್ತಾರೆ. ಅವರು
ವಾಪಸ್ ಸಾಬರಮತಿಗೆ ಹೋಗುವಾಗ ಕುಂದಾಪುರಕ್ಕೆ ಬರ್ತಾರೆ, ಕುಂದಾಪುರದಿಂದ ಹಡಗಿನ ಮೂಲಕ ಅವರು ಕಾರವಾರಕ್ಕೆ ಬರ್ತಾರೆ, ಕಾರವಾರದಿಂದ ಕಾರ್ ಮೂಲಕ ಅಂಕೋಲಕ್ಕೆ ಬರ್ತಾರೆ. ಈಗೇನು ಗಾಂಧಿ ಮೈದಾನ ಹೇಳ್ತಾರೆ ಅಂಕೋಲದ, ಅಲ್ಲಿ ಸಭೆ ಆಗ್ತದೆ. ಅಲ್ಲಿ ಅವರು ಒಂದಿಷ್ಟು ಹಣವನ್ನು ಸೇರಿಸ್ತಾರೆ ಹರಿಜನೋದ್ಧಾರಕ್ಕಾಗಿ. ಅದು ಇಲ್ಲಿ ಆಗಲಿಲ್ಲ. ಅವರು ಅದು ಗುಜರಾತಿಗೆ ಹೋಯಿದ್ರು. ಅವರು ಸಾಬರಮತಿಯಲ್ಲಿ ಆಶ್ರಮ ಏನಿತ್ತು ಅಲ್ಲಿಂದ ಮಾಡಿದರು ಅವರು. ನಮ್ಮಲ್ಲಿ ಇಲ್ಲಿ ಅದರ ಒಂದು ಇಲ್ಲಿನ ಸಂಪತ್ತು, ಈ ಬ್ರಿಟಿಷರು ಕೂಡ ನಮ್ಮ ಸಂಪತ್ತನ್ನು ಒಯ್ದರು, ಹಾಗೆ ಗಾಂಧೀಜಿ ಬಂದು ಕೂಡ ನಮ್ಮ ಸಂಪತ್ತನ್ನು ಒಯ್ದರು ಅಂತಲೇ ಭಾವಿಸ್ಕೋಬೇಕು ನಾವು. ಅದರ ಆ ಹಣದಿಂದ ಉತ್ತರ ಕನ್ನಡಕ್ಕೆ ಏನೂ ಉಪಯೋಗ ಆಗಲಿಲ್ಲ. ಥ್ಯಾಂಕ್ ಯು ಸರ್. ಇನ್ಯಾರೆಲ್ಲಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಬಹುದು ನಮ್ಮ ವಿದ್ಯಾರ್ಥಿಗಳು. ಯಾವುದು ಇದಕ್ಕೆ ನಾನು ಹೇಳಿದ್ದ ವಿಷಯ ಅಂತಲ್ಲ, ಇದಕ್ಕೆ ರಿಲೇಟೆಡ್ ಆಗಿ ಸ್ವಲ್ಪ ನಿಮ್ಮಲ್ಲಿ ಏನು ಗೊಂದಲಗಳಿದ್ದರೆ ಕೇಳ್ಕೊಬೋದು. ಯಾಕೆಂದರೆ ನಾನು ಮಾತಾಡುವಾಗಲೂ ಜಂಪ್ ಆಗಿದೆ, ಸಾಕಷ್ಟು ವಿಷಯಗಳು ಜಂಪ್ ಆಗಿ ಹೋಗಿದ್ದಾವೆ. ಯಾರ್ದು ಇಲ್ವಾ ಪ್ರಶ್ನೆ? ಸರಿ, ಈ ಒಂದು ಸಮ್ಮೇಳನವನ್ನು ಆಯೋಜಿಸಿ ಒಂದು ವಿಚಾರ ಮಂಡನೆಗೆ ಅವಕಾಶ ಮಾಡಿಕೊಟ್ಟಂತಹ ರಾಜ್ಯ ಪತ್ರಾಗಾರ ಇಲಾಖೆಗೂ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕುಮಟಾ ಇದರ ಪ್ರಾಚಾರ್ಯರಿಗೂ, ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಪ್ರಮೋದ್ ಹೆಗಡೆಯವರಿಗೂ, ಹಾಗೂ ಈ ಒಂದು ಕಾರ್ಯಕ್ರಮದ ಸಂಘಟನೆಯಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿ ನಮ್ಮನ್ನು ಇಲ್ಲಿ ಕರೆಸಿ ಮಾತನಾಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರತಿಯೊಬ್ಬರಿಗೂ ಶಿರಬಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಸಂಘಟಕರು ನನಗೆ ಪ್ರಬಂಧ ಮಂಡನೆ ಜೊತೆಗೆ ಅಧ್ಯಕ್ಷತೆಯನ್ನು ಕುರಿತು ಸಹಿತ ಒಂದೆರಡು ಮಾತನ್ನು ಆಡಿ ಸರ್ ಅಂತ ಹೇಳಿದ್ದಾರೆ. ನಾವೆಲ್ಲ ಒಪ್ಕೊಂಡಿದ್ದೇವೆ. ಈಗಾಗಲೇ ಊಟದ ವಿರಾಮ ಆಗುವ ಸಂದರ್ಭದಿಂದ ಎಲ್ಲ ವಿದ್ಯಾರ್ಥಿಗಳ ಮುಖದಲ್ಲಿ ಒಂದು ಸ್ವಲ್ಪ ಊಟದ ಬಗ್ಗೆ ಹೋಗಬೇಕು ಅನ್ನುವಂಥ ಲಕ್ಷ್ಯ ಕಾಣ್ತಾಯಿದೆ. ಅದಕ್ಕಾಗಿ ಒಂದು ಸ್ವಲ್ಪ ಅದನ್ನು ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಇತಿಹಾಸ ವಿಭಾಗದವರು ಈ ಒಂದು ಹಮ್ಮಿಕೊಂಡಂಥ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಬಹಳ ದೊಡ್ಡ ವಿಷಯದ ಬಗ್ಗೆ ಈಗ ಒಂದು ಗೋಷ್ಠಿಯನ್ನು ಅವರು ಮಾಡಿದ್ದಾರೆ. ನಿಜಕ್ಕೂ ಬಹಳ ಖುಷಿಯಾಗ್ತದೆ. ಯಾಕೆ ಕೇಳಿದ್ರೆ ಉತ್ತರ ಕನ್ನಡದ ಸ್ವಾತಂತ್ರ್ಯ ಬಹಳ ದಟ್ಟವಾಗಿ ಆದಂತಹ ಜನಸಾಮಾನ್ಯರ ಹೋರಾಟ ಆ ಕಾಲದಲ್ಲಿ ಆದಂಥ ಒಂದು ಗಳಿಗೆ ಅದು. ಅದರಲ್ಲೂ ಅಂಕೋಲೆ ಬಗ್ಗೆ, ಉತ್ತರ ಕನ್ನಡದಲ್ಲಿ ಅಂಕೋಲೆ ಅನ್ನೋದು ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿದೆ. ಅಲ್ಲಿ ಉಪ್ಪಿನ ಸತ್ಯಾಗ್ರಹ ಆಗಿದೆ, ಕರ ನಿರಾಕರಣೆ ಹೋರಾಟ ಆಗಿದೆ, ಹಾಗೆ ರೈತ ಹೋರಾಟಗಳಾಗಿದ್ದಾವೆ, ಹಾಗೆ ಇನ್ನೂ ಅನೇಕ ಹೋರಾಟಗಳಾಗಿದ್ದಾವೆ. ಆದರೆ ನಿಜಕ್ಕೂ ಹೇಳ್ಬೇಕಂತಂದು ಹೇಳಿದ್ರೆ ಅಂಕೋಲೆಗೆ ಒಂದು ಹೆಸರನ್ನು ರಾಷ್ಟ್ರ ಮಟ್ಟದಲ್ಲಿ ಹೆಸರು ತಂದುಕೊಂಡದ್ದು ಎರಡನೆಯ ಬಾರ್ಡೋಲಿ ಅನ್ನುವಂಥ ಹೆಸರಿನಿಂದ. ಗುಜರಾತದ ಬಾರ್ಡೋಲಿಯನ್ನು ಇಲ್ಲಿ ಹೋಲಿಸಿದ್ದಾರೆ ಅಂತಂದು ಹೇಳಿದ್ರೆ ಇಲ್ಲಿಯ ಸ್ವಾತಂತ್ರ್ಯ ಹೋರಾಟ ಎಷ್ಟರ ಮಟ್ಟಿಗೆ ರಾಷ್ಟ್ರವ್ಯಾಪ್ತಿ ಸುದ್ದಿಯಾಗಿತ್ತು ಅನ್ನೋದನ್ನು ನಾವು ಇದರಲ್ಲಿ ತಿಳ್ಕೊಳ್ಬೋದು. ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ ಬಹಳಷ್ಟು ಇರೋದರಿಂದ ಒಂದು ಮಾತು, ಇತಿಹಾಸ ಓದದೇ ಇದ್ದವರು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅದಕ್ಕಾಗಿ ಈ ವಿದ್ಯಾರ್ಥಿಗಳ ಸಮೂಹ ನಮ್ಮ ನಾಡು ನುಡಿಯ ಬಗ್ಗೆ, ನಮ್ಮ ನೆಲದ ಬಗ್ಗೆ, ಅದ್ರ ಏನು ಇತಿಹಾಸ ಇದೆ ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಆಮೇಲೆ ಅದರಿಂದ ಮುಂದೆ ನಾವು ಬೇರೆ ಬೇರೆ ಇತಿಹಾಸಗಳನ್ನು ತಿಳ್ಕೊಳ್ಳಿಕ್ಕೆ ಅದು ನಮಗೆ ನೆಲಗಟ್ಟಾಗ್ತದೆ. ಸಾಮಾನ್ಯವಾಗಿ ನೆಲದ ಪ್ರೀತಿ ಎಲ್ಲರಿಗಿದೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಸಿ ಅನ್ನುವಂಥ ಮಾತಿದೆ, ವೇದವಾಕ್ಯ. ಎಲ್ಲರೂ ಅವರವರ ತಾಯಿಯನ್ನು ಹೇಗೆ ಸಮಾನವಾಗಿ ಪ್ರೀತಿಸ್ತಾರೋ ಹಾಗೆ ನೆಲವನ್ನು ಸಹಿತ ಅವರು ಪ್ರೀತಿಸ್ತಾರೆ. ಇಂಥ ನೆಲದ ಪ್ರೀತಿಯೇ ಆಗಿನ ಕಾಲದಲ್ಲಿ ಅಂಕೋಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ನಾಂದಿ ಆಯಿತು ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಅಲ್ಲಿ ಒಂದು ಪ್ರೀತಿ ಅಂದರೆ ಯಾವುದೇ ಊರಲ್ಲಿ ನಾವು ತಗೊಂಡ್ರೂ ಸ್ವಾತಂತ್ರ್ಯದ ಒಂದು ಕಿಚ್ಚು ಇತ್ತು, ಸ್ವಾತಂತ್ರ್ಯ ಪಡಿಬೇಕೆನ್ನುವಂಥ ಹಂಬಲ ಇತ್ತು, ತುಡಿತ ಇತ್ತು. ಅಂತಹ ಗಳಿಗೆಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಒಟ್ಟಾಗಿ ಉಪ್ಪಿನ ಸತ್ಯಾಗ್ರಹ ಅನ್ನುವಂಥನ್ನು ಒಂದು ಆ ಆಯಾಮದಲ್ಲಿ ಬಹಳ ದೊಡ್ಡ ಗುರುತಿಸುವಂಥ ಒಂದು ಕ್ರಾಂತಿಯನ್ನೇ ಅವರು ಮಾಡಿದ್ರಂತ ತಮಗೆಲ್ಲ ಗೊತ್ತಿದೆ. ಉಪ್ಪಿನ ಸತ್ಯಾಗ್ರಹ ಅಂತ ಹೇಳಿದ್ಕೊಳ್ಳೆ ಎಚ್ಚರ ಬಾರುವುದೇ ಅಂಕೋಲೆ. ಅದರಲ್ಲಿ ಅಂಕೋಲೆಯ
ಸಮಸ್ತ ಸಮುದಾಯದವರು ಉಪ್ಪಿನ ಸತ್ಯಾಗ್ರಹದಲ್ಲಿ ಸೇರಿದರು. ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿರಬೇಕು, ಉಪ್ಪಿನ ಸತ್ಯಾಗ್ರಹ ಅಂತಂದು ಹೇಳಿದ್ರೆ ಸಾಮಾನ್ಯವಾಗಿ ಅಂಕೋಲೆಯ ಅದರಲ್ಲೂ ಇವತ್ತು ವಿಶೇಷವಾಗಿ ನಮಗೆ ಒಂದು ಗಮನಕ್ಕೆ ಬಂತಂದು ಹೇಳಿದ್ರೆ ಈ ಒಂದು ಉಪ್ಪಿನ ಸತ್ಯಾಗ್ರಹದ್ದು ಈ ಒಂದು ಚಿತ್ರ ಇಲ್ಲಿದೆ. ಮಕ್ಕಳಿಗೆಲ್ಲ ಪ್ಯಾಡ್ ಕೊಟ್ಟಿದ್ರೇನು ಗೊತ್ತಿಲ್ಲ, ಆದರೆ ಆ ಪ್ಯಾಡ್ನ ಮಧ್ಯದಲ್ಲಿರೋದು ಉಪ್ಪಿನ ಸತ್ಯಾಗ್ರಹಕ್ಕೆ ಹೋರಾಟ ಮೆರವಣಿಗೆಯ ಚಿತ್ರ. ಅದು ಆ ಒಂದು ಚಿತ್ರ ಎಷ್ಟು ವೈರಲ್ ಆಗಿದೆ ಅಂತಂದು ಹೇಳಿದ್ರೆ ಭಾರತದಾದ್ಯಂತ ಆ ಚಿತ್ರ ಸಿಗ್ತದೆ. ಇಂಗ್ಲೀಷ್ ಪತ್ರಿಕೆಗಳಲ್ಲಿಯೂ ಸಹಿತ ನಾನು ನೋಡಿದ್ದೇನೆ. ಈಗ ಶ್ಯಾಮ್ ಸುಂದರ್ ಗೌಡರು ಒಂದಿಷ್ಟು ಆಯಾಮಗಳನ್ನು ಒಂದು ಪೂರ್ವ ತಯಾರಿಗಾಗಿ ಇರುವಂಥ ಒಂದು ಸನ್ನಿವೇಶವನ್ನು ಅವರು ಅಲ್ಲಿ ಹೇಗೆ ಆ ಒಂದು ರಣರಂಗ ಸಿದ್ಧವಾಯಿತು ಅನ್ನೋದ್ರ ಬಗ್ಗೆ ಕೆಲವು ಹಿಂದಿನ ಘಟ್ಟಗಳನ್ನು ಹೇಳಿದ್ದಾರೆ. ಸಾಮಾನ್ಯ ಅಂಕೋಲಾ ಹಾಗೆ ಕುಮಟಾ, ಹೊನ್ನಾವರ, ಗೋಕರ್ಣ ಸೀಮೆ ಹಾಗೆ ಸಿರ್ಸಿ, ಸಿದ್ದಾಪುರಗಳಲ್ಲಿ ಚಳುವಳಿ ಭಾಳ ರೀತಿಯಲ್ಲಿ ಆಯಿತು ಅನ್ನೋದನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಹಾಗಿದ್ರೆ ಇದರಲ್ಲಿ ಅಂಕೋಲಾ ನಾಡವರ ಪಾತ್ರವೇನು ಅನ್ನುವಂಥದ್ದನ್ನು ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಅಲ್ಲಲ್ಲಿ ಒಂದು ಪ್ರಬಂಧ ಮಂಡನೆಗಾಗಿ ಒಂದಿಷ್ಟು ಇದನ್ನು ಮಾಡ್ಕೊಂಡು ಬಂದಿದ್ದೇನೆ. ಯಾಕಂದರೆ ದೀರ್ಘವಾಗಬಾರ್ದು ಅನ್ನೋ ಲೆಕ್ಕದಲ್ಲಿ ಅದು ಮಾಡಿದ್ದೇನೆ. ಅಲ್ಲಲ್ಲಿ ಸ್ವಲ್ಪ ಓದಿ ಹೇಳ್ತೇನೆ, ಅದನ್ನು ತಾವೆಲ್ಲ ಗಮನಿಸಬೇಕಾಗಿ ನಾವಲ್ಲಿ ನೀವೆಲ್ಲ ಕೇಳ್ಕೊಳ್ತಾ ಇದ್ದೇನೆ. ಅಂಕೋಲೆಯ ನಾಡವರಲ್ಲಿ ನಾಡವರ ಇಡೀ ಸಮಾಜದ ಪುರುಷರಾದಿಯಾಗಿ ಸ್ತ್ರೀಯರಾಗಿ ಬಾಲರು ಅಂದರೆ ಅತಿ ಸಣ್ಣ ಪ್ರಾಯದವರೂ ಸಹಿತ ಅದರಲ್ಲಿ ಭಾಗವಹಿಸಿದ್ದನ್ನು ನಾವು ನಮ್ಮ ದಾಖಲೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ನಾನು ಪ್ರಬಂಧನ ಮಂಡನೆಯನ್ನು ಮಾಡ್ತಾ ಇರೋದು ಏನು ಹೇಳ್ತಿರುವಂಥ ಕಟ್ಟುಕತೆ ಅಲ್ಲ. ಯಾಕಾಗಿ ಈಗಾಗಲೇ ಈ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ನಾಡವರ ಪಾತ್ರದ ಬಗ್ಗೆ ಈಗಾಗಲೇ ನಮ್ಮ ಶಾಂತಾರಾಮ್ ನಾಯ್ಕ್ ಹಿಚ್ಗಡ್ ಅವರು, ಹಾಗೆ ಭೂಗತ ನೆನಪುಗಳು ಅನ್ನುವಂಥ ದಯಾನಂದ ಪ್ರಭು ಅವ್ರದ್ದು, ಕರ ನಿರಾಕರಣೆಯ ವೀರ ಕಥೆಗಳನ್ನು ರಂಗನಾಥ್ ದಿವಾಕರ್ದು, ಹಾಗೆ ಶತಾಯುಷಿ ಜೋಗಿ ನಾಯ್ಕರ ಬರಹಗಳನ್ನು ಆಧರಿಸಿ ನಾನೊಂದಿಷ್ಟು ನೋಟ್ಗಳನ್ನು ಮಾಡಿದ್ದೇನೆ. ಯಾಕಂದರೆ ಇತಿಹಾಸ ಅನ್ನೋದು ನಾವು ತಿರ್ಚಬಾರ್ದು. ಯಾಕಂದರೆ ಅಲ್ಲಿ ಅವರು ಏನು ಸ್ಟಡಿ ಮಾಡಿ ಹೇಳಿದ್ದಾರೆ ಅದನ್ನು ಈ ಪೀಳಿಗೆಗೆ ಅಂದರೆ ನಿಮ್ಮ ವಿದ್ಯಾರ್ಥಿಗೆ ಪೀಳಿಗೆಗೆ ಮುಟ್ಟಬೇಕಂದ್ರೆ ಅದರಲ್ಲಿ ಸತ್ಯಾಂಶ ಇರಬೇಕು. ಅದಕ್ಕಾಗಿ ಅವರು ಬರೆದಂತಹ ಕೆಲವು ಪುಸ್ತಕಗಳಲ್ಲಿ ಕೆಲವು ಭಾಗಗಳನ್ನು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಈಗಿಲ್ಲಿ ನಾಡವರು ಸಾಮಾನ್ಯವಾಗಿ ಅಂಕೋಲಾ ತಾಲೂಕಿನ ಹಳ್ಳಿಯ ಮಟ್ಟದಲ್ಲೂ ಅಂದರೆ ಶಹರದಲ್ಲಿ ಇಲ್ಲ, ಶಹರದಲ್ಲಿ ಕಡಿಮೆ, ಆ ಕಾಲದಲ್ಲಿ ಶಹರದಲ್ಲಿ ಇಲ್ಲವೇ ಅನ್ಬೋದಾಗಿತ್ತು. ಅದರ ಸುತ್ತಮುತ್ತಲಿನ ವ್ಯಾಪ್ತಿಯಲ್ಲಿ ಆ ನಾಡವರ ಸಮಾಜ ಇರುವಂಥ ಹಳ್ಳಿಗಳಿದ್ದು, ಅದರಲ್ಲಿ ಅಂಕೋಲಾ ತಾಲೂಕಿನ ನಾಡವರು ಇಡೀ ಸಮಾಜವೇ ಅಂದರೆ ಅವರೆಲ್ಲರೂ ಆದಿಯಾಗಿ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ದರು. ಅದೊಂದು ಚರಿತ್ರೆಯಲ್ಲಿ ವಿಶೇಷವಾಗಿದೆ ಅನ್ನೋದನ್ನು ನಾವು ಹೇಳ್ಬೋದು. ಚಾರಿತ್ರಿಕವಾಗಿ ನಾಡವರು ಒಂದು ವೀರ ಜನಾಂಗ. ಯಾಕಂತ ಹೇಳಿದ್ರೆ ವಿಜಯನಗರ ಕಾಲದಲ್ಲಿ ಸೈನಿಕರಾಗಿ ದುಡಿದವರು ಅನ್ನುವಂಥ ಏನಿದೆ ದಾಖಲೆಗಳಿದ್ದಾವೆ. ಆ ಒಂದು ಅಂಶದ ಮೇಲೋ ಏನೋ ಗೊತ್ತಿಲ್ಲ, ಅವರ ನಾಡವರ ಒಂದು ದಾಡ್ಸಿತನ ಏನಿದೆ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಅವಧಿಯಲ್ಲಿ ಅದು ಉಪಯೋಗಕ್ಕೆ ಬಂದಿದೆ. ಅದರಲ್ಲಿ ನಾಡವರ ಆ ಕಾಲದಲ್ಲಿ ನಾಡವರು ಅಷ್ಟೇನು ಅಕ್ಷರಸ್ಥ ಅಲ್ಲ, ಕೆಲವು ಜನ ಇದ್ರೇನು ಗೊತ್ತಿಲ್ಲ, ಆದರೆ ಅನಕ್ಷರಸ್ಥರಾದರೂ ಆ ಕಾಲದಲ್ಲಿ ದೇಶದ ಅತ್ಯುನ್ನತ ಸ್ವಾಭಿಮಾನವನ್ನು ರಾಷ್ಟ್ರಪ್ರೇಮವನ್ನು ಅವರು ಪಡೆದಿದ್ದರು ಅನ್ನೋದು ಭಾಳ ಗಮನಾರ್ಹ. ಯಾಕಂದರೆ ಕಲಿತು ಓದಿ ತಿಳ್ಕೊಳ್ಳೋದು ಬೇರೆ, ಆದರೂ ಅವರು ಯಾವ ರೀತಿಯಾಗಿ ಅಟ್ರಾಕ್ಷನ್ ಆಗಿದ್ರು ಆ ಸ್ವಾತಂತ್ರ್ಯ ಬಗ್ಗೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು. ಅದರ ಜೊತೆಯಲ್ಲಿ ನಾಡವರ ಪುರುಷರ ಹೋರಾಟಗಾರರ ಹಿಂದೆ ಅವರ ಮನೆಯ ಸ್ತ್ರೀಯರು ಅವರೆಲ್ಲರೂ ಸಪೋರ್ಟ್ ಇದ್ದರು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇಲ್ಲಿ ಈ ಒಂದು ಪಟ್ಟಿಯಲ್ಲಿ ಸಹಿತ ನಮಗೆ ಆ ದಾಖಲೆಗಳು ಸಿಗ್ತವೆ. ಅಂಕೋಲೆಯಲ್ಲಿ ನಾಡವರು ಯಾವುದೋ ತಾಯಂದಿರು ಅಪಾರ ಕಷ್ಟ ನಷ್ಟಗಳನ್ನು ಅವರು ಅನುಭವಿಸಿದರು. ರಾಷ್ಟ್ರದ ಬಿಡುಗಡೆಗಾಗಿ ಬದುಕನ್ನೇ ಧಾರೆ ಎರೆದು ತ್ಯಾಗ ಬಲಿದಾನಗಳಿಗೆ ನಿಂತಿದ್ದರು. ಬಹುತೇಕರು ತಮ್ಮ ಯೌವನವನ್ನು ಕಳ್ಕೊಂಡಿದ್ರು. ಯೌವನದ ಕಾಲಘಟ್ಟ ಏನಿದೆಯಲ್ಲ ಅದ್ರ ಬಗ್ಗೆ ಅವರು ಲಕ್ಷ್ಯ ಕೊಡಲಿಲ್ಲ. ಇದು ಭಾಳ ಮಹತ್ವದ್ದು.
ಹಾಗೆ ಅಂಕೋಲೆಯಲ್ಲಿ ಸುಮಾರು ನಾವೀಗ ಗುರುತಿಸಿದಂಗೆ, ಯಾಕೆ ಕೇಳಿದ್ರೆ ಅಂಕೋಲೆಯ ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟಿದ್ದಾರೆ ಅನ್ನೋದನ್ನು ನಾವೀಗ ನಮಗೆ ಕೇಳಿದ್ರೆ ನಮ್ಮ ಯಾವುದೇ ದಾಖಲೆಗಳು ಸರಿಯಾಗಿ ಸಿಗ್ತಾ ಇಲ್ಲ. ಯಾಕೆಂದರೆ ಅದರಲ್ಲಿ ಸರ್ಕಾರದ ಅಸಡ್ಡೆ ಇದೆ. ಯಾರ್ಯಾರಿಗೆ ಎಷ್ಟು ಜನ ಅಂತ ಒಂದು ಲೀಸ್ಟೇ ನಮ್ಮ ಉತ್ತರ ಕನ್ನಡದಲ್ಲಿ ಇಲ್ಲ ಅಂತಂದು ಹೇಳಿದ್ಮೇಲೆ ಅದು ಎಲ್ಲಿಗೆ ಹೋಗಿ ಮುಟ್ಟಿದೆ ಈ ಕತೆ? ಅದೇ ಆದರೂ ಈಗ ಒಂದು ಕ್ರೋಢೀಕರಣ ಮಾಡಿ ಎಲ್ಲ ಮೂಲಗಳಿಂದ ದಾಖಲೆ ಮಾಡಿ ಯಾರ್ಯಾರಿಗೆ ಗೌರವಧನ ಅಂತ ನೋಡಿ, ಯಾರ್ಯಾರಿಗೆ ಪೆನ್ಷನ್ ಬಂತು, ಯಾರು ತಾಮ್ರಪಟ್ಟ ಬಂದಿತ್ತು ಅಂಥವೆಲ್ಲ ಕೂಡಿ ಲೆಕ್ಕ ಹಾಕಿದವಾಗ ನಮಗೆ ಸಿಕ್ಕಿದ್ದು 326 ಸ್ವಾತಂತ್ರ್ಯ ಹೋರಾಟಗಾರರು ಅಂಕೋಲಾದಲ್ಲಿ. ಆದರೆ ಈ 326 ಸ್ವಾತಂತ್ರ್ಯ ಹೋರಾಟಗಾರರ ಪೈಕಿಲಿ 250 ಜನ ನಾಡವರು ಇದ್ದೋದನ್ನು ನಾವು ಹೆಮ್ಮೆ ಪಟ್ಕೊಳ್ಬೇಕು. ಯಾಕೆ ಕೇಳಿದ್ರೆ ಈ ಒಂದು ವೇದಿಕೆಯಲ್ಲಿ ನನಗೆ ಭಾಳ ಹೆಮ್ಮೆ ಆಗ್ತದೆ ಅಂತ ಹೇಳಿದ್ರೆ, ನಾನು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಮಗ. ಅದಕ್ಕಾಗಿ ಈ ಒಂದು ವೇದಿಕೆ ನನಗೆ ಭಾಳ ಖುಷಿ ಕೊಟ್ಟಿದೆ, ಹೆಮ್ಮೆಯೂ ಸಹಿತ ಆಗ್ತಾಯಿದೆ ಅನ್ನೋದನ್ನು ನಾನೀಗ ಹೇಳ್ತಾ ಇದ್ದೇನೆ. ಸಾಮಾನ್ಯವಾಗಿ ಈಗ ಈ ಒಂದು ಪ್ರಕ್ರಿಯೆಯಲ್ಲಿ ಈ ನಿನ್ನೆ ಮೊನ್ನೆ ನಡೀತಾ ಇರುವಂಥದ್ರಲ್ಲಿ ಅಂಕೋಲೆಗೆ ಒಂದು ಸ್ವಾತಂತ್ರ್ಯ ಭವನವನ್ನು ಕೊಟ್ಟರು, ಕೈ ತೊಳ್ಕೊಂಡ್ರು. ಯಾವುದೇ ಅದರಲ್ಲಿ ಹೆಸರಿಗೆ ಮಾತ್ರ, ಅದರಲ್ಲಿ ಯಾವುದೇ ಸ್ವಾತಂತ್ರ್ಯ ಯೋಧರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಶ್ಯಾಮ್ ಸುಂದರ್ ಗೌಡ್ರವರು ಪದೇ ಪದೇ ಅದನ್ನು ಹೇಳ್ತಾರೆ, ಅಲ್ಲಿ ಏನಾದರೂ ಮಾಡಬೇಕು, ಏನಾದರೂ ಮಾಡಬೇಕು. ಏನು ಮಾಡಲಿಕ್ಕಾಗ್ತದೆ? ಸರ್ಕಾರವೇ ಮನಸ್ಸಿಲ್ಲದೆ ಇದ್ಮೇಲೆ ಏನು ಮಾಡಲಿಕ್ಕಾಗ್ತದೆ? ಇಷ್ಟೊಂದು ಜನ ಉತ್ತರ ಕನ್ನಡದಲ್ಲಿ, ಇಷ್ಟೊಂದು ತಾಲೂಕಿನಲ್ಲಿ ಇಷ್ಟೊಂದು ಹೋರಾಟಗಾರರಿದ್ದಾರೆ, ಆದರೆ ಎಲ್ಲೂ ನಮ್ಮ ತಾಲೂಕನ್ನು ಬಿಟ್ಟು ಎಲ್ಲೂ ಉಲ್ಲೇಖವೇ ಇಲ್ಲ. ಬೆಂಗಳೂರಿಗೆ ಹೋದರೆ ಯಾವ್ಯಾವುದೋ ಎಲ್ಲೆಲ್ಲೋ ಯಾರ್ಯಾರ್ದು ಹೆಸರಿನಲ್ಲಿ ಸರ್ಕಲ್ಲು ಅಥವಾ ಏನೇನೋ ಎಲ್ಲ ಇರ್ತವೆ. ಆದರೆ ನಮ್ಮ ಉತ್ತರ ಕನ್ನಡದವ್ರದ್ದು ಯಾಕಿಲ್ಲ? ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಅಂಕೋಲಾದಲ್ಲಿ 326 ಜನರು ಸ್ವಾತಂತ್ರ್ಯ ಹೋರಾಟಗಾರರಿದ್ದರು. ಎಲ್ಲಾದರೂ ದಾಖಲಿಸಿದ್ದಾರೋ? ಅದು ಇಲ್ಲ. ಈಗ ನಮ್ಮ ಕಾಳಪ್ಪ ಮಾಸ್ತರವರು ಒಂದು ಸ್ವಾತಂತ್ರ್ಯ ಯೋಧರ ಹೆಸರನ್ನು ಬರೀಲಿಕ್ಕೆ ಈಗ ಶುರು ಮಾಡಿದ್ದಾರೆ. ಈಗ ಪ್ರಾರಂಭ ಹಂತದಲ್ಲಿ ಒಂದು 110 ಜನರ ಹೆಸರನ್ನು ಈಗ ಬರೆಸಿದ್ದಾರೆ. ಅವರು ಇನ್ನೂ ಮುಂದುವರೆದು, ಯಾಕೆ ಕೇಳಿದ್ರೆ ಅದಕ್ಕೂ ನಮ್ಮ DC ಅವರಿಂದ ಅನುಮತಿ ಬರಲಿಲ್ಲ, ಅದಕ್ಕಾಗಿ ಅವರು ನಿಲ್ಲಿಸಿದ್ದಾರೆ. ಆದರೆ ನಾವು ಇಲ್ಲಿ ಏನು ತಿಳ್ಕೊಳ್ಬೇಕು ಅಂತಂದು ಹೇಳಿದ್ರೆ, ಈ ನಾಡವರಾದಿಯಾಗಿ ನಾಡವರಷ್ಟೇ ಅಂತ ಹೇಳೋದಿಲ್ಲ, ಸ್ವಾತಂತ್ರ್ಯ ಅಂಕೋಲೆಯ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾಡವ್ರದಷ್ಟೇ ಅಂತ ಹೇಳೋದಿಲ್ಲ, ಅದನ್ನು ನಾವು ವಿಂಗಡಣೆ ಮಾಡಲಿಕ್ಕೂ ಬಯಸೋದಿಲ್ಲ. ಎಲ್ಲ ಸಮುದಾಯದವರು ಸೇರಿಸಿದ್ರು. ನಾಡವರು ಮಾತ್ರ ತಮ್ಮ ಅಂದರೆ ಏನು ಹೇಳಿದ್ದಾರೆ ಅಂದರೆ, ಕಾಲು ಶತಮಾನದಷ್ಟು ದೀರ್ಘವಾಗಿ ಹೋರಾಡಿದ್ದಾರೆ ನಾಡವರು ಅನ್ನುವಂಥ ಉಲ್ಲೇಖಗಳು ಬರ್ತದೆ. ಯಾಕೆ ಕೇಳಿದ್ರೆ ಅನೇಕ ಸಮುದಾಯದವರು ಯಾವುದೋ ಒಂದರಲ್ಲಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿರ್ಬೋದು, ಆದರೆ ಕರ ನಿರಾಕರಣೆಯಲ್ಲಿಲ್ಲ. ಕರ ನಿರಾಕರಣೆಯಲ್ಲಿ ಇದ್ದವರು ಕೆಲವರು ಬೇರೆಯವರು ಕ್ವಿಟ್ ಇಂಡಿಯಾದಲ್ಲಿಲ್ಲ. ಹೀಗೆ ಅನೇಕ ಮಜಲುಗಳಲ್ಲಿ, ಈಗ ಶ್ಯಾಮ್ ಸುಂದರ್ ಗೌರವರು ಹೇಳಿದ್ರಲ್ಲ ಅನೇಕ ಮಜಲುಗಳಂತ, ಎಲ್ಲೆಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲವರು ಎಲ್ಲ ಚಳುವಳಿಯಲ್ಲೂ ಭಾಗವಹಿಸಲಿಲ್ಲ. ಆದರೆ ನಾಡವರು ಆಗಲ್ಲ. ಅದು ಸಾಮಾನ್ಯವಾಗಿ ಎಲ್ಲ ಚಳುವಳಿಗಳಲ್ಲೂ, ಅಂದರೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದಾರೆ, ಆಮೇಲೆ ಕರ ನಿರಾಕರಣೆಯಲ್ಲಿ ಎಲ್ಲ ಸಾಮಾನ್ಯ ಹೆಚ್ಚಿಗೆ ಮನೆಯವರು ಅದರಲ್ಲಿ ಭಾಗವಹಿಸಿದ್ದಾರೆ, ಆಮೇಲೆ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಆಗಿದ್ದಾರೆ, ತಾರಕಂ ಕಡಿಯೋದಾಗಲಿ ಅಥವಾ ಅಂಚೆ ಕದಿಯೋದಾಗಲಿ, ಯಾವುದೋ ಇನ್ನೊಂದು ಯಾವುದೊಂದು ಶಿರೂರು ಯಾವುದಾಯ್ತು ಉಳುವರೆ ಜಂಗಲ್ ಸತ್ಯಾಗ್ರಹ, ಇದರಲ್ಲೂ ಸಹಿತ ಅವರು ಭಾಗವಹಿಸಿದರು. ಸಾಮಾನ್ಯವಾಗಿ ನಾವು 4-6 ಜನ ಅಂತ ನಾವು ತಿಳ್ಕೊಳ್ಬೋದು. ಈಗ ಉದಾಹರಣೆಗೆ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿದ್ರೆ ಜೋಗಿ ವೀರನಾಯ್ಕ್, ಡಿಕ್ಟೇಟರ್ ರಾಮನಾಯ್ಕ್, ಆಮೇಲೆ ಜೋಗಿ ನಾಯ್ಕ, ಮತ್ತು ಇನ್ನೊಂದು ವಾಸ್ರೆಯಲ್ಲಿ ಪಟೇಲ್ ಕೀಲಿ ಪ್ರಥಮವಾಗಿ ರಾಜೀನಾಮೆ ಕೊಟ್ಟಂಥ ಸುಬ್ರಹ್ಮಣ್ಯಕ್ಕೆ ಇರ್ಬೋದು, ಆಮೇಲೆ ಹಿಚ್ಗಡದ ಬೀರಣ್ಣ ಗಾಂವ್ಕರ್ ಇರ್ಬೋದು, ಜುಗದ ಸುಬ್ಬಯ್ಯ ನಾಯ್ಕ ಇರ್ಬೋದು. ಹೀಗೆ ಭಾಳ ಜನ ಪಟ್ಟಿ ಇದೆ. ಆದರೆ ಅವರೆಲ್ಲ ಮುಂದೆ ನಿಂತವರು. ಆದರೆ ಅದ್ರ ಹಿಂದೆ ಒಂದು ದೊಡ್ಡ ಸೈನ್ಯವೇ ಇತ್ತು ನಾಡವ್ರದ್ದು. ಅವರು ಯಾವುದಕ್ಕೂ ಹೆದರಿದವರಲ್ಲ. ಯಾಕೆ ಕೇಳಿದ್ರೆ ಎಂಥ ಕಷ್ಟಗಳನ್ನು ಅನುಭವಿಸಿದಾರೆ ಅಂತಂದು ಹೇಳಿದ್ರೆ 1931ರಲ್ಲಿ ಕರ ನಿರಾಕರಿಸಿರೋದು 30 ಕರ ನಿರಾಕರಣೆ ಶುರುವಾದಾಗ ಸ್ವತಃ ನಮ್ಮ ಮನೆಯ ಜಮೀನು ಸಹಿತ ಕರ ನಿರಾಕರಣೆ ಒಳಪಟ್ಟಿತ್ತು. ಅದು 31 ಇದು ಗಾಂಧೀಜಿಯವರ ಒಪ್ಪಂದ ಆದ ನಂತರ ಅದು ರದ್ದಾಯಿತು ಆ ಒಂದು ಚಳುವಳಿ. ಆದರೆ ಅವರು ಅದಕ್ಕಷ್ಟೇ ಮುಂದುವರಿದೆ. ಅವರಿಗೆ ನಿಜವಾಗಿ ಅವರು ಫೋರ್ಫಿಟ್ ಮಾಡ್ಕೊಂಡಂತಹ ಜಮೀನು ಏನಿದೆ ಅವ್ರಿಗೆ ಬಂದದ್ದು 1937-38ರಲ್ಲಿ. ಅಲ್ಲಿಯವರೆಗೆ ಅವರಿಗೆ ಭೂಮಿ ಹಕ್ಕು ಬರಲಿಲ್ಲ. ಆದರೆ ಅಲ್ಲಿಯವರಿನ ಸ್ಥಿತಿಗತಿ ಹೇಗಿತ್ತು? ಆ ಕಾಲದಲ್ಲಿ ಬೇರೆಯವ್ರ ಮನೆ ದುಡಿಯುವಂಥ ಪರಿಸ್ಥಿತಿ. ನಾಡವರ ಸಮಾಜ ಸಾಮಾನ್ಯವಾಗಿ
ರೈತಾಪಿಗಳಿದ್ದರು, ಅವರು ಬೇರೆ ಕಡೆ ಹೋಗಿ ದುಡಿದು ಬರುವಂಥ ಒಂದು ಪರಿಸ್ಥಿತಿ. ನಮ್ಮ ತಾಯಿನೇ ಒಂದು ಸಲ ಹೇಳ್ತಿತ್ತು, ನಾವು ಸಣ್ಣಕಿರ್ಬೇಕಾಗಿದ್ರೆ ನಾವೇನಾದರೂ ಅದು ಇದು ನಾವು ಅದು ಕಷ್ಟ ಇದು ಕಷ್ಟ ಅಂತಂದು ಹೇಳುವಾಗ ತಮ್ಮ ಕಷ್ಟದ ಅವರು ಹೇಳ್ತಿದ್ರು. ಅಂದರೆ ನಮ್ಮಲ್ಲಿ ಅಬಗುತ್ತದ ಭತ್ತ ಅಂತ ಹೇಳ್ತಾರೆ. ಅಬಗುತ್ತದ ಭತ್ತ ಅಂತ ಹೇಳಿದ್ರೆ ಈ ಕುತ್ರಿ ಎಲ್ಲ ಬಡಿಬೇಕಾದ್ರೆ ಕೊನೆ ಹಂತದಲ್ಲಿ ಆ ಹೆಗ್ಗಣ ಅವೆಲ್ಲ ಗೂಡು ಮಾಡಿ ಆ ಮಣ್ಣು ಗಿಣ್ಣು ಎಲ್ಲ ಸೇರಿದಂಥ ಭತ್ತಕ್ಕೆ ಅಬಗುತ್ತು ಭತ್ತ ಅಂತ ಒಂದು ಕೊಡದಲ್ಲಿ ತುಂಬಿಟ್ಕೊಳ್ತಿದ್ರು. ಆದರೆ ಅವಳು ಹೇಳೋದು ಆ ಭತ್ತವನ್ನು ಮಿರಿದು ಅಕ್ಕಿ ಮಾಡಿ ಉಂಡಿದ್ದೇನೆ ನಾನು ಅಂತ ಹೇಳ್ತಿದ್ದು. ಯಾಕಂದರೆ ಆ ಅವರಿಗೆ ರೈತರ ಆದರೂ ಆ ಹೋರಾಟದಲ್ಲಿ ಅವರಿಗದು ಹೆಮ್ಮೆ ಇತ್ತದು. ಅವರು ಬೇಜಾರು ಪಟ್ಕೊಳ್ಳಿಲ್ಲ. ಅಂಥ ಕಾಲವನ್ನು ನಾವು ನಿಭಾಯಿಸಿದ್ದೇವೆ ಇದೇನು ಅನ್ನೋ ಲೆಕ್ಕದಲ್ಲಿ ಉದಾಹರಣೆಯನ್ನು ಮಾಡ್ತಿದ್ದು. ನಮ್ಮ ಅಪ್ಪ ತಾರಕಂಬ ಕಡಿಯುವಂಥ ಸಂದರ್ಭದಲ್ಲಿ ರಾಮಕೃಷ್ಣ ನಾಯ್ಕ, ಗೋವಿಂದರ ನಾಯ್ಕ, ಹಾಗೆ ಕೃಷ್ಣ ನಾಯ್ಕ, ಹೀಗೆ ಸುಮಾರು ಜನ ಇದ್ದರು. ನೌಗದ್ದಿ ಅನ್ನುವಂಥಲ್ಲಿ ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಇಲ್ಲಿ ಗೆಜೆಟ್ನಲ್ಲಿ ಉಲ್ಲೇಖ ಆಗಿದೆ. ಇಲ್ಲಿ ಇನ್ ಅಂಕೋಲಾ ತಾಲೂಕ್ ಆಫ್ ವಿಲೇಜ್ ಅರೌಂಡ್ ಅಂಕೋಲಾ ಟೌನ್ ವಿಚ್ ವ್ಯಾರ್ ಆಕ್ಟಿವಿಂಗ್ ಡ್ಯೂರಿಂಗ್ ದ ನೋ ಟ್ಯಾಕ್ಸ್ ಚಾಂಪಿಯನ್ ವ್ಯಾರ್ ಆಕ್ಟಿವ್ ದಿಸ್ ಟೈಮ್ ಟು ಎ ರಿಪೋರ್ಟ್ ದ ಬಾಂಬೆ ಸೀಕ್ರೆಟ್ ಅಬ್ಸ್ಟ್ರಾಕ್ಟ್ ಬಾಂಬೆ ಆಫ್ ನವಂಬರ್ 1942 ಅದರಲ್ಲಿ 42ರಲ್ಲಿ ಏನಾಯಿತು ಅನ್ನೋದನ್ನು ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಅವರು ನಾಡೋರ್ಸ್ ಆಫ್ ವಾಸರ್ಕುದ್ರಿಗೆ ಅಗ್ಸೂರ್ ಆ್ಯಂಡ್ ಅಡ್ಲೂರ್ ವಿಲೇಜ್ ಇನ್ ಅಂಕೋಲಾ ತಾಲೂಕ್ ಆ್ಯಂಡ್ ಕಾಂಗ್ರೆಸ್ ವರ್ಕರ್ಸ್ ಆಫ್ ಶಿರೂರು ಮತ್ತು ಬೆಳಸಿಯಲ್ಲಿ ಎಲ್ಲ ಇದರಲ್ಲೂ ಭಾಗವಹಿಸಿದ್ರು ಅನ್ನೋದು. ಯಾಕೆ ಕೇಳಿದ್ರೆ ನಮ್ಮೂರಿಗೆ ಸಮೀಪ ಇರುವಂಥದ್ದು ಭಾಳಷ್ಟು ಪ್ರಮಾಣದಲ್ಲಿ ಅಗಸೂರು ಮತ್ತು ಅಡ್ಲೂರು ಅನ್ನೋಂಥ ಊರಾಗಿತ್ತು. ನಮ್ಮೂರದ ಬಗ್ಗೆ ಹೇಳ್ತೇನೆ, ಯಾಕಂದರೆ ಇದು ಯಾವುದೇ ಇತಿಹಾಸ ಅಲ್ಲ, ಇದು ಇತಿಹಾಸ ತಪ್ಪೋದದ ವಿಷಯ ಹೇಳ್ತಾ ಇದ್ದಾನೆ. ಯಾಕೆ ಕೇಳಿದ್ರೆ ಇವು ಉಲ್ಲೇಖ ಬೇರೆ ಬೇರೆ ಪುಸ್ತಕದಲ್ಲಿ ಕಡಿಮೆಯಾಗಿದೆ. ಹಾಗಿದ್ರೆ ನಮ್ಮ ಆ ಒಂದು ಕಾಲದಲ್ಲಿ ತಂತಿಯೆಲ್ಲ ಕಡಿಯುವಾಗ ಕಣ್ಣನ್ನೇ ಬಗದಂತಹ ಉದಾಹರಣೆಗಳಿದ್ದಾವೆ. ಇವರಿಗೆ ಗೊತ್ತಿದೆ, ಭೂಗತರಾಗಿ ಹೋರಾಡಿದರು ಭಾಳಷ್ಟು ಮಂದಿ. ರಾಮಕೃಷ್ಣ ಗಿರಿಯಣ್ಣ ನಾಯ್ಕನವರೊಬ್ಬರು ಕಣ್ಣನ್ನೇ ತಕ್ಕೊಂಡಿದ್ರು. ಕಣ್ಣಿಗೆ ಬಂದು ಆ ತಂತಿ ಚುಚ್ಚಿದವಾಗ ಎಂತೆಲ್ಲ ಅವರು ಯಾವ್ಯಾವ ರೀತಿಯ ಒಂದು ಇವರು ಅನುಭವಿಸಿದರು ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಹಾಗೆ ಇನ್ನು ನಾಡವರ ಒಂದು ಈ ಹೋರಾಟವನ್ನು ನೋಡಿ ತಮಗೆಲ್ಲ ಗೊತ್ತಿರೋದು ದಿನಕರ್ ದೇಸಾಯಿ ಅವರು ಅಂದರೆ ನಮ್ಮ ಅಕ್ಷರ ಸೂರ್ಯ, ಉತ್ತರ ಕನ್ನಡದ ಅಕ್ಷರ ಸೂರ್ಯ ಅಂತ ಹೇಳ್ತಾರೆ. ಯಾಕಂದರೆ ಈ ಒಂದು ಉತ್ತರ ಕನ್ನಡದಲ್ಲಿ ವಿದ್ಯಾಭ್ಯಾಸ ಮಾಡಲಿ ಅಂತ ಕಟ್ಟಿದಂತಹ ಒಂದು ಸಂಸ್ಥೆಗಳ ಮೂಲಕವಾಗಿ ಅವರು ಕವಿಯಾಗಿದ್ದರು, ಚುಟುಕು ಬ್ರಹ್ಮಾಂದರು, ಆದರೂ ಅಕ್ಷರ ಸೂರ್ಯ ಅಂತಲೇ ಅವ್ರಿಗೆ ಜಾಸ್ತಿ ಕರೀತಾರೆ. ಅವರು ಆ ಕಾಲದ ಹೋರಾಟವನ್ನು ನೋಡಿ ಅವರು ಹೇಳಿದ್ದಾರೆ ನಾಡೋರ ಬಗ್ಗೆ. ನಾಡವರೇ ನಿಜ ನಾಡಿಗರು, ನೋಡು ಕಾಳಿಗ ಹೂಡಿಯರು, ಸ್ವಾತಂತ್ರ್ಯದ ಸುಖವನ್ನು ಉಂಡು ವಿಜಯನಗರದಲ್ಲಿ ಕಾದಿದೆ ದಂಡು, ನಾಡವರಿಂದಿನ ದಾಸ್ಯವ ಕಂಡು ಉಪ್ಪು ಮಾಡುವವರು ಮುಂದಕ್ಕೆ ಬಂದು, ನಾಡವರೇ ನಿಜ ನಾಡಿಗರು, ಹಿಂದಿನ ಉರುಪೆ ಇಂದಿಗೆ ಮೂಡಿ, ನಾಡವರೆಲ್ಲರೂ ಒಂದುಗೂಡಿ, ಗಾಂಧಿ ಮಹಾತ್ಮರ ಕೊಂಬನು ಕೀಳಿ ನೆಗೆದು ಕಾದುವರು ಧೈರ್ಯವ ತಾಳಿ ಅಂತ ಆ ಕಾಲದಲ್ಲಿ ದಿನಕರ ದೇಸಾಯಿ ಅವರು ಬರೆದಂಥ ಹಾಡು ಸ್ವತಃ ನೋಡಿ. ಅಂದರೆ ಎಷ್ಟರ ಮಟ್ಟಿಗೆ ಅವರು ಚಳುವಳಿಯಲ್ಲಿ ಭಾಗವಹಿಸಿದರು ಅನ್ನೋದನ್ನು ನಾವು ಅವರ ಈ ಹಾಡಿನ ಮೂಲಕವಾಗಿ ನಾವು ತಿಳ್ಕೊಳ್ಬೋದು. ಅಂದರೆ ನನಗೆ ಕೊಟ್ಟ ಟಾಪಿಕ್ಕು ನಾಡವರ ಬಗ್ಗೆ ಮಾತ್ರ ಆದ್ದರಿಂದ ನಾನು ಅಷ್ಟೇ ಉಲ್ಲೇಖ ಮಾಡ್ತಾಯಿದ್ದೀನಿ. ಯಾಕಂದರೆ ಅಂಕೋಲೆ ಸ್ವಾತಂತ್ರ್ಯದ ಬಗ್ಗೆ ಹೇಳೋದಾದರೆ ನಾವು ಹೇಳೋದು ಒಂದು ಸಮುದ್ರದಲ್ಲಿ ಯಾವುದೋ ಒಂದು ಸಣ್ಣ ಕಲ್ಲು ಹಾಕಿದಂಗೆ, ಅಷ್ಟು ದೊಡ್ಡ ಇತಿಹಾಸ ಇದೆ. ಆದರೆ ನಾಡವರ ಬಗ್ಗೆ ಕೊಟ್ಟೋದ್ರಿಂದ ನಾನು ನಾಡವ್ರ ಬಗ್ಗೆ ಒಂದು ಸ್ವಲ್ಪ ಉಲ್ಲೇಖನವನ್ನು ಮಾಡ್ತಾಯಿದ್ದೇನೆ. ಹಾಗೆ ಕರ ನಿರಾಕರಣೆಯ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅಂಕೋಲಾ ತಾಲೂಕಿನ ಎಲ್ಲಿ ಒಂದಿಗೆ, ಶಿಟಗೇರಿ, ಹಿಚ್ಕಡ್, ಕಣಗೀಲ್, ಸೂರ್ವೆ, ಬಾಸ್ಗೋಡ್, ವಾಸರ್ಕುದ್ರಿಗೆ, ಆಮೇಲೆ ಶಿರಿಗುಂಜಿ, ಅಡ್ಲೂರು, ಅಗಸೂರು ಮುಂತಾದ ಊರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆದಿತ್ತು ಅನ್ನೋದನ್ನು ನಾವು ಕೇಳ್ತೇವೆ. ಹೆಚ್ಚಂದು ಹೇಳಿದ್ರೆ ಭಾಳಷ್ಟು. ಯಾಕೆ ಕೇಳಿದ್ರೆ ಇಲ್ಲಿ ಅಂಕಿಅಂಶಗಳನ್ನು ಕೊಟ್ಟಿದ್ದೀನಿ, ಅದರೆಲ್ಲ ಓದ್ತಾ ಹೋದರೆ ಭಾಳ ಲೇಟ್ ಆಗ್ತದೆ ಅಂದ್ಕೊಂಡು ನಾನು ಅಷ್ಟೆಲ್ಲ ಅಂಕಿಅಂಶಗಳನ್ನು ನಾವು ಇಲ್ಲಿ ಹೋಗ್ತಾ ಇಲ್ಲ. ಆದರೆ ಆ ಒಂದು ಕಾಲದಲ್ಲಿ ಅವ್ರ ಮನಸ್ಥಿತಿ ಹೇಗಿತ್ತು ಆ ಒಂದು ಸತ್ಯಾಗ್ರಹದಲ್ಲಿ ಅನ್ನೋದನ್ನು 1-2 ಸಾಲಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ. ಸೂರ್ಯ ಕಳಸೆ ದೇವಸ್ಥಾನದಲ್ಲಿ 1930 ಡಿಸೆಂಬರ್ 30ರಂದು ಒಂದು ಕರ ನಿರಾಕರಣೆ ಚಳವಳಿಗಾಗಿ ಮೊಟ್ಟ ಮೊದಲ ಭಾಷಣ ಒಂದು ಕೂಟ ನಡೆದಿತ್ತು. ಅಲ್ಲಿ ಯಾರು ಹೇಳ್ತಾರೆ, ಬಾಸ್ಗೋಡ್ನ
ರಾಮನಾಯ್ಕರು ಆಡಿದ ಮಾತು ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ ಅಂದ್ಕೊಂಡು ಅವರು ತಮ್ಮ ಭಾಷಣದ ಆವೇಶದಲ್ಲಿ ಹೇಳಿದಂಥ ಮಾತು. ಜೋಗಿ ನಾಯ್ಕ ಅವರು ಹೇಳ್ತಾರೆ, ಜೋಗಿ ನಾಯ್ಕರ್ ಅಂತಂದರೆ ಭಾಳ ಶೆಟ್ಗೇರಿ ಜೋಗಿ ನಾಯ್ಕರ್ ಅಂತ ಹೇಳ್ತಾರೆ. ಕೆಲಸ ಮಾಡುತ್ತಾ ಹೋದಂತೆ ಕಾರ್ಯ ತತ್ಪರತೆ ಹೆಚ್ಚುವುದು, ಅಹಿಂಸಾ ತತ್ವ ಜನರಲ್ಲಿ ಬಲಗೊಳ್ಳುವುದು, ಈ ಧರ್ಮ ಯುದ್ಧದಲ್ಲಿ ಹೋರಾಡುವುದು ನಮ್ಮ ಧರ್ಮ, ನಾಡವರ ಕ್ಷಾತ್ರವೃತ್ತಿಗೆ ಭೂಷಣ, ಇದು ನಮ್ಮ ಕರ್ತವ್ಯ ಅಂತ ಅವರು ಎಚ್ಚರಿಸ್ತಾರೆ. ಸಾಮಾನ್ಯವಾಗಿ ಕರ ನಿರಾಕರಣೆ ಅನ್ನೋದು ಅದು ಸೀಮಿತವಾದದ್ದಲ್ಲಾಗಿತ್ತು. ಯಾಕೆ ಕೇಳಿದ್ರೆ ಅದು ಯಾವ ಮುಗೀತದಂತೆ ಅವ್ರಿಗೆ ಗೊತ್ತಿಲ್ಲ ಆ ಒಂದು ಸತ್ಯಾಗ್ರಹ. ಆವಾಗ ಎಷ್ಟೋ ರೈತರು ಭೂಮಿ ಕಳ್ಕೊಳ್ಬೇಕಾಗೋದು, ಅದು ಆಮೇಲೆ ಅವರ ತಮ್ಮ ಮನೆ ಮಠ ಬೇಕಾಗ್ತದೆ. ಅವೆಲ್ಲ ಮಧ್ಯದಲ್ಲಿಯೂ ಸಹಿತ ತಮ್ಮ ಒಂದು ಜೀವನ ಬದುಕಿನ ಅಮೂಲ್ಯವಾದಂಥ ಗಳಿಗೆಯೇ ಕಳ್ಕೊಳ್ಳುವಂಥ ಹೊತ್ತು ಬರ್ತದೆ ಅಂತ ಎಲ್ಲರಿಗೂ ಅನುಮಾನ ಇದ್ದಂಥ ಅನ್ನೋ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ಅವರನ್ನು ಹುರಿದುಂಬಿಸ್ತಾರೆ, ಹೆದರಬೇಡಿ ಅನ್ನುವಂಥ ದೃಷ್ಟಿಯಲ್ಲಿ ಅವರು ಹೇಳ್ತಾರೆ. ಇನ್ನು ಪೊಕ್ಕ ಸೂರ್ಯ ಒಂದು ಪೊಕ್ಕನಾಯ್ಕ ಅಲ್ಲ, ಅವರು ಸಹಿತ ನೀವು ಮಾಡೋದಾದ್ರೂ ಮಾಡಿ ಬಿಡೋದಾದ್ರೆ ಬಿಡಿ, ಆದರೆ ನಾನು ಮಾತ್ರ ಕರ ನಿರಾಕರಣೆ ಮಾಡೇ ತೀರ್ತೇನೆ ಅಂತ ಪ್ರತಿಜ್ಞೆ ಮಾಡಿದಂಥ ದಿನ ಅದು. ಇವೆಲ್ಲ ನೋಡಿಕೊಂಡು ಇಲ್ಲಿ ಇಂಥ ಇವರು ಧೈರ್ಯ ಸಾಹಸವನ್ನು ನೋಡಿಕೊಂಡು ಧಾರವಾಡ ಬಾಲಚಂದ್ರ ಗಣೇಕರ್ ಅವರು ತಮ್ಮ ಒಂದು ಲಾವಣಿ ಹಾಡಿನಲ್ಲಿ ಬರೆದಿದ್ದಾರೆ. ಕರಬಂದಿ ಸಮರದ ಅಂಕೋಲೆ ಕಥೆಯನ್ನು ವರ್ಣಿಸಿ ಹೇಳುವೆ ಕೇಳಿರಣ್ಣ, ಕರ್ಮಕರ ದತ್ತರಾಯರು ಬಂದರು ಸರಕಾರ ಒಪ್ಪಂದ ಮುರಿದೊಡನೆ ಸೇರಿಸಿ ಅಂಕೋಲ ತಾಲೂಕು ಬಂಟರೆ ಕರಬಂದಿ ಸಮರವ ಸಾರಿದರಣ್ಣ. ಶೆಟಗೇರಿ ಸೂರ್ವೆ ಹಿಚಗಡ ಬಾಸಗೋಡ ಉಳುವರೆ ದಿಟವಾದ ಹಳ್ಳಿಯ ಜನರೆಲ್ಲರೂ ಗಟ್ಟಿ ವಾಸೆ ಕುದ್ರಿಗೆ ಬಾಂಧವರು ಕಣಗೀಲ ಮೊದಲಾದ ಊರವರು ಶ್ರೇಷ್ಠ ಅಂಕೋಲ ಅಂತ ಅವರು ತಮ್ಮ ಲಾವಣಿ ಹಾಡಿನಲ್ಲಿ ಆವಾಗ ಆಡದಂಥ ಒಂದು ಮಾಡೋದು. ಆದರೆ ಕೊನೆಯಲ್ಲಿ ಅವರು 5/3/1931 ಗಾಂಧಿ ಐರ್ವಿನ್ ಒಪ್ಪಂದ ಆದಮೇಲೆ ಅದನ್ನು ನಿಲ್ಲಿಸಬೇಕಾಯ್ತು. ಯಾಕೆ ನಿಲ್ಲಿಸಿ ಅಂತ ಹೇಳಿದ್ರೆ ಇದು ಅಲ್ಲಿಯ ಒಂದು ಚಿತ್ರಣ ಇರಲಿಲ್ಲ. ಎಲ್ಲಿ ಇದು ಬಾರ್ಡೋಲಿ ಮತ್ತು ಖೇಡ್ನಲ್ಲಿ ಗುಜರಾತಲ್ಲಿ ನಡೆದಂಥ ಚಿತ್ರಣ ಇರಲಿಲ್ಲ. ಇದನ್ನು ನಾವು ರಾಜಕೀಯ ಉದ್ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹುಟ್ಟಿಕೊಂಡಂಥದ್ದಾಗಿತ್ತು, ಅದಕ್ಕಾಗಿ ನಿಲ್ಲಿಸಬೇಕಾಯಿತು ಅಂತ ಅವರು ಅಲ್ಲಿ ಹೇಳಿದ್ದಾರೆ. ಆದರೆ ಅವರು ಕರ್ಮಕರು ಧಾರವಾಡದಲ್ಲಿ ಹೋಗುವ ಮುನ್ನ ಒಂದು ಬೋಳೆಯಲ್ಲಿ ಕಾರ್ಯಕರ್ತರ ಸಭೆಯನ್ನು ಸೇರಿಸಿದರು. ನಾಡವರೊಡನೆ ಒಕ್ಕಲಿಗರು ಕೂಡಿ ಆ ಸಭೆಯಲ್ಲಿದ್ದರು. ಆಮೇಲೆ ಅವರು ಆ ದಿನವನ್ನು ಹೇಗೆ ವರ್ಣಿಸಿದ್ರಂತ ಅವರು ಧಾರವಾಡಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕೊನೆಯಲ್ಲಿ ಕರ್ನಾಟಕದ ಕೀರ್ತಿ ಧ್ವಜವು ವೀರ ನಾಡವರಾದ ನಿಮ್ಮ ಕೈಯಲ್ಲಿದೆ, ಅನೇಕ ಕಷ್ಟ ನಷ್ಟ ಅನುಭವಿಸಿದ್ದೀರಿ, ನಿಮ್ಮ ತ್ಯಾಗ ಬಲು ದೊಡ್ಡದು, ನಿಮ್ಮ ಕೀರ್ತಿ ಅಖಂಡವಾದುದು ಅನ್ನುವಂಥ ಒಂದು ಹೃದಯ ಸ್ಪರ್ಶಿಯಾದಂಥ ಹೇಳಿದಂಥ ಮಾತು. ಇವು ಸಾಮಾನ್ಯವಾಗಿ ಆ ಅವಧಿಯಲ್ಲಿ ಯಾವ ರೀತಿ ವಾತಾವರಣ ಆಗಿರಬೇಕು ಅಂತ ನೋಡಿ. ಇವೆಲ್ಲ ಹೋರಾಟಗಳು ಅದೇ ವೇಳೆಯಲ್ಲಿ ನಡೆದ್ರೆ ಅಲ್ಲಿ ಅಂಕೋಲೆಯಲ್ಲೇ ಯಾಕೆ ಮಾಡಬೇಕಾಯ್ತಂದರೆ ಅದಕ್ಕೆ ಕರ ನಿರಾಕರಣೆ ಆಗಲಿ ಉಪ್ಪಿನ ಸತ್ಯಾಗ್ರಹಕ್ಕಾಗಲಿ ಅಲ್ಲಿ ಆ ಥರದ ವಾತಾವರಣ ಇದ್ದದನ್ನು ಮನಗಂಡೆ ಅಲ್ಲೆಲ್ಲ ಹಿರಿಯರೆಲ್ಲ ಅಂದರೆ ಹೊರ ಊರಿನಿಂದ ಬಂದಂಥವರು ಅಲ್ಲೇ ಮಾಡೋದು ಸೂಕ್ತ ಅನ್ನುವಂಥದ್ದನ್ನು, ಅದರಲ್ಲೂ ನಾಡವರ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆ ಸತ್ಯಾಗ್ರಹವನ್ನು ಅವರು ಮಾಡಿದರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾದ್ರು. ಈಗ ಅದೇ ಜೊತೆಯಲ್ಲಿ ಇದು ಎರಡೇ ಮಾತು, ಮಹಿಳೆಯರು ಸಹಿತ ಈ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದು. ಕಾಣಿ ಬೊಮ್ಮಕ್ಕ ಎಲ್ಲ ಹೆಸರು ಕೇಳಿದಿರಿ, ಮಾಣೋದೇವಿ ಹೆಸರು ಕೇಳಿದ್ರಿ, ಚಂದ್ರಿ ಹೆಸರು ಕೇಳಿದ್ರಿ. ಅನೇಕ ಕಷ್ಟ ನಷ್ಟಗಳನ್ನು ಅವರು ಅನುಭವಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು ಅನ್ನೋದನ್ನು ಸಹಿತ ಈ ಮೂಲಕವಾಗಿ ಹೇಳ್ತಾ ಇದ್ದೇವೆ. ಈಗ ಸಾಮಾನ್ಯವಾಗಿ ನಾವು ಮತ್ತೆ ಎಲ್ಲವನ್ನೂ ಇಲ್ಲಿ ಓದಲಿಕ್ಕೆ ಹೋಗೋದಿಲ್ಲ. ಅವರು ಹೇಳಿದಾಗೆ ನಾನು ಅವಧಿಯ ಮಧ್ಯದಲ್ಲಿ ನಾನು ನಿಮ್ಗೆ ಹೇಳಿದ್ದೇನೆ, ಭಾಳಷ್ಟು ಇಲ್ಲಿ ಇದೆ. ಅಲ್ಲಿ ಒಂದು ನಮ್ಮ ಪ್ರಧಾನಮಂಡಲಿಯಲ್ಲಿ ಭಾಳಷ್ಟು ವಿಷಯಗಳಿದ್ದಾವೆ. ಈಗ ಮಧ್ಯದಲ್ಲೇ ನಮಗೆ ಮಾತಾಡಲಿಕ್ಕೆ ಕೊಟ್ಟರಿಂದ ಅವರಿಗೆಲ್ಲರೂ ನಮ್ಮ ಸಂಘಟಕರಿಗೆ ವಂದಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನಾಗಿ ಒಂದು ಸಂಘಟಕರು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಇವರು ಶ್ಯಾಮ್ ಸುಂದರ್ ಗೌಡರವರು ಭಾಳ ಉತ್ತಮವಾಗಿ ಅವರು ತಮ್ಮ ಪ್ರಬಂಧವನ್ನು ಆಯಾಮಗಳ ಬಗ್ಗೆ ಮಾಡಿದ್ದಾರೆ. ಹಾಗೆ ನಮ್ಮ ಪ್ರಮೋದ್ ಹೆಗ್ಡೆ ಸರು, ಕಾಲೇಜಿನ ಪ್ರಿನ್ಸಿಪಾಲರು ಅವರು ಸಹಿತ ಈ ಒಂದು ಕಾರ್ಯದಲ್ಲಿ ಬಹಳ
ಮುಂಚೂಣಿಯಲ್ಲಿ ನಿಂತು ಈ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಶ್ಯಾಮ್ ಸುಂದರ್ ಗೌಡರು ನಮಗೆ ಹೇಳುವಾಗ ಒಂದಿಷ್ಟು ನಾವು ಅವ್ರ ಹತ್ರ ಒಂದು ಸ್ವಲ್ಪ ಯಾವಾಗ ಸಮಾಲೋಚನೆ ಮಾಡ್ತಾ ಇದ್ದೇವೆ. ಅವರು ತಮ್ಮ ಪ್ರಬಂಧ ಮಂಡನೆಯನ್ನು ಅವರು ಮಾಡೋದರ ಜೊತೆಯಲ್ಲಿ ನಮಗೂ ಒಂದು ಪ್ರೋತ್ಸಾಹವನ್ನು ನೀಡಿದರು. ಅದರ ಜೊತೆಯಲ್ಲಿ ಈಗ ನಮ್ಮ ಯಾವುದು ಇತಿಹಾಸ ವಿಭಾಗದವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಭಾಳ ಅರ್ಥಗರ್ಭಿತ ಆಗಿದೆ ಅಂತ ಅನ್ನಿಸ್ತದೆ. ಯಾಕೆ ಕೇಳಿದ್ರೆ ಇತಿಹಾಸವೇ ಮರೆತು ಹೋಗುವಂಥ ದಿನ ಬಂದಿದೆ. ಈಗಿನ ಮಕ್ಕಳಿಗೆ ಈಗ ಇನ್ನೊಂದು ಸ್ವಲ್ಪ ದಿವಸ ಇಂಥ ಕಾರ್ಯಕ್ರಮಗಳಾಗದೇ ಇದ್ದದ್ದಿದ್ದರೆ ಅದು ಆ ಹೋರಾಟಗಳ ಬಗ್ಗೆ ಇವ್ರಿಗೆ ಮರೆತು ಹೋಗುವಂಥ ಕಾಲಗಳು ಬಂದಿದೆ. ಇದು ಭಾಳ ನಾವು ಶ್ಲಾಘನೆ ಮಾಡಬೇಕಾದ ಇಂಥ ವಿಷಯವನ್ನು ತಗೊಂಡು ಮುಂದಿನ ಪೀಳಿಗೆ ಮಕ್ಕಳಿಗೆ ಅದನ್ನು ಮುಟ್ಟಿಸಬೇಕಾದ ನಮ್ಮ ಕರ್ತವ್ಯವೂ ಸಹಿತ ಆಗಿದೆ. ಆ ಕರ್ತವ್ಯವನ್ನು ಇವರು ಮಾಡಿದ್ದಾರೆ ಸಂಘಟಕರು. ಯಾವುದೇ ಒಂದು ಸಂಗತಿ ಇದ್ದರೂ ಸಹಿತ ಭಾಳಷ್ಟು ವರ್ಷ ಆದಮೇಲೆ ಯಾರೂ ಹೇಳದೇ ಇದ್ದರೆ ಅದು ಮರೆತು ಹೋಗ್ಬಿಡ್ತದೆ. ಮನುಷ್ಯನ ಸಹಜ ಗುಣ ಅದು. ಆ ಒಂದು ಕಾವಿರೋದಿಲ್ಲ. ಆದರೆ ನಮ್ಮ ಹಿಂದಿನವರು ಮಾಡಿದಂಥ ಈ ಹೋರಾಟಗಳು ನಮಗೆ ಮುಂದೆ ಒಂದು ಮಾರ್ಗದರ್ಶನವಾಗಬೇಕು. ಆ ದೃಷ್ಟಿಯಲ್ಲಿ ಈ ವಿಷಯವನ್ನು ನಮ್ಮ ಕಾಲೇಜಿನವರಾಗಲಿ ಇಲ್ಲಿ ಸಂಘಟಕರಾಗಲಿ ತಕ್ಕೊಂಡಿದ್ದಾರೆ. ಅವರಿಗೂ ಸಹಿತ ಧನ್ಯವಾದನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸೊ ಯಾರೆಲ್ಲಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ತಾವು ಕೇಳ್ಬೋದು. ಅಲ್ಲಲ್ಲ, ಜೈನರು ಕೆಟ್ಟ ನಾಡೋರು ಅದಲ್ಲ, ಜೈನರ ಧರ್ಮದಲ್ಲಿ ಅನುಯಾಯಿಗಳು ಇದ್ದರು ಅನ್ನೋದಂತ ನಮಗೆ ಉಲ್ಲೇಖ ಇದೆ. ಯಾಕೆ ಕೇಳಿದ್ರೆ ನಮ್ಮ ಊರಲ್ಲೆಲ್ಲ ಜೈನರ ಕೆಲವು ಇದೆ. ಆದರೆ ನಾಡವರು ವಿಜಯನಗರದಲ್ಲಿ ಕಾದಾಡಿದವರು ಅಂದ್ಕೊಂಡು ಬರೆದಿದ್ದಾರೆ. ಯಾಕೆ ಕೇಳಿದರೆ ಅವರು ಒಂದು ಕಾಲದಲ್ಲಿ ಈ ನಾಡವರ ಒಂದು ಹಳ್ಳಿಗಳಲ್ಲಿ ಆ ವಾತಾವರಣ ಸ್ವಾತಂತ್ರ್ಯ ಹೋರಾಟದಂಥ ಸಂದರ್ಭದಲ್ಲಿ ಅವರು ನಡ್ಕೊಂಡ ರೀತಿ ನೋಡಿದ್ರೆ ತಮಗೆಲ್ಲ ಗೊತ್ತಾಗ್ತದೆ. ಈಗಾಗಲೇ ಹೇಳಿದೆ 320 250 ಜನ ನಾಡೋರೇ ಹೋರಾಟಗಾರಿದ್ದಾರಂತ. ಅದು ಅವರು ಎಷ್ಟು ನಷ್ಟಗಳನ್ನು ಅನುಭವಿಸಿದ್ದಾರೆ ಅಂತಂದು ಹೇಳಿದ್ರೆ ಅದು ಹೇಳಲಿಕ್ಕಾಗೋದಿಲ್ಲ. ನಾಡವರು ಕ್ಷಾತ್ರಗುಣದವರೇ ವಿಜಯನಗರದಲ್ಲಿ ಹೋರಾಡಿದವರು ಅಂತ ಒಂದು ಮಾತಿದೆ. ಆದರೆ ಯಾಕೆಂದರೆ ಅವ್ರಿಗೆ ಸಹಜವಾಗಿ ಕ್ಷತ್ರಿಯರಂದು ಯಾಕೆ ಹೇಳ್ತದೆ ಅಂದರೆ ಸೈನಿಕರಾಗಿ ಕೆಲಸ ಮಾಡಿದ್ರೆ ಆ ಕ್ಷಾತ್ರಗುಣ ಇರಲೇಬೇಕಾಗ್ತದೆ. ಇವ್ರು ಹೇಳುವಾಗ ಒಂದು ಕಾಲದಲ್ಲಿ ಹೊಡೆದಾಡ್ತಾರೆ ಅನ್ನುವಂಥದ್ದಿತ್ತು. ಆದರೆ ಪ್ರತಿಭಟನೆಯನ್ನು ಮಾಡೋ ಗುಣ ಇತ್ತು, ಹೊಡೆದಾಡೋ ಗುಣ ಅಲ್ಲ. ಪ್ರತಿಭಟನೆ ಮಾಡುವಂಥ ಗುಣ. ಆ ಪ್ರತಿಭಟನೆ ಇಲ್ಲದೆ ಇದ್ದರೆ ನಾವು ಏನಾಗ್ತವೆ? ಯಾವುದಕ್ಕೂ ಎಲ್ಲರೂ ಹೇಳ್ದಂಗೆ ಕೇಳ್ಕೊಂಡು ಹೋಗೋದಿದ್ರೆ ಆ ಕಾಲದಲ್ಲಿ ನಾಡವರು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾನೆ ಇರಲಿಲ್ಲ. ನಾರಟವರು ಎಷ್ಟರ ಮಟ್ಟಿಗೆ ಅವರು ಗಟ್ಟಿಯಾಗಿದ್ದಾರೆ ಅಂತ ಹೇಳಿದ್ರೆ ಅವರ ಸಮುದಾಯದ ಮನೆಯನ್ನೇ ಬ್ರಿಟಿಷರ ಕಾಲದಲ್ಲಿ ಶಿರಗುಂಜಿಯಲ್ಲಿ ಸುಟ್ಟಾಕಿದ್ದಾರೆ, ವಿರುದ್ಧ ಮಾಡ್ತಾರಂತ. ಅಷ್ಟು. ಈಗ ನಾನು ಒಂದು ಮಾತು ಹೇಳ್ತೇನೆ, ನಾಡವರು ಭಾಳ ಧೀರತನದಿಂದ ಅಲ್ಲಿ ಹೋರಾಡೋದ್ರಿಂದ ಅಂಕೋಲೆಗೆ ಒಂದು ಹೆಸರು ಬಂದಿದೆ. ಅಂದರೆ ಎಲ್ಲ ಸಮುದಾಯದವರು ಕೂಡಿದ್ದಾರೆ, ಮತ್ತು ಹಾಗಂದ್ಕೊಂಡು ನಾನು ಹೇಳ್ತಾ ಇಲ್ಲ. ಆದರೆ ಅದರಲ್ಲಿ ಒಂದು ಗಟ್ಟಿತನ ಬಂದದ್ದು ನಾಡವರ ಹೋರಾಟದಿಂದ ಅನ್ನುವಂಥ ನನ್ನ ಭಾವನೆ. ಹೌದು, ಇರಲಿ. ಅಲ್ಲ, ಈಗ ನಾಡವರು ಅಂತ ಹೇಳಿದ್ರೆ ಈಗ ಎಲ್ಲ ದೇವರನ್ನು ಪೂಜಿಸ್ತಾರೆ ಸರ್. ಅವರು ಜೈನರನ್ನು ಪೂಜಿಸ್ತಾರೆ, ಇವರು ತೋರಿಸ್ತಾರೆ ಎಲ್ಲ. ಈಗ ಅದರಲ್ಲಿ ಆ ಹೆಸರು ಬಂದದ ಕೂಡಲೇ ಅವರು ಅದರಿಂದ ಬಂದಂಥದ್ದಲ್ಲ. ಎಲ್ಲ ಹೆಸರು ಬೊಮ್ಮಯ್ಯ ಅನ್ನೋದು ಇದೆ, ಗಣಪತಿ ಅನ್ನೋದಿದೆ, ಈಶ್ವರ ಅನ್ನೋದಿದೆ. ಆ ಹೆಸರಿನಿಂದ ಅದೇನಾಗೋದಿಲ್ಲ. ಆದರೆ ನಮ್ಮಲ್ಲಿ ಒಂದು ಮಾತಿದೆ, ಜೈನ ಧರ್ಮದಿಂದ ಬಂದಿದ್ದಾರೆ ಅನ್ನೋದನ್ನು ನಮ್ಮ ಹಿರಿಯವರು ಹೇಳೋದನ್ನು ನಾನು ಕೇಳಿದ್ದೇನೆ. ಜೈನ ಧರ್ಮದಿಂದ ಬಂದಿದ್ದಾರೆ. ಯಾಕೆ ಕೇಳಿದ್ರೆ ಒಂದು ಮಾತಿದೆ, ಏನಾದರೂ ದಕ್ಕುದಿದ್ರೆ ಜೈನರದು ನಾಡವರಿಗೆ ದಕ್ತದೆ ಅನ್ನುವಂಥ ಮಾತು ಹೇಳ್ತಿದ್ರು ನಾವು ಸಣ್ಣ ಇರಬೇಕಾಗಿದ್ರೆ ಆ ಕಾಲಕ್ಕೆ. ಆದರೆ ಅದು ನಾವು ಪೂರ್ಣ ಪ್ರಮಾಣದಲ್ಲಿ ಅಲ್ಲಿಂದ ಹಾಗೆ ಬಂದವರೆ ಅಂದ್ಕೊಳ್ಳಿಲ್ಲ. ಯಾಕಂದರೆ ಹಿಂದಿನ ಇತಿಹಾಸ ಕೆದಕ್ತಾ ಹೋದಂಗೆ ಬೇರೆ ಬೇರೆ ಉತ್ತರಗಳು ಸಿಗ್ತವೆ. ಅದಕ್ಕೆ ಬೇಕಾಗಿದ್ದರೆ ನಿಮಗೆ ಇನ್ನೊಮ್ಮೆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಸರಿಯಾಗಿ ತಿಳ್ಕೊಂಡು ಆಧಾರ ಇಟ್ಕೊಂಡು ನಾನು ತಿಳಿಸ್ತೇನೆ. ಈ ಕಾರ್ಯಕ್ರಮವನ್ನು ಲೈವ್ ಆಗಿ ನೋಡ್ತಾ ಇರೋರು ಸಂತೋಷ್ ಪಟ್ಗಾರನವರು ವಾಟ್ಸಪ್ ಮೂಲಕ ಒಂದು ಪ್ರಶ್ನೆ ಕೇಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟ ನಡೀದೇ ಇದ್ದರೆ ಏನಾಗ್ತಿತ್ತು ಸ್ವಾತಂತ್ರ್ಯ ಹೋರಾಟ ನಡೀದೇ ಇದ್ದರೆ ಏನಾಗ್ತಿತ್ತು ಅಂತ ಕೇಳಿದ್ದಾರೆ ಅವರು. ಬ್ರಿಟಿಷರ ಅಧಿಕಾರ ಇರ್ತಿತ್ತು. ನೋಡಿ, ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. ಈ ದೇಶದಲ್ಲಿ ಬ್ರಿಟಿಷರ ಪ್ರಮುಖ ಕೇಂದ್ರಗಳಾಗಿ ಯಾವ್ಯಾವುದಿತ್ತು? ಬಾಂಬೆ ಇತ್ತು, ಕಲ್ಕತ್ತಾ ಇತ್ತು, ಬೆಂಗಳೂರು ಇತ್ತು. ಇವೆಲ್ಲ ಇವತ್ತು ಏನಾಗಿದ್ದಾವೆ? ಅಲ್ಲಿ ಬ್ರಿಟಿಷರ ಹೆಡ್ ಕ್ವಾರ್ಟರ್ಸ್ಗಳಿದ್ವು. ಎಲ್ಲಿ ಬ್ರಿಟಿಷರ ಹೆಡ್ ಕ್ವಾರ್ಟರ್ಸ್ಗಳಿದ್ವೋ ಅವೆಲ್ಲ ಇವತ್ತು ಬಹುದೊಡ್ಡ ಮಹಾನಗರಗಳಾಗಿ ಅಭಿವೃದ್ಧಿ ಹೊಂದಿದ ನಗರಗಳಾಗಿ ಬೆಳೆದಿದ್ದಾವೆ ಇವತ್ತು 2024ಕ್ಕೆ. ಅದೇ ಸಂದರ್ಭದಲ್ಲಿ ಯಾವಾಗ ಬ್ರಿಟಿಷರಿಗೆ ಅಲ್ಲಿ ಸಕಲ ಸವಲತ್ತುಗಳು ಸಿಕ್ಕಿ ಅವರು ಆರಾಮಾಗಿದ್ದರೋ, ಇಲ್ಲಿ ಉತ್ತರ ಕನ್ನಡದಂಥ ಪ್ರದೇಶದಲ್ಲಿ ಎಲ್ಲಿ ಬ್ರಿಟಿಷರ ವಿರುದ್ಧ ಗಟ್ಟಿಯಾದ ಹೋರಾಟಗಳು ಆಗಿದ್ದಾವೋ ಇವತ್ತು ಇವು ಇನ್ನೂ ಅಭಿವೃದ್ಧಿ ಕಾಣದ ಸ್ಥಳಗಳಾಗಿ ಉಳಿದಿದ್ದಾವೆ.
ಎಲ್ಲಿ ಬ್ರಿಟಿಷರು ಮುಕ್ತವಾಗಿ ವ್ಯವಹರಿಸಿದ್ರೋ ಅವೆಲ್ಲ ಇವತ್ತು ಮಹಾನಗರವಾಗಿ ಬೆಳೆದಿದ್ದಾವೆ. ಬಹುಶಃ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಭಾವಿಸ್ಕೊಳ್ತೇನೆ. ಧನ್ಯವಾದ.
ಗಣ್ಯರನ್ನು ವಂದಿಸುತ್ತಾ ನನಗೆ ಕೊಟ್ಟಿರುವಂತಹ ವಿಷಯ ಕಾರವಾರದಲ್ಲಿ ನಡೆದ ಸ್ವಾತಂತ್ರ್ಯ ಚಳುವಳಿಯ ಅವಲೋಕನದ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಇವತ್ತು ಈ ಕುರ್ಚಿಯೆಲ್ಲ ತುಂಬಿರ್ತಿತ್ತೋ ಏನೋ, ನಾವು ನಮ್ಮ ಮಕ್ಕಳಿಗೆ ಆರಂಭದಿಂದಲೇ ಸ್ಥಳೀಯ ಇತಿಹಾಸದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ರೆ ಬಹುಶಃ ಇವತ್ತು ಈ ಕುರ್ಚಿಗಳು ಖಾಲಿ ಇರ್ತಾ ಇರಲಿಲ್ಲ. ಈ ಥರದ ಒಂದು ಕಾರ್ಯದಲ್ಲಿ ನಮ್ಮ ಪ್ರಮೋದ್ ಹೆಗಡೆ ಸರ್ ಅವರ ಒಂದು ಕಾರ್ಯವನ್ನು ನಾನು ಶ್ಲಾಘಿಸುತ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಸ್ಥಳೀಯ ಇತಿಹಾಸಕ್ಕೆ ಅವರು ಮಹತ್ವವನ್ನು ಕೊಡ್ತಾ ಇದ್ದಾರೆ. ಸೊ ಸರ್, ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸೊ ಸ್ವಾತಂತ್ರ್ಯ ಚಳುವಳಿಯ ಬಗ್ಗೆ ನಾವು ಬೆಳಗಿನಿಂದ ಕೇಳ್ಕೊಂಡು ಬಂದಿದ್ದೇವೆ. ಸ್ವಾತಂತ್ರ್ಯ ಅನ್ನೋದು ಒಂದು ನಮ್ಮ ಮನಸ್ಸಿನಲ್ಲೇ ಇರುವಂತಹ ಒಂದು ಅಭಿವ್ಯಕ್ತಿ. ಅದು ಸ್ವಾತಂತ್ರ್ಯವನ್ನು ನಾವು ಇತಿಹಾಸವನ್ನು ಮರೆತವರು ಸ್ವಾತಂತ್ರ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಥರದ ವಿಷಯಗಳನ್ನೆಲ್ಲ ನಾವು ಕೇಳ್ಕೊಂಡು ಬಂದಿದ್ದೇವೆ. ಸೊ ಸ್ವಾತಂತ್ರ್ಯ ಅನ್ನೋದು ನಮ್ಮ ಜನರಲ್ಲಿ, ನಮ್ಮ ಉತ್ತರ ಕನ್ನಡದ ಜನರಲ್ಲಿ ಇತ್ತು. ಸೊ ಈ ಸ್ವಾತಂತ್ರ್ಯ ಇರಲಿಕ್ಕೆ ಅದಕ್ಕೆ ಕೆಲವೊಂದು ಹಿನ್ನೆಲೆಯೂ ಕೂಡ ಇತ್ತು. ಈ ಬ್ರಿಟಿಷ್ ಸಾರ್ವಭೌಮತ್ವ ಅಥವಾ ವಸಾಹತುಶಾಹಿ ಆಡಳಿತ ಅದರಿಂದ ಅನುಭವಿಸಿದಂತಹ ಕಿರುಕುಳಗಳನ್ನು ಅವರು ಹೇಗೆ ನಿಭಾಯಿಸ್ಕೊಂಡು ಬಂದರು ಅನ್ನುವಂಥ ಕಾರವಾರದಲ್ಲಿ, ಪರ್ಟಿಕ್ಯುಲರ್ಲಿ ಇನ್ ಕಾರವಾರ ತಾಲೂಕ್, ಹೌ ದ ಪೀಪಲ್ ರಿವೋಲ್ಟೆಡ್ ಅಗೇನ್ಸ್ಟ್ ಕೊಲೋನಿಯಲ್ ಅಡ್ಮಿನಿಸ್ಟ್ರೇಷನ್ ಅನ್ನುವ ಒಂದು ವಿಷಯದ ಮೇಲೆ ನಾನು ಹೈಲೈಟ್ ಮಾಡ್ತಾ ಇದ್ದೇನೆ. ಸೊ ಉತ್ತರ ಕನ್ನಡ ಅಂತ ಬಂದ ಕೂಡಲೇ ನಮ್ಗೆ ಗೊತ್ತಿದೆ ಇದೊಂದು ಅರಣ್ಯ ಜಿಲ್ಲೆ. ಸೊ ಉತ್ತರ ಕನ್ನಡದಲ್ಲಿ ಅರಣ್ಯ ಜಿಲ್ಲೆ ಆದ್ದರಿಂದ ಇಲ್ಲಿ ರೈತರಿದ್ದರು, ವ್ಯಾಪಾರಿಗಳಿದ್ದರು, ಅಡಿಕೆ ಬೆಳೆಗಾರರಿದ್ದರು ಮತ್ತು ಜನಸಾಮಾನ್ಯರಿದ್ದರು. ಎಲ್ಲರೂ ಕೂಡ ಈ ಅರಣ್ಯದ ಮೇಲೆ ಅವರು ಅವಲಂಬಿತವಾಗಿದ್ದಂತಹ ಒಂದು ಕಾಲಘಟ್ಟ ಇತ್ತು. ಸೊ ಈ ಅರಣ್ಯ ಜಿಲ್ಲೆ ಆಗಿರೋದ್ರಿಂದ ಅವರಿಗೆ ಪ್ಲಸ್ ಮತ್ತು ಮೈನಸ್ ಎರಡು ಪಾಯಿಂಟ್ಗಳು ಇದ್ದು. ಸೊ ಅರಣ್ಯ ಜಿಲ್ಲೆ ತುಂಬ ಒಂದು ದಟ್ಟವಾದ ಅರಣ್ಯ ಇದರಿಂದ ಪದೇ ಪದೇ ಅಲ್ಲಿಯ ಜನರು ಈ ಮಲೇರಿಯಾ ಅನ್ನುವಂಥ ರೋಗಕ್ಕೆ ತುತ್ತಾಗ್ತಾ ಇರೋದನ್ನು ನಾವು ಈ ಬ್ರಿಟಿಷ್ ಕಡತಗಳಲ್ಲಿ ನೋಡ್ತಾ ಬರ್ತೇವೆ. ಅದರ ಜೊತೆಗೆ ಈ ಕಾಡು ಪ್ರಾಣಿಗಳು ಮೇಲಿಂದ ಮೇಲೆ ಬಂದು ಈ ಬೆಳೆಗಳನ್ನು ನಾಶ ಮಾಡ್ತಾ ಇದ್ವು. ಸೊ ಅದನ್ನು ಕೂಡ ನಾವು ನೋಡ್ತಾ ಇದ್ವಿ. ಆದರೆ ಆರಂಭದಿಂದನೂ ಬ್ರಿಟಿಷ್ ಈ ಸರ್ಕಾರ, ಈ ಕೊಲೋನಿಯಲ್ ಸರ್ಕಾರ ಏನು ಮಾಡ್ತು ಅಂತ ಹೇಳಿದ್ರೆ, ಈ ಜನರಿಂದ ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಒಂದು ಸಂಪತ್ಭರಿತವಾದಂತಹ ಜಿಲ್ಲೆ ಆಗಿತ್ತು. ಈ ಜಿಲ್ಲೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ಒಂದು ಉತ್ಪನ್ನಗಳನ್ನು ತೆಗೆದುಕೊಳ್ಳೋದು ಮತ್ತು ಆ ಉತ್ಪನ್ನಗಳಿಂದ ಆದಾಯಗಳನ್ನು ತೆಗೆದುಕೊಳ್ಳುವತ್ತ ಜಾಸ್ತಿ ಗಮನವನ್ನು ಹರಿಸ್ತಾ ಹೋಯಿತು. ಜನರ ಒಂದು ಅವಶ್ಯಕತೆಗಳ ಕಡೆಗೆ ಗಮನ ತುಂಬ ಕಡಿಮೆ ಆಗಿದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಉತ್ತರ ಕನ್ನಡದ ಒಂದು ಜನರ ಬೇಡಿಕೆಗಳನ್ನು ಹೇಗೆ ಕಡೆಗಣಿಸಿದ್ರು ಅನ್ನೋದಕ್ಕೆ ಮೊದಲನಾಗಿ ನಾವು ಒಂದು ಉದಾಹರಣೆಯನ್ನು ನೋಡ್ತೇವೆ. 1872ರಲ್ಲಿ ಕಾರವಾರನ ಸರ್ವಋತು ಬಂದರಾಗಿ ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಒಂದು ಪ್ರಸ್ತಾವ ಬರ್ತದೆ. ಆದರೆ ಆ ಒಂದು ಪ್ರಸ್ತಾವವನ್ನು ಕೈಬಿಟ್ಟು ನಂತರ ಮರ್ಮಗಾಂವ್ ಪೋರ್ಟನ್ನು ಸರ್ವಋತು ಬಂದರಾಗಿ ಅಭಿವೃದ್ಧಿಪಡಿಸಲಾಗ್ತದೆ. ಅದರಿಂದ ಕಾರವಾರದ ಜನರಿಗೆ ಬಹಳಷ್ಟು ಸಮಸ್ಯೆ ಆಗ್ತದೆ. ಕಾರವಾರ ಅಂತ ಹೇಳಿದ್ರೆ ಉತ್ತರ ಕನ್ನಡ ಸಂಪೂರ್ಣವಾಗಿ ಬಹಳಷ್ಟು ಸಮಸ್ಯೆಗಳನ್ನು ಅವರು ಅನುಭವಿಸಬೇಕಾಗ್ತದೆ. ಇಲ್ಲಿ ವ್ಯಾಪಾರಿಗಳಿಗೂ ಸಮಸ್ಯೆ ಆಗ್ತದೆ, ರೈತರಿಗೂ ಸಮಸ್ಯೆ ಆಗ್ತದೆ. ಆದರೆ ಅದನ್ನು ಎಲ್ಲಿಯೂ ನಾವು ಬ್ರಿಟಿಷ್ ಸರ್ಕಾರ ಅದನ್ನು ತೋರ್ಪಡಿಸೋದಿಲ್ಲ. ಸೊ ನಾವು ಬೆಳಿಗ್ಗೆ ಇತಿಹಾಸಕಾರರು ಮಾತಾಡಿದ್ದನ್ನು ಕೇಳಿದ್ವಿ. ನಮ್ಮ ಸ್ವಾತಂತ್ರ್ಯ ಹೋರಾಟ ಅನೇಕ ಆಯಾಮಗಳನ್ನು ಹೊಂದಿರುವಂಥದ್ದು. ಅದರಲ್ಲಿ ಉಪ್ಪಿನ ಸತ್ಯಾಗ್ರಹ, ಕರ ನಿರಾಕರಣೆ, ಕ್ವಿಟ್ ಇಂಡಿಯಾ ಚಳುವಳಿ ಅಂತ ಚಳುವಳಿಗಳು ರಾಷ್ಟ್ರೀಯ ಮಟ್ಟದಲ್ಲಿ ಸಂಘಟಿಸಲ್ಪಟ್ಟಿದ್ದನ್ನು ಕೂಡ ನೋಡಿದ್ದೇವೆ. ಅದೇ ರೀತಿ ನಮ್ಮ ಉತ್ತರ ಕನ್ನಡದಲ್ಲೂ ಕೂಡ ಅರಣ್ಯ ಸತ್ಯಾಗ್ರಹ ಇರಬಹುದು, ಹುಲ್ಲು ಬನ್ನಿ ಸತ್ಯಾಗ್ರಹ, ಬೆಟ್ಟ ಭೂಮಿ ಸತ್ಯಾಗ್ರಹವನ್ನು ಕೇವಲ ಉತ್ತರ ಕನ್ನಡಕ್ಕೆ ಸೀಮಿತವಾಗಿ ಅದು ಬ್ರಿಟಿಷ್ ಸರ್ಕಾರಕ್ಕೆ ಎಷ್ಟು ತಲೆ ನೋವಾಗಿ ಕಾಡಿತ್ತು ಅನ್ನೋದನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಸೊ ಆರಂಭದಲ್ಲಿ ಬಾಲ್ ಗಂಗಾಧರ್ ತಿಲಕ್ ಇರ್ಬೋದು, ಗೋಪಾಲ್ ಕೃಷ್ಣ ಗೋಖಲೆ ಅಂತ ನಾಯಕರಿಂದ ಪ್ರಭಾವಿತರಾದಂತಹ ಜಿಲ್ಲೆ ನಂತರ ಗಾಂಧೀಜಿಯವರ ಒಂದು ಕರೆಗೆ ಓಕೊಟ್ಟು ಈ ಚಳುವಳಿ ಒಂದು ಬಲಿಷ್ಠವಾದಂಥ ಚಳುವಳಿಯಾಗಿ ಬದಲಾದದ್ದು ಇತಿಹಾಸದಲ್ಲಿ ಪುಟಗಳಲ್ಲಿ ದಾಖಲಾಗಿರುವುದನ್ನು ನೋಡ್ತೇವೆ. ನಾನಿವಾಗ ಕೆಲವೊಂದು ಆರಂಭಿಕ ಬ್ರಿಟಿಷ್ ವಿರೋಧಿ ಚಟುವಟಿಕೆಗಳನ್ನು ಇಲ್ಲಿ ಮಂಡಿಸ್ತಾ ಹೋಗ್ತೇನೆ. ಸೊ
ಟಿಪ್ಪು ಸುಲ್ತಾನನ್ನ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋಲಿಸುವುದರ ಮೂಲಕ ನಮ್ಮ ಈ ಕೆನರಾ ಪ್ರಾಂತ್ಯ ಏನಿದೆ ಅದು ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿಸಲಾಗ್ತದೆ. ಸೊ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಸೇರಿಕೊಂಡು 1860ರವರೆಗೂ ಮುಂದುವರ್ಕೊಂಡು ಹೋಗ್ತದೆ. 1860ರಲ್ಲಿ ನಮ್ಮ ಈ ಕೆನರಾವನ್ನು ಇಬ್ಬಾಗ ಮಾಡಿ ಉತ್ತರ ಕನ್ನಡ ಅಥವಾ ಈ ನಾರ್ತ್ ಕೆನರಾ ಅಂತ ಹೇಳ್ತಾರೆ, ಅದನ್ನು ಬಾಂಬೆ ಪ್ರೆಸಿಡೆನ್ಸಿಗೆ ಸ್ಥಳಾಂತರ ಮಾಡಲಾಗ್ತದೆ. ಸೊ 1862ರ ತನಕನೂ ಒಂದು ಕಾನೂನುಗಳನ್ನು ಅನುಸರಿಸ್ತಾ ಇದ್ದಂಥ ಜನರಿಗೆ ಕೂಡಲೇ ಇಮ್ಮಿಡಿಯೇಟ್ಲಿ ಇನ್ನೊಂದು ಕಾನೂನುಗಳನ್ನು ಅನುಸರಿಸುವಂತಹ ಅನಿವಾರ್ಯತೆ ಮತ್ತು ಕಷ್ಟ ಒದಗಿ ಬರ್ತದೆ. ಸೊ ಅದೇ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ 1862ರಲ್ಲಿ ಬಾಂಬೆ ಪ್ರಾಂತ್ಯಕ್ಕೆ ಸೇರಿಸಿದ ಮೇಲೆ ಬಾಂಬೆ ಸರ್ವೆ ಆ್ಯಕ್ಟ್ ಆಫ್ 1865 ನಮ್ಮ ಜನರ ಮೇಲೆ ಹೇರಲಾಯಿತು. ಸೊ ಯಾವಾಗ ನಮ್ಮ ಜನರ ಮೇಲೆ ಹೇರ್ತಾರೋ 199 ಹಳ್ಳಿಗಳಲ್ಲಿ ಹೇರಲಾಯಿತು. ಆದರೆ ಅಲ್ಲಿಯ ಜನರಿಗೆ ಅದರ ಒಂದು ಅವೇರ್ನೆಸ್ ಇರಲಿಲ್ಲ. ಏನು ಇದು ಕಾನೂನು, ಏನೋ ಕಾನೂನು ಬಂದಿದೆ ಅಂತ ಅವ್ರು ಏನು ಮಾಡ್ತಾರೆ, ಆರಂಭದಲ್ಲಿ ಯಾವುದೇ ಒಂದು ವಿರೋಧ ಇಲ್ಲದೆ ತೆರಿಗೆಯನ್ನು ಕಟ್ಟಿಬಿಡ್ತಾರೆ. ಆದರೆ ಎರಡನೇ ಹಂತ, 1ನೇ ಹಂತದಲ್ಲಿ ತೆರಿಗೆಯನ್ನು ಕಟ್ಟಾಗಿದೆ, 2ನೇ ಹಂತದ ತೆರಿಗೆಯನ್ನು ಕಟ್ಟಬೇಕಾಗಿತ್ತು. ಮಾರ್ಚ್ 29, 1890 ಸರ್ಕಾರಿ ನಿರ್ಣಯ ಹೇಳ್ತಾ ಇದೆ. ನಂಬರ್ 1867ರ ಪ್ರಕಾರ ಹೊಸ ತೆರಿಗೆಗಳನ್ನು ಕಾರವಾರದ 18 ಹಳ್ಳಿಗಳಲ್ಲಿ ವಿಧಿಸಲಾಗ್ತದೆ. ಸೊ ಆ ಸಂದರ್ಭದಲ್ಲಿ ನಮ್ಮ ಕಂದಾಯ ಅಧಿಕಾರಿಯಾಗಿ ಕರ್ನಲ್ WH ಆ್ಯಂಡರ್ಸನ್ ಅವರು ಕಾರವಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಮತ್ತು ಮೌಂಟ್ ಸ್ಟುವರ್ಟ್ ಅವರು ಬಾಂಬೆ ಪ್ರಾಂತ್ಯದ ಗವರ್ನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಇವರಿಬ್ಬರನ್ನು ನೇಮಕ ಮಾಡಲಾಗ್ತದೆ. ಕಾರವಾರದ 18 ಹಳ್ಳಿಗಳಲ್ಲಿ ತೆರಿಗೆಯನ್ನು ಹೊಸ ಬಾಂಬೆ ಸರ್ವೆ ಆ್ಯಕ್ಟ್ ಪ್ರಕಾರ ತೆರಿಗೆಯನ್ನು ಸಂಗ್ರಹ ಮಾಡಿ ಅಂತ ಈ ಭೂ ಮಾಲೀಕರಿಗೆ ಎಲ್ಲರಿಗೂ ನೋಟಿಸನ್ನು ಕಳಿಸಲಾಗ್ತದೆ. ನೀವು ಹೊಸ ತೆರಿಗೆಯನ್ನೇ ಪಾವತಿ ಸರ್ಕಾರಕ್ಕೆ ಮಾಡಬೇಕು ಅಂತ ಹೇಳಲಾಗ್ತದೆ. ಆದರೆ ಆ ಸಂದರ್ಭದಲ್ಲಿ ಹಿಡುವಳಿದಾರರು ಏನು ಮಾಡ್ತಾರೆ, ಇಲ್ಲ ನಾವು ಆ ತೆರಿಗೆಯನ್ನು ಕೊಡೋದಿಲ್ಲ ಸರ್ಕಾರಕ್ಕೆ ಅಂತ ಆಗ ವಿರೋಧ ಮಾಡಲಿಕ್ಕೆ 1870ರಲ್ಲಿ ಮೊದಲನೇ ಬಾರಿಗೆ ವಿರೋಧ ಮಾಡಿದ್ದನ್ನು ಕಾರವಾರದಲ್ಲಿ ನಾವು ನೋಡ್ತೇವೆ. ಸೊ ಇದಾದ ನಂತರ ಏನು ಮಾಡ್ತಾರೆ, 1871ರಲ್ಲಿ ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಆ ಕ್ಷೇತ್ರಗಳಲ್ಲಿ ಅದನ್ನು ಸೇಮ್ ಬಾಂಬೆ ಸರ್ವೆ ಆ್ಯಕ್ಟನ್ನು ಅನುಸರಿಸಲಾಗ್ತದೆ. ಅಲ್ಲಿಯೂ ಕೂಡ ಹಿಡಿವಳಿದಾರರಿಗೆ ಹೇಳ್ತಾರೆ ನೀವು ಕೂಡ ತೆರಿಗೆಯನ್ನು ಪಾವತಿಸಿ ಅಂತ ಹೇಳ್ತಾರೆ. ಆದರೆ ಅವ್ರು ಹೇಳ್ತಾರೆ ಇಲ್ಲ ನಾವು ಆ ಹೊಸ ಬಾಂಬೆ ಸರ್ವೆ ಆ್ಯಕ್ಟನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆಗ ಅವರು ಅರ್ಜಿಗಳನ್ನು ಬರೆದು ಸರ್ಕಾರಕ್ಕೆ ಕಳಿಸಿದರೆ ಸರ್ಕಾರದ ಮೇಲೆ ಅದು ಯಾವ ಪರಿಣಾಮವನ್ನು ಬೀರೋದಿಲ್ಲ. ರೈತರು ಏನು ಮಾಡ್ತಾರೆ, ಈಗ ಸರ್ಕಾರದ ವಿರುದ್ಧ ಚಳುವಳಿಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸಂಘಟನೆ ನಡೀತಾ ಇದೆ. ಕಾರವಾರ ತಾಲೂಕಿನ 18 ಹಳ್ಳಿಗಳ ಜನರು ಮತ್ತು ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ ತಾಲೂಕಿನ ರೈತರು ಏನು ಮಾಡಿದ್ದಾರೆ, ಈಗ ಈ ಸರ್ಕಾರದ ವಿರುದ್ಧ ಚಳುವಳಿ ಮಾಡಲಿಕ್ಕೆ ಒಂದು ಸಂಘಟನೆಯನ್ನು 1870ರಲ್ಲಿ ಕಾರವಾರದಲ್ಲಿ ಮಾಡೋದನ್ನು ನಾವು ನೋಡ್ತೇವೆ. ಸೊ ಅವ್ರೇನು ಮಾಡ್ತಾರೆ, ಈ ಘಟ್ಟದ ಮೇಲಿನ ಜನರಿಗೂ ಈ ಕಾರವಾರದ 18 ಹಳ್ಳಿಯ ಜನ ಸಂಘಟಿತರಾಗಿ ಘಟ್ಟದ ಮೇಲಿನ ಜನರನ್ನು ಆಹ್ವಾನ ಮಾಡ್ತಾರೆ, ನೀವು ಈ ಚಳುವಳಿಯಲ್ಲಿ ಭಾಗವಹಿಸಿ ಅಂತ ಆಹ್ವಾನ ಮಾಡ್ತಾರೆ. ಆದರೆ ಆ ಸಂಘಟನೆ ಸರಿಯಾದ ಒಂದು ರೂಪವನ್ನು ಪಡೆದುಕೊಳ್ಳಲಿಕ್ಕೆ ಬಹುಶಃ ವಿಫಲವಾಗಿರಬೇಕು. ಎಲ್ಲ ಜನರು ಅದರಲ್ಲಿ ಭಾಗವಹಿಸುವುದಿಲ್ಲ. ಆದರೆ ಕಾರವಾರದ 18 ಹಳ್ಳಿಗಳ ಜನ ಏನು ಮಾಡ್ತಾರೆ, ಈ ದರವನ್ನು ಅವರು ಒಪ್ಪೋದಿಲ್ಲ. ಯಾಕಂತ ಹೇಳಿದ್ರೆ ಆ ದರಗಳು ಮೊದಲು ಅವರು ಎಷ್ಟು ರುಪೀಸನ್ನು ಪೇ ಮಾಡ್ತಾಯಿದ್ರು ಅದರ ಡಬಲ್ ಆಗಿತ್ತು. ಫಾರ್ ಎಕ್ಸಾಂಪಲ್ 200 ರುಪೀಸ್ ಅವ್ರು ಪೇ ಮಾಡ್ತಾಯಿದ್ರೆ ಈಗ ಅವರು 400 ರುಪೀಸನ್ನು ನೇರವಾಗಿ ಡಬಲ್ ಪೇ ಮಾಡಬೇಕಾಗಿತ್ತು. ಸೊ ಅದು ರೈತರಿಗೆ ತುಂಬ ಕಷ್ಟ ಆಗಿದ್ದರಿಂದ ಅವರು ಒಪ್ಕೊಳ್ಳೋದಿಲ್ಲ. ಸೊ ಈ 18 ಹಳ್ಳಿಗಳನ್ನು ನಾವು ನೋಡಿದಾಗ ಯಾವ ಹಳ್ಳಿಗಳು ಅದು ಅಂತ ಹೇಳಿದ್ರೆ 18 ಹಳ್ಳಿಗಳಲ್ಲಿ 11 ಹಳ್ಳಿಗಳು ಕಾಳಿ ನದಿಯ ಉತ್ತರದಲ್ಲಿದೆ ಮತ್ತು 7 ಹಳ್ಳಿಗಳು ಕಾಳಿ ನದಿಯ ದಕ್ಷಿಣದಲ್ಲಿದೆ. ಸೊ ಕಾರವಾರದ ಹಳ್ಳಿಗಳ ಪರಿಚಯ ಇದ್ದರೆ ನಿಮಗೆ ಈ ಹೆಸರುಗಳು ಗೊತ್ತಾಗ್ತದೆ. ಮಾಜಾಳಿ, ಚಿತ್ತಾಕುಲ, ಹೊಟ್ಟೆಗಾಳಿ, ಕೊಳಗೆ ಮತ್ತು ಸಾವಂತವಾಡ ಇವು ಉತ್ತರದ ಹಳ್ಳಿಗಳಾದರೆ ದಕ್ಷಿಣದಲ್ಲಿ ಬಾಡ, ಕೋವೆ, ಬೈತ್ಕೋಲ, ನಂದನಗದ್ದ, ಕಠಿಣ್ಖೋಣ್, ಕೋಡಿಬಾಗ್ ಮತ್ತು ಸುಂಕೇರಿ ಹಳ್ಳಿಗಳಾಗಿವೆ. ಸೊ ಈ ಎಲ್ಲ ಹಳ್ಳಿಗಳು ಈಗ ಏನು ಮಾಡಿದೆ,
ತೆರಿಗೆಯನ್ನು ವಿರೋಧಿಸಿ ಅಲ್ಲಿ ಒಂದು ಚಳುವಳಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದರೆ ವಾರ್ಷಿಕ ವರದಿ, ಕಾರವಾರದ ವಾರ್ಷಿಕ ವರದಿ 1870-71 ಸಾಲಿನಲ್ಲಿ ಹೇಳ್ತದೆ, ಕಾಳಿ ನದಿಯ ದಕ್ಷಿಣದ ಹಳ್ಳಿಗಳಿಂದ ತೆರಿಗೆ ಸಂಗ್ರಹಿಸಲಾಯಿತು ಅಂತ ವಾರ್ಷಿಕ ವರದಿಯಲ್ಲಿ ಇದನ್ನು ಮೆನ್ಷನ್ ಮಾಡಲಾಗಿದೆ. ಸೊ ಈ 18 ಹಳ್ಳಿಗಳಲ್ಲಿ ಭೂಮಾಲೀಕರು ಏನು ಮಾಡ್ತಾರೆ, ಬಾಂಬೆ ಸರ್ವೆ ಆ್ಯಕ್ಟ್ ಆಫ್ 1865 ಕಾಯ್ದೆ ನಮಗೆ ಅನ್ವಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಇವತ್ತಿನವರೆಗೆ ಕೊಟ್ಕೊಂಡು ಬಂದಿರುವಂಥ ತೆರಿಗೆ ಈ ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿದಂತಹ ತೆರಿಗೆಯನ್ನು ಕೊಡ್ತಾ ಇದ್ವಿ. ಈಗ ಸಡನ್ ಆಗಿ ನಾವು ಈ ಬಾಂಬೆ ಸರ್ಕಾರದ ತೆರಿಗೆಯನ್ನು ನಾವು ಕೊಡೋದಿಲ್ಲ ಅಂತ ಹೇಳ್ತಾರೆ. ಸೊ ಕೆಲವೊಂದು ಹಳ್ಳಿಗಳಲ್ಲಿಯೂ ಕೆಲವೊಂದು ಅಪೋಸ್ ಮಾಡಿದ್ರಿಂದ ಅಲ್ಲಿ ಸಂಪೂರ್ಣವಾಗಿ ಆ ಆ್ಯನ್ಯುವಲ್ ರಿಪೋರ್ಟಲ್ಲಿ ಮೆನ್ಷನ್ ಆಗಿದೆ, ಸಂಪೂರ್ಣವಾಗಿ ತೆರಿಗೆಯನ್ನು ಸಂಗ್ರಹ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂತಹ ರಿಪೋರ್ಟನ್ನು ಕೊಡ್ತಾರೆ ಬ್ರಿಟಿಷ್ ಅಧಿಕಾರಿಗಳು. ಸೊ ಇವರು ಯಾರು ತೆರಿಗೆಯನ್ನು ಕೊಡೋದಿಲ್ವೋ ಅವರಿಗೆ 20 ದಿವಸದ ಗಡುವನ್ನು ಕೊಡ್ತಾರೆ ಮುಂದೆ ಸರ್ಕಾರದ ಹೆಜ್ಜೆ. ಸೊ 20 ದಿನದ ಗಡುವನ್ನು ಕೊಡ್ತದೆ. 20 ದಿನದಲ್ಲಿ ನೀವೇನಾದರೂ ತೆರಿಗೆಯನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ನೋಟಿಸನ್ನು ಜಾರಿಗೆಗೊಳಿಸ್ತೇವೆ ಅಂತ ಒಂದು ನೋಟಿಸನ್ನು ಜಾರಿಗೊಳಿಸ್ತದೆ. ಆ ನೋಟಿಸ್ ಫೀಯನ್ನು ಕೂಡ ಕೊಡಬೇಕಾದಂತಹ ಒಂದು ವಿಪರ್ಯಾಸ ನಮ್ಮ ರೈತರಿಗೆ ಬಂತು. ನೋಟಿಸ್ ಜಾರಿ ಮಾಡಿದ್ದು ಸರ್ಕಾರ, ಆದರೆ ಆ ನೋಟಿಸ್ ಫೀಯನ್ನು ಕೊಡಬೇಕಾದದ್ದು ನಮ್ಮ ಕಾರವಾರದ ರೈತರು ಅಥವಾ ಉತ್ತರ ಕನ್ನಡದ ಎಲ್ಲ ಜನರ ಮೇಲೆ ನೋಟಿಸ್ ಫೀ ಏನಾದರೂ ಇಶ್ಯೂ ಆದರೆ ಅದನ್ನು ನಮ್ಮ ಜನರೇ ಪಾವತಿ ಮಾಡಬೇಕಾಗಿತ್ತು. ಸೊ ಅದನ್ನು ನಾವು ಮುಂದೆ ಕೂಡ ನೋಡ್ಕೊಂಡು ಬರ್ತೇವೆ. ತದನಂತರ 1871 ನಾವು ನೋಡ್ತೇವೆ ಎಲ್ಲ ಒಂದು ವಾರ್ಷಿಕ ವರದಿಯಲ್ಲಿ ಈ ನೋಟಿಸ್ ಫೀ ಅನ್ನುವಂತಹ ಒಂದು ಕಾಲಮನ್ನು ಮಾಡಿ ಅದರಲ್ಲಿ ಟ್ಯಾಕ್ಸ್ ಎಷ್ಟು ಕಲೆಕ್ಟ್ ಆಗಿತ್ತು ಅದನ್ನೆಲ್ಲ ಮೆನ್ಷನ್ ಮಾಡಿಕೊಂಡು ಅವರು ಹೋಗ್ತಾರೆ. ಸೊ ಕೆಲವೊಂದು ದಿನದ ನಂತರ ಈ ಭೂಮಾಲೀಕರು ಮತ್ತೆ ಈ ಒಂದು ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಹೋರಾಟ ತೀವ್ರವಾಗ್ತಾ ಹೋಗ್ತದೆ. ಅದರಲ್ಲಿ ಈ ದೊಡ್ಡ ಭೂಮಾಲೀಕರು ಅಂದರೆ ಯಾರ ಹತ್ರ ಜಾಸ್ತಿ ಜಮೀನಿತ್ತೋ ಅವ್ರು ಏನು ಮಾಡ್ತಾರೆ, ಈಗ ಒಂದು ಚಳುವಳಿಯನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಮೆನ್ಷನ್ ಆಗಿರೋ ಪ್ರಕಾರ ಶೇಣ್ವೆ, ಕೋಮಾರ್ಪಂತ್ ಮತ್ತು ಕೊಂಕಣ ಮರಾಠದ ಜನರು ಈ ಒಂದು ಹೋರಾಟವನ್ನು ಬೆಂಬಲಿಸಿದರು. ಅವ್ರು ಹೇಳ್ತಾರೆ, ಈ ಬಾಂಬೆ ಸರ್ಕಾರಕ್ಕೆ ನಮ್ಮ ಮೇಲೆ ತೆರಿಗೆ ವಿಧಿಸುವಂತಹ ಯಾವುದೇ ಒಂದು ಹಕ್ಕಿಲ್ಲ, ಅದಕ್ಕಾಗಿ ನಾವು ತೆರಿಗೆಯನ್ನು ಹಾಕ್ತೇವೆ ಅಂತ ಹೇಳ್ತಾರೆ. ಮತ್ತು 500ಕ್ಕಿಂತ ಹೆಚ್ಚು ರೈತರು ಕಾನೂನು ಹೋರಾಟ ಕಾರವಾರ ತಾಲೂಕಿನಲ್ಲಿ ನಡೆಸಿದ್ದಾರೆ. ಸೊ ಇದ್ರ ಬಗ್ಗೆ ಕೂಡ ಮಾಹಿತಿ ಇದೆ ನಮಗೆ. ನಂತರ ಸರ್ಕಾರದ ಪರವಾಗಿ ಈಗ 500 ಜನ ರೈತರು ಒಂದು ಕೇಸನ್ನು ಸರ್ಕಾರದ ಮೇಲೆ ಹಾಕಿದ್ದಾರೆ. ಈಗ ಸರ್ಕಾರ ಏನು ಮಾಡಿದೆ, ಅಧಿಕಾರಿಗಳನ್ನು ಕಳಿಸಿದೆ. ಆ್ಯಂಡರ್ಸನ್ ಅನ್ನುವಂತಹ ಅಧಿಕಾರಿಯನ್ನು ಕಳಿಸಲಾಗ್ತದೆ. ಏನಲ್ಲಿ ನಡೀತಾ ಇದೆ ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಅಂತ. ಅವ್ರು ಹೇಳ್ತಾರೆ, ವ್ಯವಸ್ಥಿತವಾದ ತೆರಿಗೆಯನ್ನು ವಿಧಿಸೋದೇನಿದೆಲ್ಲ ಇದು ಬಾಂಬೆ ಸರ್ಕಾರದ ಹಕ್ಕು. ಸೆಕ್ಷನ್ 15 ಮತ್ತು 17 ಬಾಂಬೆ ಸರ್ವೆ ಆ್ಯಕ್ಟ್ ಆಫ್ 1865 ಪ್ರಕಾರ ಇದು ಸರ್ಕಾರದ ಹಕ್ಕಾಗಿದೆ. ಮತ್ತು ಈ ಫಿರ್ಯಾದಿಗಳು ಏನು ಮಾಡ್ತಾ ಇದ್ದಾರೆ, ಸುಮ್ಮನೆ ತೆರಿಗೆಯನ್ನು ತಡ ಮಾಡೋ ಸಲುವಾಗಿ ತೆರಿಗೆಯನ್ನು ಕೊಡ್ತಾ ಇಲ್ಲ ಅನ್ನುವಂಥ ವರದಿಯನ್ನು ಕೊಡ್ತಾರೆ. ಅದೇ ರೀತಿ ಮತ್ತೆ ಶಾಸ್ ಸ್ಟಿವರ್ಟ್ ಅನ್ನುವರನ್ನು ಕಳಿಸಲಾಗ್ತದೆ. ಅವರು ಕಲೆಕ್ಟರ್ ಆಗಿದ್ದರು ಉತ್ತರ ಕನ್ನಡದ್ದು. ಅವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಕೆಲವೊಂದು ರೈತರು ಹಾಗೂ ಆದಾಯ ತೆರಿಗೆ ಅಧಿಕಾರಿಗಳೊಂದಿಗೆ ತಾನು ಚರ್ಚೆ ಮಾಡಿದ್ದೇನೆ. ಭೂಮಾಲೀಕರು ಭೂ ತೆರಿಗೆ ಮೌಲ್ಯಮಾಪನದ ಕುರಿತು ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ. ಯಾವ ಕಾನೂನು ಅವರನ್ನು ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೇಲಾಗಿ ಅವರು ಈ ರೀತಿಯ ಕಾನೂನು ಹೋರಾಟ ನಡೆಸುವುದು ಅವರು ಮೊಂಡತನವನ್ನು ಮತ್ತು ಹಠಮಾರಿತನವನ್ನು ತೋರಿಸ್ತದೆ ಅಂತ ಒಂದು ರಿಪೋರ್ಟ್ ಕೊಟ್ಟುಬಿಡ್ತಾರೆ. ಸೊ ಇದರಿಂದ ನಮ್ಮ ರೈತರಿಗೆ ಸಿಟ್ಟು ಬರ್ತದೆ. ಅವರೇನು ಮಾಡ್ತಾರೆ, ಸರ್ಕಾರನೇ ಈಗ ಮುಂದೆ ಹೋಗಿ ರೈತರ ಮೇಲೆ ಕೇಸ್ ಹಾಕ್ತಾ ಇದೆ. ಸೊ ಸರ್ಕಾರ ಸಿವಿಲ್ ಕೋರ್ಟ್ ಆಫ್ ಕಾರವಾರದಲ್ಲಿ ಕಾನೂನು ಕ್ರಮವನ್ನು ಈ ಎಲ್ಲ ರೈತರ ಮೇಲೆ ಜರುಗಿಸಬೇಕು ಅಂತ ಕೇಸನ್ನು ಹಾಕಿದೆ. ಮತ್ತು ಕೇಸ್ನ ವಿಚಾರಣೆ ಏನಿದೆ ನವೆಂಬರ್ 16ರಿಂದ ಜನವರಿ 10 ತನಕ 1872 ವಿವಿಧ ದಿನಾಂಕಗಳಲ್ಲಿ ಈ ಕೇಸ್ಗಳನ್ನು ತೀರ್ಮಾನಿಸಲಾಯಿತು. ಆದರೆ ಅದರಲ್ಲಿ ಒಂದು ಕೇಸ್ ವೈಕುಂಠ ಬಾಪೂಜಿ ಅಂತ ಒಬ್ಬರ ಕೇಸನ್ನು ಮಾತ್ರ ಬಾಂಬೆ ಹೈಕೋರ್ಟ್ಗೆ ಸ್ಥಳಾಂತರ ಮಾಡ್ತಾರೆ. ಸೊ ಯಾಕೆ ಈ ಕೇಸನ್ನು ಬಾಂಬೆ ಹೈಕೋರ್ಟ್ಗೆ ಸ್ಥಳಾಂತರ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಆಗಾಗಲೇ ಹೇಳಿದ್ದೇನೆ 500 ಜನ ಕೇಸನ್ನು ಹಾಕಿದ್ರು ಅಂತ. ಸೊ 500 ಜನ ಕೇಸ್ ಹಾಕಿದರೆ ಈಗ ಈ ವೈಕುಂಠ ಬಾಪೂಜಿ ಅನ್ನುವರ ಕೇಸನ್ನು ಸ್ಥಳಾಂತರ ಮಾಡುವ ಹಿಂದಿನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಈ 500 ಜನರನ್ನು ಈ ಕಾನೂನು ವ್ಯವಸ್ಥೆಯಿಂದ ದೂರ ಇರಬೇಕು.
ಮತ್ತು ಬಾಂಬೆ ಸರ್ಕಾರಕ್ಕೆ ಈ ಒಂದು ಕೇಸ್ ಬಹಳ ಮಹತ್ವದ ಕೇಸ್ ಆಗಿತ್ತು. ಇನ್ ಕೇಸ್ ಈ ಕೇಸಲ್ಲಿ ಬಾಂಬೆ ಗೌರ್ಮೆಂಟ್ ಸೋತಿದ್ರೆ ಅದು ಸರ್ಕಾರಕ್ಕೆ ಒಂದು ಮುಖಭಂಗವಾಗ್ತಿತ್ತು, ಅಥವಾ ತಮ್ಮ ಒಂದು ಕಾನೂನುಗಳನ್ನು ವ್ಯವಸ್ಥಿತವಾಗಿ ಜಾರಿಗೆ ತರುವಲ್ಲಿ ಏನೋ ವೈಫಲ್ಯ ಆಗ್ತಿತ್ತೋ ಗೊತ್ತಿಲ್ಲ. ಸೊ ಅದಕ್ಕಾಗಿ ಆ ಕೇಸನ್ನು ಏನು ಮಾಡ್ತಾರೆ ಅವರು ಆ ಕಡೆ ಬಾಂಬೆಗೆ ಸ್ಥಳಾಂತರ, ಬಾಂಬೆ ಹೈಕೋರ್ಟಿಗೆ ಸ್ಥಳಾಂತರ ಮಾಡ್ತಾರೆ. ಮತ್ತು ಈ ವೈಕುಂಠ ಬಾಪೂಜಿಯವರು ಅಲ್ಲಿ ಹೇಳ್ತಾರೆ, ಅವರನ್ನು ವರ್ಬಲಿ ಅವರ ಹೇಳಿಕೆಗಳನ್ನು ತೆಗೆದುಕೊಳ್ಳಾಗ್ತದೆ. ಅವ್ರು ಹೇಳ್ತಾರೆ, ತನ್ನ ಒಂದು ಜಾಗ ಇರೋದು ಕಠಿಣಕೋಣ ಮತ್ತು ಸುಂಕೇರಿಯಲ್ಲಿರುವಂಥ ಆ ಜಾಗ ನಂಬರನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದನ್ನು ನಾವು ನೋಡ್ತೇವೆ. ತಾನು ಎಷ್ಟೋ ವರ್ಷಗಳಿಂದ 200 ರೂಪಾಯಿ 57 ಪೈಸೆಯನ್ನು ನಾನು ತೆರಿಗೆಯಾಗಿ ಕೊಡ್ತಾ ಇದ್ದೇನೆ, ಆದರೆ ಈಗ ಇದ್ದಕ್ಕಿದ್ದಂತೆ 468 ರೂಪಾಯಿ 14 ಪೈಸೆ ನಾನು ತೆರಿಗೆಯಾಗಿ ಕೊಡಬೇಕು ಅಂತ ಹೇಳ್ತಾ ಇದ್ದಾನೆ. ನನಗೆ ಅಷ್ಟು ಹಣ ಕೊಡಲಿಕ್ಕೆ ಅಥವಾ ಅಷ್ಟು ತೆರಿಗೆಯನ್ನು ನಾನು ಕೊಡಲಿಕ್ಕೆ ಅಸಮರ್ಥನಾಗಿದ್ದೇನೆ, ನೀವು ಹಳೆ ತೆರಿಗೆಯನ್ನೇ ಮುಂದುವರಿಸ್ಕೊಂಡು ಹೋಗಿ ಅಂತ ಬಾಂಬೆ ಸರ್ಕಾರಕ್ಕೆ ಹೇಳ್ತಾನೆ. ಆದರೆ ಮತ್ತೆ ತಾನು ಮೂಲ ವರ್ಗದಾರ, ಸೊ ಇಲ್ಲಿ ನಾವು ವರ್ಗದಾರರು ಅಥವಾ ಈ ಭೂ ಹಿಡುವಳಿದಾರರನ್ನು ಉತ್ತರ ಕನ್ನಡದಲ್ಲಿ ನೋಡ್ತಾ ಹೋದಾಗ ಮೂಲ ವರ್ಗದವರು ಬರ್ತಾರೆ, ಚಾಲಗೇಣಿದಾರರು ಬರ್ತಾರೆ, ನಡುವಳಿದಾರರು ಅಂತ. ಸೊ ಅವರೆಲ್ಲರ ಬಗ್ಗೆ ನಿಮಗೆ ಮಾಹಿತಿ ಇರಬಹುದು. ಅವರೆಲ್ಲ ಬರ್ತಾ ಹೋಗ್ತಾರೆ. ತಾನು ಮೂಲಗೇಣಿದಾರ ಅಂತ ಹೇಳಿದ್ರೆ ಈ ರೈತವಾರಿ ಪದ್ಧತಿಯಲ್ಲೂ ನಾವು ನೋಡ್ತೇವೆ. ಮೂಲಗೇಣಿದಾರರೊಂದಿಗೆ ನೇರವಾಗಿ ಸರ್ಕಾರ ಏನು ಮಾಡ್ತದೆ, ಒಂದು ಕಾಂಟ್ರಾಕ್ಟನ್ನು ಮಾಡ್ಕೊಳ್ತದೆ. ಅದನ್ನೇ ರೈತವಾರಿ ಪದ್ಧತಿ ಅಂತ ಹೇಳ್ತಾರೆ. ಸರ್ ಥಾಮಸ್ ಮುನ್ರೋ ಅವರು ನಮ್ಮ ಉತ್ತರ ಕೆನರಾ ಪ್ರಾಂತ್ಯದಲ್ಲಿ ಅವರನ್ನು ನೇಮಿಸಲಾಗ್ತದೆ ರೈತವಾರಿ ಪದ್ಧತಿಯನ್ನು ಅಳವಡಿಸ್ಲಿಕ್ಕೆ. ಸೊ ಅವನು ಹೇಳ್ತಾನೆ, ತಾನು ಈ ಮೂಲ ವರ್ಗದಾರನಾಗಿದ್ದು ತನ್ನ ಮೇಲೆ ತೆರಿಗೆಯನ್ನು ಏರಿಸಲಿಕ್ಕೆ ಸರ್ಕಾರಕ್ಕೆ ಯಾವುದೇ ಹಕ್ಕಿಲ್ಲ ಅಂತ ಅವನು ವಾದ ಮಾಡ್ತಾನೆ. ಆದರೆ 1871ರಲ್ಲಿ ಈ ಕಾರವಾರದ ಏನು ತೀರ್ಪಿದೆ ಅಲ್ಲ, ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ಬಾಂಬೆ ಹೈಕೋರ್ಟಲ್ಲಿ ಕೇಳ್ಕೊಳ್ತಾನೆ. ಆದರೆ ಬಾಂಬೆ ಹೈಕೋರ್ಟ್ ಏನು ಹೇಳ್ತದೆ ಅಂತ ಹೇಳಿದ್ರೆ, ಇಲ್ಲ, ನೀನೆಲ್ಲ ಏನು ಕಕ್ಷಿದಾರನ ಕೊಟ್ಟಿರುವಂತಹ ಸಾಕ್ಷಿಗಳಿರ್ಬೋದು ಅಥವಾ ಅವನೇನು ಕೊಟ್ಟಿರುವಂತಹ ಡಾಕ್ಯುಮೆಂಟ್ಸ್ಗಳು ಅವೆಲ್ಲ ಅಸಮರ್ಥವಾಗಿದೆ ಮತ್ತು ಸುಳ್ಳಾಗಿದೆ ಅಂತ ವಾದ ಮಾಡಲಾಗ್ತದೆ. ಸೊ ಈ ಯಾರ್ಯಾರು ವಕೀಲರು ಅಲ್ಲಿ ಇದ್ರು ಅಂತ ಹೇಳಿದ್ರೆ, ಫಾರನ್, ಬಾರ್ಸ್ರನ್, ಬಬ್ರುದ್ದೀನ್ ತ್ಯಾಬ್ಜಿ ಅವರು ಭಾರತದ ಇತಿಹಾಸದಲ್ಲಿ ಬಂದಾಗ ನಮಗೆ ಒಬ್ಬ ಇತಿಹಾಸಕಾರ ಮತ್ತು ವಕೀಲರಾಗಿ ಅನೇಕ ಕಾರ್ಯಗಳನ್ನು ಮಾಡೋದನ್ನು ನೋಡಿರ್ತೇವೆ. ಅವರು ಕೂಡ ಈ ಕೇಸನ್ನು ಪಡ್ಕೊಂಡಿದ್ರು ಅಂತ ಗೊತ್ತಾಗ್ತದೆ. ಮತ್ತು ಸರ್ಕಾರದ ಪರವಾಗಿ ಸ್ಕೋಬಲ್ ಅಡ್ವೊಕೇಟ್ ಜನರಲ್ ಆಗಿದ್ದರು. ಲಾಥಮ್ ಮತ್ತು ಟೈರ್ ಲಿತ್ ಅವರು ಸರ್ಕಾರದ ಪರವಾಗಿ ವಾದವನ್ನು ಮಂಡಿಸ್ತಾರೆ. ವೈಕುಂಠ ಬಾಪೂಜಿಯವರು ಇಲ್ಲಿ ಕೇಸನ್ನು ಸೋಲ್ತಾರೆ. ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ, ವೈಕುಂಠ ಬಾಪೂಜಿಯವರು ಕೇಸನ್ನು ಬಾಂಬೆ ಸರ್ಕಾರದ ವಿರುದ್ಧ ಸೋಲ್ತಾರೆ 1871ರಲ್ಲಿ. ಸೊ ನಾವು ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮಾತನಾಡೋದು 1930 ನಂತರ ಕರ್ನಾಟಕದಲ್ಲಿ ಅಥವಾ ನಮ್ಮ ಕೋಸ್ಟಲ್ ಬೆಲ್ಟಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮಾತನಾಡ್ತೇವೆ. ಇಲ್ಲಿ 1871ರಲ್ಲಿ ನಮ್ಮ ಕಾರವಾರ ತಾಲೂಕಿನಲ್ಲಿ ಬ್ರಿಟಿಷರ ವಿರುದ್ಧ ಒಂದು ಧ್ವನಿ ಎತ್ತಿದೆ. ಒಬ್ಬ ರೈತ, ಅವನಿಗೆ ಬಹುಶಃ ಆ ಸಂದರ್ಭದಲ್ಲಿ ಯಾವುದೇ ಶಿಕ್ಷಣದ ಒಂದು ಜ್ಞಾನ ಇರಲಿಕ್ಕಿಲ್ಲ, ಆದರೆ ತನ್ನ ಮೇಲೆ ಆದಂಥ ಅನ್ಯಾಯವನ್ನು ಅವನು ಪ್ರತಿಭಟಿಸಿದ್ದನ್ನು ನಾವಿಲ್ಲಿ ನೋಡ್ತೇವೆ. ಸೊ ಈ ಒಂದು ಕೇಸನ್ನು ನಾವು ನೋಡ್ತೇವೆ. ಅದೇ ರೀತಿ ಇನ್ನೊಂದು ಕೆಲವೊಂದು ಘಟನೆಗಳನ್ನು ನಾನು ಕಾರವಾರದಲ್ಲಿ ಆದಂಥ ಘಟನೆಗಳನ್ನು ಹೇಳ್ತೇನೆ. ಸೊ ಅರಣ್ಯ ಜಿಲ್ಲೆ ಅಂತ ನಾನು ಹೇಳಿದೆ. ಅರಣ್ಯ ಜಿಲ್ಲೆ ಅಂತ ಹೇಳಿದ ಕೂಡಲೇ ಪ್ರತಿಯೊಂದಕ್ಕೂ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅವರು ಅರಣ್ಯವನ್ನೇ ಅವಲಂಬಿಸಿದ್ರು. ಆದರೆ ಅರಣ್ಯವನ್ನು ಅವಲಂಬಿಸಿದ್ರ ಜೊತೆಗೆ ನಾವು ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ಪದ್ಧತಿಯನ್ನು ನೋಡ್ತೇವೆ. ಅರಣ್ಯವನ್ನು ಅಷ್ಟೇ ಜತನದಿಂದ ಕಾಪಾಡ್ಕೊಂಡು ಬಂದಿದ್ರು. ಅರಣ್ಯ ಜಿಲ್ಲೆ, ಅರಣ್ಯ ಇದೆ ಅಂದ್ಕೊಂಡು ಸಿಕ್ಕಾಪಟ್ಟೆಯಾಗಿ ಅರಣ್ಯ ಕಡ್ದಿದ್ದಂತಹ ಮಾಹಿತಿ ನಮಗೆ ಸಿಗೋದಿಲ್ಲ. ಸೊ ನಮಗೆ ಇಲ್ಲಿ ಕೆಲವೊಂದು ನಾಗಬನಗಳ ಬಗ್ಗೆ ಗೊತ್ತಿದೆ. ಕಾನ್ ಅಂತ, ಈ ಬಿದ್ರಕಾನ್ ಅಂತ ನಾವು ಕುಮಟಾದಲ್ಲಿರುವಂತಹ ಒಂದು ಸ್ಥಳ. ಸೊ ಅದು ಕೂಡ ಏನು, ನಮ್ಮ ಪೂರ್ವಿಕರು ಈ ಅರಣ್ಯಗಳನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಉಪಯೋಗಿಸಿಕೊಂಡಂತಹ ಒಂದು ತಂತ್ರ. ಸೊ ನಾಗಬನಗಳನ್ನು ಮಾಡಿಕೊಂಡು ಮತ್ತು ಈ ಕಾನ್ಗಳ ಮೂಲಕ ಉತ್ತರ ಕನ್ನಡದ ಜನ ಏನು ಮಾಡ್ತಾ ಇತ್ತು, ಅರಣ್ಯವನ್ನು ತುಂಬ ಜತನದಿಂದನೇ ಕಾಪಾಡಿಕೊಂಡು ಬರ್ತಾ ಇತ್ತು. ಆದರೆ ಈ ಬ್ರಿಟಿಷರು ಕೊಟ್ಟಂತಹ ಒಂದು ಈ ಕಾಯ್ದೆಗಳು ಒಂದೇ ಹೊಡೆತದಲ್ಲಿ ಈ ಅರಣ್ಯಗಳು ಅಂತ ಹೇಳಿದ್ರೆ ಸರ್ಕಾರದ ಸ್ವತ್ತು, ಜನರಿಗೆ ಆ ಅರಣ್ಯದ ಮೇಲೆ ಯಾವುದೇ ಹಕ್ಕಿಲ್ಲ ಅಂತ ಸಾಧಿಸಿಬಿಡ್ತು. ಸೊ ಅರಣ್ಯ ಜಿಲ್ಲೆ ಅಂದ್ಕೊಳ್ಳೇ ಒಂದು ಮಾತು ನೆನಪಿಡಬೇಕು,
ಭಾರತದಲ್ಲಿ ಮೊದಲ ಬಾರಿಗೆ ಅರಣ್ಯ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದು 1865ರಲ್ಲಿ 1865. ಆದರೆ ನಮ್ಮ ಉತ್ತರ ಕನ್ನಡಕ್ಕೆ ನೋಡಿದಾಗ 1864ಅಲ್ಲೇ ಕೆನರಾ ಪರ್ಮಿಟ್ ರೂಲ್ಸ್ ಅನ್ನುವಂತಹ ಒಂದು ರೂಲ್ಸ್ಗಳನ್ನು ಜಾರಿಗೆ ತರಲಾಯಿತು. ಸೊ ಕೆನರಾ ಪರ್ಮಿಟ್ ರೂಲ್ಸನ್ನು ಕೇವಲ ನಮ್ಮ ಕೆನರಾ ಉತ್ತರ ಕನ್ನಡಕ್ಕೆ ಸೀಮಿತವಾದಂಥ ರೂಲ್ಸ್ಗಳನ್ನು ಜಾರಿಗೆ ಒಂದು ಅರಣ್ಯ ಕಾಯ್ದೆ ಅಂತ ಹೇಳ್ಬೋದು, ಅದನ್ನು ಜಾರಿಗೆ ತಂದಿದ್ದಾರೆ. ಅದರ ನಂತರ 1878ಅಲ್ಲಿ 2ನೇ ಕಾನೂನನ್ನು ಜಾರಿಗೆ ತರಲಾಯಿತು. ಆದರೆ ನಮ್ಮ ಉತ್ತರ ಕನ್ನಡಕ್ಕೆ ಕೆನರಾ ಪ್ರೊಟೆಕ್ಟಿವ್ ರೂಲ್ಸ್ ಅನ್ನುವಂತಹ ಒಂದು ಹೊಸ ಕಾಯ್ದೆಯನ್ನು, ಅದರ ಜೊತೆ ಭಾರತ ಸರ್ಕಾರದ 1878ರ ಕಾಯ್ದೆನೂ ನಾವು ಫಾಲೋ ಮಾಡಬೇಕು ಮತ್ತು 1878ಅಲ್ಲಿರುವಂತಹ ಕೆನರಾ ಪ್ರೊಟೆಕ್ಟಿವ್ ಕಾಯ್ದೆಯನ್ನು ಕೂಡ ನಾವು ಫಾಲೋ ಮಾಡಬೇಕಂದಂತಹ ಅನಿವಾರ್ಯತೆ ಇತ್ತು. ಅದರ ಜೊತೆಗೆ 1927ದಲ್ಲಿ ಇನ್ನೊಂದು ಕಾಯ್ದೆ ಬರ್ತದೆ. ಅದರ ಜೊತೆ ನಮ್ಮ ಕೆನರಾದ ಜನರ ಮೇಲೆ ಕೆನರಾ ಫಾರೆಸ್ಟ್ ಪ್ರಿವಿಲೇಜ್ ರೂಲ್ಸ್ ಅನ್ನುವಂತಹ ಹೊಸ ರೂಲ್ಸ್ಗಳನ್ನು ಜಾರಿಗೆ ತರಲಾಗ್ತದೆ. ಸೊ ಈ ಕೆನರಾ ಫಾರೆಸ್ಟ್ ಪ್ರಿವಿಲೇಜ್ ರೂಲ್ಸ್ ಏನು ಮಾಡಿಬಿಡ್ತದೆ, ಈ ನಮ್ಮ ಉತ್ತರ ಕನ್ನಡದಲ್ಲಿ ಎಷ್ಟು ಅರಣ್ಯ ಒಂದು ಭೂಮಿ ಇದೆಯೋ ಆ ಎಲ್ಲ ಭೂಮಿನೂ ಪ್ರೊಟೆಕ್ಟಿವ್ ಫಾರೆಸ್ಟ್ ಅಂತ ಹೇಳಿಬಿಡ್ತದೆ. ಸೊ ಪ್ರೊಟೆಕ್ಟಿವ್ ಫಾರೆಸ್ಟ್ ಅಂತ ಹೇಳಿದ್ರೆ ಅಲ್ಲಿ ಜನರ ಎಕ್ಸೆಸ್ ಇರೋದಿಲ್ಲ, ಜನರಿಗೆ ಅಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಲಾಗ್ತದೆ. ಸೊ ಯಾವ ಥರ ಕಷ್ಟವನ್ನು ನಮ್ಮ ಜನ ಅನುಭವಿಸ್ಬೇಕಾಗಿತ್ತು ಅಂತ ಹೇಳಿದ್ರೆ, ಜಾನುವಾರುಗಳನ್ನು ಮೇಯಿಸುವಂಗಿಲ್ಲ ಮತ್ತು ಒಣ ಕಟ್ಟಿಗೆಗಳನ್ನು ಸಂಗ್ರಹಿಸುವಂಗಿಲ್ಲ, ಮೀನು ಹಿಡ್ಕೊಂಡು ಕೆಲವರು ಬದುಕ್ತಾ ಇದ್ರು, ಅದನ್ನು ಕೂಡ ಬದುಕುವಾಗಿಲ್ಲ. ಸೊ ಎಷ್ಟು ಕ್ರೂರವಾಗಿತ್ತು ಕಾನೂನುಗಳು ಅಂತ ಹೇಳಿದ್ರೆ, ಇನ್ ಕೇಸ್ ಅರಣ್ಯಗಳಲ್ಲಿ ಬೆಂಕಿ ಬಿತ್ತು ಅಂತ ಹೇಳಿದ್ರೆ ಯಾರ್ದಾದ್ರೂ ಮನೆಯಲ್ಲಿ ಸತ್ತು ಹೋಗಿದ್ರೆ ಅವ್ರ ಬಂದು ಹಿಡಿತಾ ಇದ್ರು. ಸೊ ಅರಣ್ಯದಲ್ಲಿ ಬೆಂಕಿ ಬಿತ್ತು ಅಂತ ಹೇಳಿದ್ರೆ ಯಾರಾದರೂ ಮನೆಯಲ್ಲಿ ಸತ್ತು ಹೋಗಿದ್ರೆ ಸೂತಕದ ಮನೆಗಳಲ್ಲಿ ಅವರಿಗೆ ಬಂದು ಹಿಂಸೆ ಕೊಟ್ಟಂತಹ ಘಟನೆಗಳು ದಾಖಲಾಗಿದೆ. ಅದರ ಜೊತೆಗೆ ಲಿಂಗಾಯತ ಅಥವಾ ಯಾರು ಹೂಳ್ತಾ ಇದ್ರು ಅವ್ರ ಮನೆಗಳಿಗೂ ಹೋಗಿ ಇಲ್ಲ ನಿಮ್ಮಿಂದನೇ ಬೆಂಕಿ ಬಿದ್ದಿದೆ ಅಂತ ಹೇಳಿ ಅವರನ್ನು ಕೂಡ ಪೀಡಿಸಿದಂತಹ ಉದಾಹರಣೆಗಳು ನಮಗೆ ಸಿಗ್ತಾ ಹೋಗ್ತದೆ. ಇತಿಹಾಸಕಾರರಾದಂತಹ ರಂಜನ್ ಚಕ್ರವರ್ತಿ ಒಂದು ಕಡೆ ಹೇಳ್ತಾರೆ, ಬ್ರಿಟಿಷರೇ ನಿಜವಾದ ಕಾಡಿನ ಕಳ್ಳಬೇಟೆಗಾರರಾಗಿದ್ದಾರೆ. ಅವರು ಕಾನೂನೆಂಬ ಆಟವನ್ನು ಬಳಸಿ ಸ್ಥಳೀಯರನ್ನು ಕಳ್ಳ ಬೇಟೆಗಾರರೆನ್ನುವಂಥ ಹಣೆಪಟ್ಟಿಯನ್ನು ಕಟ್ಟಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಇದು ಸತ್ಯವಾದ ಮಾತು ಅಂತ ನಾನು ಅನ್ನಲಿಕ್ಕೆ ಬಯಸ್ತೇನೆ. ಸೊ ಅದರ ಜೊತೆಗೆ ಈ ಬೆಟ್ಟ ಲ್ಯಾಂಡ್, ನಾವು ಈ ಶಿರ್ಸಿ ಸಿದ್ದಾಪುರಕ್ಕೆ ಹೋದಾಗ ಬೆಟ್ಟ ಲ್ಯಾಂಡ್ ಅಂತ ಹೇಳಿದ್ರೆ ಈ ಅವರು ತೋಟದ ಬೆಳೆಗಳನ್ನು ಬೆಳೀತಾ ಇದ್ರಲ್ಲ, ಆ ತೋಟದ ಬೆಳೆಗೆ ಪಕ್ಕದಲ್ಲಿ ಒಂದು ಎಕರೆ 1.5 ಎಕರೆ ಜಮೀನನ್ನು ಅವರಿಗೆ ಬೆಟ್ಟ ಭೂಮಿಯಾಗಿ ನೀಡಲಾಗ್ತಾ ಇತ್ತು. ಸೊ ಎಷ್ಟೋ ವರ್ಷಗಳಿಂದ ಅದನ್ನು ಬೆಟ್ಟ ಭೂಮಿಯಾಗಿ ಅವರು ಬಳಸ್ಕೊಂಡು ಬರ್ತಾ ಇದ್ರು ಮತ್ತು ಅವರು ಬ್ರಿಟಿಷ್ ಸರ್ಕಾರಕ್ಕೂ ಕೂಡ ಅದರ ತೆರಿಗೆಯನ್ನು 8 ಆಣೆಯನ್ನು ತೆರಿಗೆಯನ್ನು ನೀಡಿದಂತಹ ಡಾಕ್ಯುಮೆಂಟ್ಸಲ್ಲಿ ನಮಗೆ ಕಾಣಬಹುದು ಅದನ್ನೆಲ್ಲ. ಸೊ ಅವರೇನು ಅದೇ ರೀತಿ ನಮ್ಮ ಕೆನರಾ ಅಥವಾ ನಮ್ಮ ಕೋಸ್ಟಲ್ ಕೆನರಾಕ್ಕೆ ಬಂದಾಗ ಹಾದಿ ಭೂಮಿ ಅಂತ ಅದನ್ನು ಬಳಸಲಾಗ್ತಾ ಇತ್ತು. ಸೊ ಇದನ್ನು ಯಾಕೆ ಬಳಸ್ತಾ ಇದ್ರು? ಬೆಟ್ಟ ಲ್ಯಾಂಡ್ ಈಸ್ ಎನ್ ಆಕ್ಸಿಲರಿ ಲ್ಯಾಂಡ್ ಅಂತ ಹೇಳಿದ್ರೆ ಹೆಚ್ಚುವರಿಯಾಗಿ ನಮ್ಮ ಒಂದು ತೋಟದ ಒಂದು ಭೂಮಿಗೆ ಹೆಚ್ಚುವರಿ ಭೂಮಿ, ಅದರಲ್ಲಿರುವಂಥ ಒಂದು ಎಲೆಗಳನ್ನು ಸಂಗ್ರಹ ಮಾಡಿ ಆ ಎಲೆಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಈ ಅಡಿಕೆ ತೋಟಗಳಿಗೆ ಅವರು ಮ್ಯಾನ್ಯೂರ್ ಅಥವಾ ಗೊಬ್ಬರವಾಗಿ ಉಪಯೋಗಿಸಿಕೊಳ್ಳಿಕ್ಕೆ ಅದನ್ನು ಬಳಸ್ತಾ ಇದ್ರು. ಈಗ ಬ್ರಿಟಿಷ್ ಸರ್ಕಾರ ಏನು ಮಾಡಿದೆ, ಅದರ ಮೇಲೂ ಕೂಡ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕ್ತಾ ಇದೆ. ಅಲ್ಲಿರುವಂತಹ ಬೆಲೆ ಬಾಳುವಂತಹ ಕೆಲವೊಂದು ಮರಗಳನ್ನು, ಎಸ್ಪೆಷಲಿ ಆ ಟೀಕ್ ಮರವನ್ನು ಏನು ಮಾಡಿದೆ, ರಿಸರ್ವ್ಡ್, ಅದನ್ನು ನೀವು ಉಪಯೋಗಿಸುವ ಹಾಗೆ ಇಲ್ಲ ಅಂತ ಜನರ ಮೇಲೆ ರಿಸ್ಟ್ರಿಕ್ಷನ್ಸನ್ನು ಹಾಕಿದ್ದನ್ನು ನೋಡ್ತೇವೆ. ನಾವು ಆವಾಗಲೇ ನೋಡಿದ್ವಿ. ಈಗ ಬಹುಶಃ ಶ್ಯಾಮ್ ಸುಂದರ್ ಅವರು ಹೇಳಿದ್ರೆ ಇರ್ಬೋದು, ಬ್ರಿಟಿಷರ ಆಗಮನ ಆದ ನಂತರ ಅವರು ಈ ವಾಣಿಜ್ಯ ಬೆಳೆಗಳನ್ನು ಬೆಳೆಸಲಿಕ್ಕೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾ ಹೋಗ್ತಾರೆ. ನಮ್ಮ ಉತ್ತರ ಕನ್ನಡದಲ್ಲಿ ಮಾಡಿದ್ದು ಏನು ಹೇಳಿದರೆ, ಈ ತೇಗವನ್ನು ಹೆಚ್ಚು ಬೆಳೆಸಲಿಕ್ಕೆ ಇಂಪಾರ್ಟೆನ್ಸನ್ನು ಕೊಡ್ತಾ ಹೋಗ್ತಾರೆ. ಅದರ ಜೊತೆಗೆ ಕ್ಯಾಸುರಿನಾ ಪ್ಲ್ಯಾಂಟೇಷನ್ಸ್, ಕ್ಯಾಸುರಿನಾ ಅಂತ ಹೇಳಿದರೆ ಈ ಗಾಳಿ ಮರ ಅಂತ ಹೇಳ್ತಾರೆ. ಸೊ ಆ ಗಾಳಿ ಮರವನ್ನೆಲ್ಲ ಏನು ಮಾಡ್ತಾಯಿದ್ರು, ಎಲ್ಲಿ ಈ ಥರ ಯೂಸ್ ಮಾಡದೇ ಇರುವಂಥ ಜಾಗಗಳಿದೆಯೋ ಅಲ್ಲೆಲ್ಲ ಈ ಕ್ಯಾಸುರಿನಾ ಪ್ಲ್ಯಾಂಟೇಷನ್ಸನ್ನು ಮಾಡೋದು.
ಆ ಕ್ಯಾಸೂರಿನ ಪ್ಲ್ಯಾಂಟ್ ಅದರಿಂದ ಬರುವಂತಹ ಕಟ್ಟಿಗೆಯನ್ನು ಜನರಿಗೆ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಬ್ರಿಟಿಷ್ ಅಧಿಕಾರಿಗಳೇ ಅದನ್ನು ಒಂದು ರಿಪೋರ್ಟಲ್ಲಿ ಬರೀತಾರೆ, ಈ ಕ್ಯಾಸೂರಿನ ಪ್ಲ್ಯಾಂಟೇಷನ್ಸ್ ನಟ್ಟಿದ್ರಿಂದ ಅಲ್ಲಿರುವಂತಹ ಈ ಬಾವಿಯ ನೀರು ಕಂಟ್ಯಾಮಿನೇಟ್ ಆಗಿದೆ ಅಥವಾ ಅದರ ನೀರು ಕುಡಿಲಿಕ್ಕೆ ಯೋಗ್ಯ ಇಲ್ಲ ಅಂತ ಹೇಳಿದ್ದನ್ನು ನೋಡಿದ್ದೇವೆ. ಮತ್ತು ಈ ಏನು ತೇಗ ಬೆಳೀತಾ ಇದ್ರು ಪ್ಲ್ಯಾಂಟೇಷನ್, ಅದು ಕೂಡ ಈ ಬಾವಿಯ ನೀರು ಹಾಳಾಗ್ತಾ ಇತ್ತು ಅಂತ ಅದರ ಬಗ್ಗೆ ಬ್ರಿಟಿಷ್ ಅಧಿಕಾರಿಗಳೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದು ಅರಣ್ಯದ ಒಂದು ಕಾನೂನುಗಳು ಯಾವ ಥರ ಇತ್ತು ಅನ್ನೋದಕ್ಕೆ ನಮಗೆ ಒಂದು ನಿದರ್ಶನವಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಅರಣ್ಯ ಕಾಯ್ದೆಗೆ ಸಂಬಂಧಪಟ್ಟಂಥ ಇನ್ನೊಂದು ಕೇಸನ್ನು ನಾನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಜೇಮ್ಸ್ ಲಂಡನ್, ಅವನ ಹೆಸರು ಸ್ವಲ್ಪ ಪೆಕ್ಯುಲಿಯರ್ ಇದೆ, ಬಟ್ ಜೇಮ್ಸ್ ಲಂಡನ್ ಅನ್ನುವಂಥ ಒಬ್ಬ ಪೊಲೀಸ್ ಅವನು, ಮತ್ತು ಅವನು ಚಪ್ಪಲಿ ಮಾಡುವಂತಹ ವ್ಯಕ್ತಿಯಾಗಿದ್ದ. ಕಾರವಾರದ ಶಿರ್ವಾಡ್ ಗ್ರಾಮದಲ್ಲಿ ಮೂಲ ಗೇಣಿದಾರನಾಗಿದ್ದ ಅವನು ಸುಮಾರು ಒಂದು 400 ರೂಪಾಯಿಯನ್ನು ಕೊಟ್ಟು ತನ್ನ ಜಮೀನನ್ನು ಹದಗೊಳಿಸ್ತಾ ಇದ್ದ. ಸೊ ತನ್ನ ಜಮೀನನ್ನು ಹದಗೊಳಿಸ್ತಾ ಇರುವಾಗ ಅಂತ ಹೇಳಿದ್ರೆ ಬಹುಶಃ ಅದನ್ನು ಸರಿ ಮಾಡ್ತಾ ಇರ್ಬೋದು, ಅವನು ಬೇಡಾದ ಗಿಡಗಳನ್ನು ಕಡಿತಾ ಇರ್ಬೋದು, ನೆಲ ಸರಿಯಾಗಿ ಏನೋ ಉಪಯೋಗಿಸ್ಲಿಕ್ಕೆ ಮಾಡ್ತಾ ಇರ್ಬೋದು. ತನ್ನ ಒಂದು ಜಮೀನನ್ನು ನೆಲ ಸಮ ಮಾಡೋದು ಸಂದರ್ಭದಲ್ಲಿ, ಹದಗೊಳಿಸುವ ಸಂದರ್ಭದಲ್ಲಿ ಅವನೇನು ಮಾಡಿದ್ದಾನೆ, ಅನೇಕ ಕಟ್ಟಿಗೆಗಳು ಅಥವಾ ಮರಗಳನ್ನು ಕಡ್ದಿದ್ದಾನೆ. ಮರಗಳು ಇನ್ಫೀರಿಯರ್ ಕ್ವಾಲಿಟೀಸ್ ಆಫ್ ವುಡ್ ಹಿ ಹ್ಯಾಸ್ ಕಟ್, ಅದನ್ನು ಕೂಡ ಅವನು ಹೇಳ್ತಾನೆ. ಆ ಮರವನ್ನು ಕಡಿತಾ ಹೋಗುವಾಗ ಅಲ್ಲಿ ಸರ್ಕಾರದ ಜಾಗ ಮತ್ತು ಅವನ ಜಾಗವನ್ನು ತೋರಿಸ್ಲಿಕ್ಕೆ ಯಾವುದೇ ಒಂದು ಬೌಂಡ್ರಿ ಇರಲಿಲ್ಲ. ಸೊ ಅದರಿಂದ ಅವನಿಗೆ ಗೊತ್ತಾಗದೆ ಅವನೇನು ಮಾಡಿಬಿಟ್ಟಿದ್ದಾನೆ, ಸರ್ಕಾರದ್ದು ಒಂದು 4 ಮರಗಳನ್ನು ಕಟ್ ಮಾಡಿಬಿಟ್ಟಿದ್ದಾನೆ ಮತ್ತು ಅದನ್ನು ಗಾಡಿಯಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದ. ಆವಾಗ ಅವನನ್ನು ಈ ಕಾರ್ಕೂನ್ ಮತ್ತು ಪಟೇಲ್ ಬಂದು ತಡೀತಾರೆ ಮತ್ತು ತಡೆದು ಅವನಿಗೆ ಹೇಳ್ತಾರೆ, ಇಲ್ಲ, ಇದು ನೀನು ಸರ್ಕಾರದ ಜಮೀನಿನಲ್ಲಿರುವಂತಹ ಮರಗಳನ್ನು ಕಟ್ ಮಾಡಿದೀಯಾ ಮತ್ತು ನೀನು ಅದನ್ನು ತಗೊಂಡು ಹೋಗುವಂಗಿಲ್ಲ ಅಂತ ಅವನನ್ನು ಕೋರ್ಟಿಗೆ ನೇರವಾಗಿ ಕರ್ಕೊಂಡು ಹೋಗ್ತಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಅವನನ್ನು ಹಾಜರಿಪಡಿಸಲಾಗ್ತದೆ ಮತ್ತು ಈ ಜೇಮ್ಸ್ ಲಂಡನ್ನಿಗೆ ಮಾತನಾಡಲಿಕ್ಕೆ ಏನೇ ಒಂದು ಅವಕಾಶವನ್ನು ಕೂಡ ಕೊಡೋದಿಲ್ಲ. ಸೊ ಅವನನ್ನು 10 ದಿನಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಗೆ ಒಳಪಡಿಸಲಾಗ್ತದೆ. ಆದರೆ ಜೇಮ್ಸ್ ಲಂಡನ್ ಏನು ಮಾಡ್ತಾನೆ, ಅಲ್ಲಿರುವಂತಹ ಈ ಜೈಲರ್ ಸಹಾಯ, ಯಾಕಂತ ಹೇಳಿದ್ರೆ ಅವನು ಪೊಲೀಸ್ ಅಧಿಕಾರಿಯಾಗಿದ್ದ, ಪೊಲೀಸ್ ಆಗಿದ್ದ, ಅವರ ಒಂದು ಸಹಾಯವನ್ನು ಪಡ್ಕೊಂಡು ಅವನೇನು ಮಾಡ್ತಾನೆ, ತನ್ನ ಮನವಿಯನ್ನು ಮ್ಯಾಜಿಸ್ಟ್ರೇಟಿಗೆ ಹೇಗಾದರೂ ಮಾಡಿ ತಲುಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಆ ತೀರ್ಪು ಏನು ಮ್ಯಾಜಿಸ್ಟ್ರೇಟ್ ಕೊಟ್ಟಿರುವಂಥ ತೀರ್ಪನ್ನೇ ಎತ್ತಿ ಹಿಡಿದು ಅವನಿಗೆ ಶಿಕ್ಷೆಯನ್ನು ಮುಂದುವರಿಸಲಾಗ್ತದೆ. ಸೊ ಇದು ಯಾವ ಥರ ಅವರು ಸಮಸ್ಯೆಗಳನ್ನು ನಮ್ಮ ಜಿಲ್ಲೆಯ ಜನ ಅನುಭವಿಸಿದ್ರು ಅನ್ನೋದಕ್ಕೆ ಒಂದು ನಿರ್ದೇಶನ. ಇನ್ನೊಂದು ಕಡೆ ನಾವು ನೋಡ್ತೇವೆ, ಈ ಕಾರವಾರದಲ್ಲಿ ಈ ಕೋಡಿಬಾಗದಲ್ಲಿ ಈ ಮುಡಿಗೇರಿ ಕೋಡಿಬಾಗ್ ಅಂತ ಹೇಳಿದ್ರೆ ಈ ಚಮ್ಮಾರರು ತುಂಬ ಫೇಮಸ್. ಅವರು ಮಾಡಿರುವಂತಹ ಚಪ್ಪಲಿಗಳನ್ನು ಅವರು ತುಂಬ ಫೇಮಸ್ ಆಗಿರುವಂಥ ಚಪ್ಪಲಿಗಳನ್ನು ತಯಾರು ಮಾಡ್ತಿದ್ರು ಅಂತ ಹೇಳಲಾಗ್ತಿತ್ತು. ಆದರೆ ನಾವು ನೋಡ್ತೇವೆ ಈ 20ನೇ ಶತಮಾನದಲ್ಲಿ ಭಾರತವನ್ನು ವಿಶ್ವ ಮಾರುಕಟ್ಟೆಗೆ ಪರಿಚಯಿಸಿದ ಒಂದು ರಿಸಲ್ಟಲ್ಲಿ ಈ ಭಾರತದ ಗುಡಿ ಕೈಗಾರಿಕೆಗಳೇನಾಗಿದೆ, ಸಂಪೂರ್ಣವಾಗಿ ನಾಶ ಆಗ್ತಾ ಹೋಗುವುದನ್ನು ನೋಡ್ತೇವೆ. ಈ ಚಮ್ಮಾರ್ ಏನು ಮಾಡ್ತಾಯಿದ್ರು, ಸಾಂಪ್ರದಾಯಿಕ ಶೈಲಿಯಲ್ಲಿ ಈ ಚರ್ಮವನ್ನು ಬೇರ್ಪಡಿಸ್ತಾ ಇದ್ರು. ಸೊ ಸಾಂಪ್ರದಾಯಿಕವಾಗಿ ಮತ್ತಿ ಗಿಡವನ್ನು ಉಪಯೋಗಿಸಿ ಅವರು ಅದನ್ನು ಬೇರ್ಪಡಿಸ್ತಾ ಇದ್ರು. ಆ ಮತ್ತಿ ಗಿಡ ತುಂಬ ಗಟ್ಟಿಯಾದಂತಹ ಮತ್ತಿ ಗಿಡ, ಅದರಿಂದ ಚರ್ಮವನ್ನು ಬೇರ್ಪಡಿಸಲಾಗ್ತಾ ಇತ್ತು. ಸಾಂಪ್ರದಾಯಿಕವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಕಾರವಾರಕ್ಕೆ ಒಬ್ಬ ಖ್ವಾಜಾ ವ್ಯಾಪಾರಿ ಅಥವಾ ಈ ಚರ್ಮದ ವ್ಯಾಪಾರಿ ಮುಂಬೈದಿಂದ ಬಂದು ಕಾರವಾರದಲ್ಲಿ ನೆಲೆಸ್ತಾನೆ. ಅವನೇನು ಮಾಡ್ತಾನೆ, ಅವನು ವ್ಯಾಪಾರಿಯಾಗಿದ್ದ, ಅವನ ಹತ್ರ ಹಣ ಇತ್ತು. ಅವನು ನೇರವಾಗಿ ಈ ಚರ್ಮವನ್ನು ಯಾರು ತೆಗಿತಾ ಇದ್ರ ಅವರನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಸಣ್ಣ ಚಮ್ಮಾರರಿಗೆ ಆ ಚರ್ಮ ಸಿಗದೇ ಇರೋ ಥರ ಮಾಡ್ತಾನೆ. ಆ ಚರ್ಮವನ್ನು ಕಾರವಾರದಿಂದ ಎಕ್ಸ್ಪೋರ್ಟ್ ಮಾಡಲಾಗ್ತದೆ. ಸೊ ಅಲ್ಲಿ ಆ ಚರ್ಮ ಮಾಡ್ತಾ ಇದ್ದಂಥ ಚಪ್ಪಲಿಕಾರರು ಕೂಡ ತುಂಬ ಕಷ್ಟವನ್ನು ಅನುಭವಿಸಿದ್ದು ನಮಗೆ ಕಂಡು ಬರ್ತದೆ. ಅದರ ಜೊತೆಗೆ ಈ ಕಾನೂನು, ಈ ಅರಣ್ಯ ಕಾನೂನುಗಳಿಂದ ಏನಾಗಿದೆ, ನಮ್ಮ ಈ ಬುಟ್ಟಿ ತಯಾರಿಕೆಗಳಿರ್ಬೋದು ಅಥವಾ ಈ ಚಾಪೆ ಮಾರುವವರು ಕೂಡ ತುಂಬ ಕಷ್ಟ ಅನುಭವಿಸಿದ್ದನ್ನು ನಾನು ನನ್ನ ಥೀಸಿಸಲ್ಲಿ ಮೆನ್ಷನ್ ಮಾಡಿದ್ದೇನೆ. ನಂತರ ಈಗ ಇದು ಏನು ಇಷ್ಟದ ಒಳಗೆ ಹೇಳಿದಂಥ ವಿಚಾರಗಳು ಸಂಘಟಿತವಾದಂತಹ ಸ್ವಾತಂತ್ರ್ಯ ಚಳುವಳಿ ಅಂತ ನಾವೇನು ಹೇಳ್ತೇವೆ, 1885 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಸ್ಟಾಬ್ಲಿಷ್ ಆದ ನಂತರ. ಸೊ ಅದಕ್ಕಿಂತ ಮೊದಲನ ಘಟನೆಗಳಾದರೆ 1885
ನಂತರ ನಮ್ಮ ಕಾರವಾರದಲ್ಲಿ ಯಾವ ಥರ ಒಂದು ಘಟನೆಗಳು ನಡೀತಾ ಹೋಯಿತು ಅಂತ ನೋಡೋಣ. ಮೊದಲನೇದಾಗಿ ನೋಡೋದಾದರೆ, ನಾನು ಇತಿಹಾಸವನ್ನು ಜಾಸ್ತಿಯಾಗಿ ಹೇಳೋದಿಲ್ಲ, ಎಲ್ರಿಗೂ ಗೊತ್ತಿದೆ. ಬಾಲ್ ಗಂಗಾಧರ್ ತಿಲಕ್ ಅವರ ಒಂದು ಇನ್ಫ್ಲೂಯೆನ್ಸಿಂದ ನಮ್ಮಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೀತು ಅನ್ನೋದನ್ನು ಬೆಳಿಗ್ಗೆನೂ ಕೇಳಿದ್ದೇವೆ. ಸೊ ಈ ಕಾರವಾರದ ಒಬ್ಬರ ನಾರಾಯಣ್ ಚಂದಾವರ್ಕರ್ ಅನ್ನುವಂತಹ ವ್ಯಕ್ತಿ, ಅವರು ಮೊದಲಿನಿಂದಲೇ ಈ ಎಲ್ಲ ಕಾಂಗ್ರೆಸ್ ಚಟುವಟಿಕೆಗಳಲ್ಲೂ ಭಾಗವಹಿಸ್ತಾ ಇದ್ರು. ಸೊ ಅವರು 1900ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಅವರಿಗೆ ಭಾಗವಹಿಸುವ ಅವಕಾಶ ಕೂಡ ಇತ್ತು. ಮತ್ತು ಈ ಕಾರವಾರದಲ್ಲಿಯೂ ಕೂಡ ಕೆಲವೊಂದು ವೃತ್ತಪತ್ರಿಕೆಗಳ ಒಂದು ಇನ್ಫ್ಲೂಯೆನ್ಸನ್ನು ನಾವು ನೋಡ್ತೇವೆ. ಸ್ವದೇಶಿ ಚಳುವಳಿಯನ್ನು ನಾವು ಕೂಡ ನೋಡ್ಬೋದು. ಮತ್ತು ಕಾರವಾರದ ಕೃಷ್ಣರಾವ್ ಹಳದಿಪುರ್ಕರ್ ಅನ್ನುವಂತಹ ಒಬ್ಬ ಬಾಲಕ, ಅವನು ಬಾಲಬಂಧು ಸಮಾಜವನ್ನು ಕಟ್ಟಿಕೊಂಡು ಅಲ್ಲಿ ಪ್ರೌಢಶಾಲೆಯಲ್ಲಿ ಕಲಿತಾ ಇದ್ದವನು. ಮಕ್ಕಳಲ್ಲಿ ಈ ಸ್ವದೇಶಿ ಚಳುವಳಿಯ ಕಿಚ್ಚನ್ನು ಅವನು ಹಚ್ಚಿಸ್ತಾ ಹೋಗ್ತಾನೆ. ಸೊ ಸರ್ಕಾರ ಏನು ಮಾಡ್ತು, ಯಾವಾಗ ಈ ಬಾಲಬಂಧು ಸಮಾಜವನ್ನು ಕಟ್ಟಲಾಗ್ತೋ ಸರ್ಕಾರ ಆ ಸಂಘವನ್ನು ನಿಷೇಧಿಸಲಿಕ್ಕೆ ಒಂದು ಆರ್ಡ್ರನ್ನು ಕೊಡಲಾಯಿತು. ಮತ್ತು ಈ ಕೃಷ್ಣರಾವ್ ಹಳದಿಪುರ್ಕರ್ ಏನಿದ್ದಾರಲ್ಲ, ಆ ಬಾಲಕ ಏನು ಮಾಡಿದ್ದ ಅಂತ ಹೇಳಿದ್ರೆ, ಅರಬಿಂದೋ ಘೋಷ್ ಅವರು ಈ ಅಲಿಪುರ ಬಾಂಬೆ ಕೇಸ್ನಲ್ಲಿ ಅವರನ್ನು ಇಂಪ್ರಿಸನ್ ಮಾಡಲಾಗಿರ್ತದೆ, ಅವರನ್ನು ಹೊರಗಡೆ ತೆಗಿಲಿಕ್ಕೆ ಅವನು ಹಣವನ್ನು ಸಂಗ್ರಹ ಮಾಡಿದ್ದ ಅನ್ನುವಂತಹ ಉಲ್ಲೇಖಗಳು ನಮಗೆ ಸಿಗ್ತಾ ಹೋಗ್ತದೆ. ಸೊ 1920ಯಲ್ಲಿ ಈ ನಾಗ್ಪುರದ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಅಸಹಕಾರ ಚಳುವಳಿಯನ್ನು ನಡೆಸಲಿಕ್ಕೆ ಅವರು ಒಪ್ಪಿಕೊಂಡಾಗ, ಈ ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕರ ಚರ್ಚೆ ಆದಾಗ, ಮೊದಲು ನಮ್ಮ ಕಾರವಾರ ತಾಲೂಕಿನಲ್ಲಿ 1920ರಲ್ಲಿ ಒಂದು ಸಂಘವನ್ನು ಕಟ್ಟಲಾಗ್ತದೆ. ಅದನ್ನು ಕೆನಡಾ ಜಿಲ್ಲಾ ಪರಿಷತ್ ಅನ್ನುವ ಹೆಸರಿನಿಂದ ಕರೀಲಾಗಿದೆ. ಆ ಸಂಘವನ್ನು ಕಟ್ಟಿಕೊಂಡು ಈ ಶ್ರೀ ನಾರಾಯಣ್ ಚಂದಾವರ್ಕರ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗ್ತದೆ. ಮತ್ತು AN ಕಬಡ್ ಅವರನ್ನು ಕಾರ್ಯದರ್ಶಿಯನ್ನಾಗಿ ಮಾಡಿ ಅವರನ್ನು ಅಧಿವೇಶನಕ್ಕೆ ಮೆರವಣಿಗೆ ಮೂಲಕ ಕರೀಲಾಗ್ತದೆ. ಸೊ ಮೆರವಣಿಗೆ ಮೂಲಕ ಕರೆಯುವಾಗ ಈ ಗಾಂಧೀಜಿಯವರಿಗೂ ಒಂದು ಜೈಕಾರ ಹಾಕುತ್ತಾ, ಮತ್ತು ಈ ನಾರಾಯಣ್ ಚಂದಾವರ್ಕರ್ ಅವರಿಗೂ ಕೂಡ ಒಂದು ಜೈಕಾರವನ್ನು ಹಾಕ್ತಾ ಸಭೆಗೆ ಕರೆತರಲಾಯಿತು. ಸೊ ಈ ಸಭೆಯಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಕೂಡ ಇದ್ದರು. ಆದರೆ ಆ ಕಲೆಕ್ಟರ್ ಅವರ ಉಪಸ್ಥಿತಿಯಲ್ಲೇ ಈ ನಾರಾಯಣ್ ಚಂದಾವರ್ಕರ್ ಅವರೇನು ಮಾಡ್ತಾರೆ, ನಿರರ್ಗಳವಾಗಿ ಸರ್ಕಾರದಿಂದ ನಮ್ಮ ಜಿಲ್ಲೆಗೆ ಆಗ್ತಾ ಇರುವಂತಹ ಈ ಅನ್ಯಾಯವನ್ನು ನಿರ್ಭಯವಾಗಿ ಅವರಲ್ಲಿ ಮಾತನಾಡೋದನ್ನು ಕಾಣ್ತೇವೆ. ಸೊ ಅದೇ ರೀತಿ ಅವರು ಮುಂಬೈ, ಹುಬ್ಳಿ ಮತ್ತು ಶಿರ್ಸಿ ಆ ಪ್ರದೇಶಗಳಿಂದಲೂ ಕೂಡ ಈ ಸಭೆಯಲ್ಲಿ ಅನೇಕ ಜನ ಭಾಗವಹಿಸಿದ್ರು. ಮತ್ತು ಸುಮಾರು 20 ನಿರ್ಣಯಗಳನ್ನು ಈ ಸಭೆಯಲ್ಲಿ ತೆಗೆದುಕೊಳ್ಳಾಯಿತು ಅಂತ ಹೇಳಲಾಗಿದೆ. ಸೊ ಇದರ ನೇರ ಪರಿಣಾಮವಾಗಿ ನಾವು ಕಾರವಾರ ಹೈಸ್ಕೂಲಿನಲ್ಲಿ ಅನೇಕ ವಿದ್ಯಾರ್ಥಿಗಳಾದಂತಹ ವಿಠಲ್ ಗೋವಿಂದ್ ಶೇಣ್ವೆ, HM ಮಾಂಜ್ರೇಕರ್, RJ ಮಾಂಜ್ರೇಕರ್ ಮತ್ತು SN ಭೋಸ್ಲೆ ಇವರು ಶಾಲೆಯನ್ನು ಬಿಟ್ಟುಕೊಂಡು ಕೋಡಿಬಾಗ ಮತ್ತು ನಂದನ್ಗದ್ದ ಒಂದು ಸ್ಥಳಗಳಲ್ಲಿ ನಡೀತಾ ಇದ್ದಂತಹ ಈ ಸರೆ ಸೇಂದಿ ಆ ಒಂದು ಪಿಕೆಟಿಂಗ್ ಅಂತ ಹೇಳ್ತಾರೆ, ಆ ಪಿಕೆಟಿಂಗ್ ನಡೆಯುವಂತಹ ಜಾಗಗಳಲ್ಲಿ ಹೋಗಿ ಅಲ್ಲಿ ಚಳುವಳಿಯನ್ನು ಮಾಡಿದ್ದನ್ನು ನೋಡ್ತೇವೆ. ಸೊ ಪಿಕೆಟಿಂಗ್ ಅಥವಾ ಈ ಸರೆ ಸೇಂದಿ ನಡೆಯುವಂತಹ ಸ್ಥಳಗಳಲ್ಲಿ ನಡೆದಂತಹ ಚಳುವಳಿಗಳೇನಿದೆ, ಈ ಸರ್ಕಾರಕ್ಕೆ ಅಬಕಾರಿ ತೆರಿಗೆಯನ್ನು ಕಡಿಮೆ ಮಾಡಿದ್ದನ್ನು ಬ್ರಿಟಿಷ್ ರೆಕಾರ್ಡ್ಸ್ಗಳಲ್ಲಿ ಮೆನ್ಷನ್ ಆಗಿದ್ದನ್ನು ನಾನು ನೋಡಿದ್ದೇನೆ. ಸೊ ಪ್ರತಿ ಸಲನೂ ಚಳುವಳಿ ಆದಾಗಲೂ ಕೂಡ ಎಷ್ಟೋ ಜನ ಈ ಸರೆ ಸೇಂದಿಗಳನ್ನು ಕುಡಿಯೋದನ್ನು ಬಿಡ್ತಾ ಇದ್ರು. ಅದರಿಂದ ಸರ್ಕಾರಕ್ಕೆ ಆದಾಯ ಕಡಿಮೆ ಆಗಿದ್ದಂತಹ ನಿದರ್ಶನಗಳು ಕೂಡ ಕಾಣಿಸ್ತಾ ಇದೆ. ಸೊ ನಮ್ಮ ಜಿಲ್ಲೆಯಿಂದ ಪ್ರಚಾರವಾದಂತಹ ಕನ್ನಡ ವೃತ್ತ ಪತ್ರಿಕೆಯಲ್ಲಿ ಈ ಕುಡಿತದಿಂದ ಏನೇನು ಪರಿಣಾಮಗಳಾಗಿವೆ ಅದನ್ನೆಲ್ಲವನ್ನು ದಾಖಲಿಸಿದ್ದನ್ನು ನಾವು ವೃತ್ತಪತ್ರಿಕೆಗಳಲ್ಲಿ ಇವತ್ತಿಗೂ ಕಾಣಬಹುದಾಗಿದೆ. ಸೊ ಕಾಯ್ದೆ ಭಂಗ ಚಳುವಳಿ ನಡೀತದೆ, ಅದರಲ್ಲಿಯೂ ಕೂಡ ನಾವು ನೋಡ್ತೇವೆ. ಕಾಯ್ದೆ ಭಂಗ ಚಳುವಳಿಯನ್ನು ಕಾರವಾರದಲ್ಲಿಯೂ ಕೂಡ ಮಾಡಿದ್ದು, ಉಪ್ಪಿನ ಸತ್ಯಾಗ್ರಹ ಅಂಕೋಲಾಕ್ಕೆ ಸಪೋರ್ಟ್ ಮಾಡಿದ್ರ ಜೊತೆಗೆ ಕಾರವಾರದ ಜನತೆ ಕೂಡ ಇಲ್ಲಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದನ್ನು ಕಾಣ್ತೇವೆ. ಮತ್ತು ಸಣ್ಣ ಮಟ್ಟಿಗೆ ಕಾರವಾರದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆದ ನಿದರ್ಶನ ಇದೆ. 7 ದಿನಗಳ ತನಕ ಪಾದಯಾತ್ರೆ ನಡೆಸ್ಕೊಂಡು ಬರ್ತಾ ಇದ್ರು ಮತ್ತು ಅಂತ್ಯದಲ್ಲಿ ಉಪ್ಪನ್ನು ಮಾರಾಟ ಮಾಡ್ತಾ ಇದ್ರು. PS ಕಾಮತ್, KN ನಾಯಕ್, HM ಮಾಂಜ್ರೇಕರ್ ಅವರು ಉಪ್ಪಿನ ಸತ್ಯಾಗ್ರಹ
ಸತ್ಯಾಗ್ರಹವನ್ನು ನಡೆಸ್ತಾ ಇದ್ರು, ಪಾದಯಾತ್ರೆಗಳನ್ನು ಮಾಡ್ತಾ ಇದ್ರು. ಮತ್ತು ಕಾರವಾರದ ಕೈಕಣಿ ರೋಡಲ್ಲಿ ನಮಗೆ ಈ ಉಪ್ಪಿನ ಸತ್ಯಾಗ್ರಹ ಮಾಡಿದ ಬಗ್ಗೆ ಮಾಹಿತಿಯನ್ನು ಸಿಗ್ತಾ ಇದೆ. ಸೊ ಹಳದಿಪುರ್ಕರ್ ಅವರನ್ನು ಈ 7ನೇ ದಿನ ಅವರನ್ನು ಬಂಧಿಸಿ 15 ತಿಂಗಳುಗಳ ಕಾಲ ಕಠಿಣ ಶಿಕ್ಷೆಯನ್ನು ಅವರಿಗೆ ನೀಡಿದ್ದನ್ನು ಕೂಡ ಈ ಕಾಯ್ದೆ ಭಂಗ ಚಳುವಳಿಯಲ್ಲಿ ನೋಡ್ತೇವೆ. ಸೊ ಈ ಕಾಯ್ದೆ ಭಂಗ ಚಳುವಳಿ ಅಂತ ಹೇಳಿದ ಕೂಡಲೇ ನಾವು ಬರೀ ಈ ಕಾಯ್ದೆಗಳನ್ನು ಭಂಗ ಮಾಡಿದ ನಿದರ್ಶನದ ಜೊತೆ ಅಲ್ಲಿ ಜನರಿಗೆ ಸಹಾಯ ಮಾಡಿದಂತಹ ಕೆಲವೊಂದು ನಿದರ್ಶನಗಳನ್ನು ಕೂಡ ನೋಡ್ತಾ ಇದ್ವಿ. ಒಂದು ಎಕ್ಸಾಂಪಲ್ ನಾನು ಹೇಳ್ತೇನೆ. ಈ ಗೋವಾ ಗಡಿ ಮತ್ತು ಕಾರವಾರ, ಅದು ತುಂಬ ಹತ್ತಿರವಿರುವಂತಹ ಒಂದು ಪ್ರದೇಶ. ಕಾರವಾರ ಗೋವಾ ಗಡಿಗೆ ತುಂಬ ಹತ್ತಿರವಾದಂತಹ ಒಂದು ಪ್ರದೇಶ. ಅಲ್ಲಿ ಶಿಬಿರವನ್ನು ಹಾಕ್ಕೊಳ್ತಾರೆ. ಆ ಶಿಬಿರ ಹಾಕ್ಕೊಂಡು ಈ ಗೋವಾ ಚೆಕ್ ಪೋಸ್ಟ್ನಿಂದ ಅಲ್ಲೇನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈ ತೆಂಗಿನ ಗರಿಗಳನ್ನು ಅಲ್ಲಿಂದ ತಗೊಂಡು ಇಲ್ಲಿ ತಂದು ಮಾರಾಟ ಮಾಡಿದಂಥ ಬಡ ಜನರಿದ್ದರು. ಸೊ ಆ ಬಡ ಜನರಿಗೂ ಕೆಲವೊಂದು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕ್ಲಾಗ್ತಾ ಇದ್ದಿದ್ದರಿಂದ ಈ ಕಾಯ್ದೆ ಭಂಗ ಚಳುವಳಿಯ ಒಂದು ಅಂಗವಾಗಿ ಆ ಒಂದು ಏನು ಬಾರ್ಡ್ರಲ್ಲಿ ಒಂದು ಅಡ್ಡ ಕಂಬಿಯನ್ನು ನಿಲ್ಲಿಸಿದ್ರು. ಆ ಅಡ್ಡ ಕಂಬಿಯನ್ನು KN ನಾಯ್ಕ್ ಹಾಗೂ ಶ್ಯಾಮರಾವ್ ಗಾಯ್ತೊಂಡೆ ಅನ್ನುವರು ಫೋರ್ಸಿಬ್ಲಿ ಆ ಅಡ್ಡ ಕಂಬವನ್ನು ತೆಗೆದು ಅಲ್ಲಿ ಜನರಿಗೆ ಸಹಾಯ ಮಾಡ್ತಾರೆ ಮತ್ತು ಇವರನ್ನು 9 ತಿಂಗಳು ಜೈಲಿಗೆ ಸೇರಿಸಲಾಗ್ತದೆ. ಇಲ್ಲೊಂದು ನಿದರ್ಶನ ಹೇಳಲಿಕ್ಕೆ ಇಷ್ಟಪಡ್ತೇನೆ. KN ನಾಯ್ಕ್ ಅವರ ಮನೆಯಲ್ಲಿ ಕೆಲವು ದಿನ ಉಳಿಯುವಂಥ ಸದಾವಕಾಶ ನನಗೆ ಸಿಕ್ಕಿತ್ತು. ಬಟ್ ಆವಾಗ ನಾನು ತುಂಬ ಚಿಕ್ಕವಳಾಗಿದ್ದೆ, ಬಹುಶಃ 4th ಸ್ಟ್ಯಾಂಡರ್ಡ್ ಐ ವಾಸ್ ಇನ್. ಸೊ ಆದರೆ ನನಗೆ ಆವಾಗ ಅವರ ಬಾಯಿಂದನೇ ಈ ಘಟನೆಯನ್ನು ಕೇಳಿದ ನೆನಪು ಇವತ್ತಿಗೂ ಇದೆ. ಅವರನ್ನು 9 ತಿಂಗಳು ಜೈಲಿಗೆ ಹಾಕಿದಾಗ ಅಲ್ಲಿ ಜೈಲಲ್ಲಿ ಕಲ್ಲು ಹೊಡೆಯುವಂಥ ಕೆಲಸವನ್ನು ಅವ್ರಿಗೆ ಕೊಟ್ಟಿದ್ರಂತೆ. ಸೊ ಕಲ್ಲು ಹೊಡೆಯುವಾಗ ಒಂದು ಕಲ್ಲು ಬಂದು ಅವರ ಕಣ್ಣಿಗೆ ತಾಗಿ ಅವರ ಎಡಗಣ್ಣು ಹೋಗಿತ್ತು. ಸೊ ಅದನ್ನು ನಾನು ಲೈವ್ ಅವ್ರ ಜೊತೆ, ನಾನು ಅವ್ರ ಮನೆಯಲ್ಲಿ ನನ್ನ ತಂದೆ ತಾಯಿ ಬಾಡಿಗೆ ಇದ್ದರಿಂದ ನಾನು ಅವರ ಮನೆಯಲ್ಲಿ ಇದ್ಕೊಂಡು ಅವರ ಬಾಯಿಂದನೇ ಈ ಕಥೆಯನ್ನು ಕೇಳಿದ್ದು ಬಹುಶಃ ನನಗೆ ಇವತ್ತು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಒಂದು ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾನು ಇಂಟರ್ವ್ಯೂ ಮಾಡಿದ ಥರ ಅನ್ನಿಸ್ತಾ ಇದೆ. ಸೊ ಅದನ್ನು ಕೂಡ ನಾನಿಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇದೇ ಥರ ನಮ್ಮ ಕಾರವಾರದಲ್ಲಿ ಸ್ವಾತಂತ್ರ್ಯ ಚಳುವಳಿ ನಡ್ಕೊಂಡು ಹೋಗ್ತದೆ. 1830 ಸಣ್ಣ ಪ್ರಮಾಣದ ಚಳುವಳಿ. ನಾವು ಕಾರವಾರದ ಚಳುವಳಿಯನ್ನು ಅಂಕೋಲಾ ಚಳುವಳಿಗೆ ಕಂಪೇರ್ ಮಾಡುವ ಥರ ಇರಲಿಲ್ಲ. ಯಾಕಂತ ಹೇಳಿದ್ರೆ ಕಾರವಾರದಲ್ಲಿ ಅವರು ಸಪ್ರೇಟಾಗಿ ಚಳುವಳಿಯನ್ನು ಮಾಡಲಿಲ್ಲ. ಯಾವುದೇ ಚಳುವಳಿ ಅಂಕೋಲಾದಲ್ಲಿ ದೊಡ್ಡ ಮಟ್ಟದ ಚಳುವಳಿ ನಡೆದಾಗ ಅದನ್ನೇ ಬೆಂಬಲಿಸಿಕೊಂಡು ಬಂದಿದ್ದಾರೆ. ಸಪ್ರೇಟಾಗಿ ಕಾರವಾರದಲ್ಲಿ ಒಂದು ದೊಡ್ಡ ಮಟ್ಟದ ಚಳುವಳಿ ನಡೀಲಿಲ್ಲ. ಆದರೂ ಕೂಡ ಕೆಲವೊಂದು ಒಪೋಸ್ಗಳನ್ನು ಅಲ್ಲಿ ಮಾಡಿಕೊಂಡು ಬಂದಿದ್ದನ್ನು ನೋಡ್ತೇವೆ. ಮತ್ತೊಂದು ಇಂಪಾರ್ಟೆಂಟ್ ಆದಂಥ ಘಟನೆ ಅಂತ ಹೇಳಿದ್ರೆ 1947 ಕ್ವಿಟ್ ಇಂಡಿಯಾ ಚಳುವಳಿಯನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಭಾರತದಲ್ಲೂ ನೋಡಿದಾಗ ಪ್ರತಿ ಸರ್ಕಾರ ಅನ್ನುವಂತಹ ಒಂದು ಸರ್ಕಾರವನ್ನು ನೇಮಿಸಿಕೊಂಡು ಅಲ್ಲಿ ಪ್ರತಿ ಸರ್ಕಾರ ಅಂತ ಹೇಳಿದ್ರೆ ಒಂದು ಸರ್ಕಾರ ಬ್ರಿಟಿಷ್ ಸರ್ಕಾರ ಆಲ್ರೆಡಿ ಇದೆ, ತಾವು ತಮ್ಮ ಸರ್ಕಾರವನ್ನು ತಾವು ಹೊಂದಿದ್ದೇವೆ ಅಂತ ಕೆಲವೊಂದು ಸಂಘಟನೆಗಳು ಮುಂದೆ ಬರ್ತವೆ. ತಮ್ಮದೇ ಆದ ಕೋರ್ಟನ್ನು ಕೂಡ ಅವರು ಹೊಂದಿದ್ರು ಅಂತ ಬಗ್ಗೆ ಭಾರತದಲ್ಲಿ ಮಾಹಿತಿಗಳು ನಮಗೆ ಸಿಗ್ತದೆ. ಅದೇ ಮಾಹಿತಿ ನನಗೆ ಬ್ರಿಟಿಷ್ ರೆಕಾರ್ಡ್ಸಲ್ಲಿ ಸಿಕ್ಕಿದ್ದು ಕಾರವಾರದಲ್ಲೂ ಆ ಥರದ್ದು ಒಂದು ಸಂಘಟನೆ ಇತ್ತು ಅಂತ. ಸೊ ಅದನ್ನು ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿದ್ದೇನೆ. ಒಬ್ಬ ಭೂಮಾಲೀಕನೇ ಅದರ ಬಗ್ಗೆ ದೂರನ್ನು ಕೂಡ ಕೊಟ್ಟಿದ್ರ ಬಗ್ಗೆ ಮಾಹಿತಿ ಸಿಗ್ತಾ ಹೋಗ್ತದೆ. ಸೊ ಇದಿಷ್ಟು ನಾನು ಸಂಕ್ಷಿಪ್ತವಾಗಿ ಗಾಂಧೀಜಿಯವರು ಕೂಡ ಕಾರವಾರಕ್ಕೆ ವಿಸಿಟ್ ಮಾಡಿರೋ ಕತೆ ಎಲ್ಲರಿಗೂ ಗೊತ್ತಿದೆ. ಸೊ ಇದಿಷ್ಟು ಕಾರವಾರದ ಒಂದು ಅವಲೋಕನ, ಸ್ವಾತಂತ್ರ್ಯ ಚಳುವಳಿಯ ಅವಲೋಕನವನ್ನು ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಬೇರೆ ಭಾಗಗಳಿಗೆ ಹೋಲಿಸಿದರೆ ಕಾರವಾರದ ಸ್ವಾತಂತ್ರ್ಯ ಚಳುವಳಿಯ ಪಾತ್ರ ಬಹು ಚಿಕ್ಕದಾಗಿ ಕಂಡು ಬರ್ತಾ ಇದ್ರೂ ಕೂಡ ಅದರ ಒಂದು ಕೊಡುಗೆಯನ್ನು ನಾವು ಯಾರೂ ಅಲ್ಲಗಳೆಯುವಂತಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಉತ್ತರ ಕನ್ನಡ ಕೊಲೋನಿಯಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ರೀಜನಲ್ ರೆಸ್ಪಾನ್ಸ್ ಫ್ರಮ್ 1862 to 1947 ಅನ್ನುವಂತಹ ಒಂದು PhD ಥೀಸಸನ್ನು ಗೋವಾ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಿದ್ದೇನೆ. ಆ ಒಂದು ಥೀಸಸಲ್ಲಿ ಉತ್ತರ ಕನ್ನಡದಲ್ಲಿ ಕೊಲೋನಿಯಲ್ ಅಡ್ಮಿನಿಸ್ಟ್ರೇಷನ್, ಸೊ ತುಂಬ ಜನ ನಮ್ಮ ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದಾಗ ಸ್ವಾತಂತ್ರ್ಯ ಚಳುವಳಿಯ ಬಗ್ಗೆ ಮಾಹಿತಿಯನ್ನು ನಾವು ನೋಡ್ತೇವೆ. ಆದರೆ ಈ ಕೊಲೋನಿಯಲ್ ಅಡ್ಮಿನಿಸ್ಟ್ರೇಷನ್ ಯಾವ ಥರ ಇತ್ತು ಅನ್ನೋದನ್ನು ವಿಸ್ತಾರವಾದ ಒಂದು ಬಿಂಬಿಸುವಲ್ಲಿ ನಾನು ಪ್ರಯತ್ನವನ್ನು ಮಾಡಿದ್ದೇನೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸ್ಟೂಡೆಂಟ್ಸ್ ದಯವಿಟ್ಟು ಅದನ್ನು ವೆಬ್ಸೈಟಲ್ಲಿ, ಗೋವಾ ಯೂನಿವರ್ಸಿಟಿ ವೆಬ್ಸೈಟಿಗೆ ಡೈರೆಕ್ಟ್ ಹೋದರೆ ಕೂಡ ನಿಮಗೆ ಆ ಥೀಸಿಸ್ ಆನ್ಲೈನಲ್ಲಿ ಅವೈಲೇಬಲ್ ಇದೆ. ದಯವಿಟ್ಟು ಓದಿ ಅಂತ ನನ್ನ ಮಕ್ಕಳಲ್ಲಿ
ಕೇಳ್ಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಮ್ಮ ಇತಿಹಾಸ ನಮಗೆ ಗೊತ್ತಿದೆ ಅಂತ ಹೇಳಿದರೆ ನಮಗೆ ಇತಿಹಾಸದ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ಯಾವಾಗ ಇತಿಹಾಸದ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಹೋಗ್ತದೋ ನಿಜವಾದ ಇತಿಹಾಸ ನಮ್ಮ ಮುಂದಿನ ಪೀಳಿಗೆಗೆ ಸಿಗಲಿಕ್ಕೆ ಸಾಧ್ಯ ಇದೆ. ಸೊ ನಿಜವಾದ ಇತಿಹಾಸ, ನಮ್ಮ ಸ್ಥಳೀಯ ಇತಿಹಾಸ ಎಲ್ಲ ಮಕ್ಕಳಿಗೂ ಗೊತ್ತಿರಬೇಕು, ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು ಅಂತ ಹೇಳಿದರೆ ಯಾವ ಥರ ಸೋರ್ಸಸ್, ಒರಿಜಿನಲ್ ಸೋರ್ಸಸ್ ಅಂತ ಹೇಳ್ತೇವೆ, ಆ ಸೋರ್ಸಸ್ಗಳನ್ನು ಜಾಸ್ತಿ ಓದಿ ಅದರ ಪ್ರಕಾರ ನೀವು ನಿಮ್ಮ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದು ವಿಚಾರ ಮಂಡನೆಯನ್ನು ಮುಗಿಸ್ತಾ ಇದ್ದೇನೆ.